ಹಮೀದ್ ಮುಸ್ರಿಫ್ ಅವರಾಗಿರ್ಬೋದು, ರಾಜವಣ್ಣ ಅಲ್ಗೂರ್ ಅವರಾಗಿರ್ಬೋದು, ಅದೇ ರೀತಿ ಸೋಮನಾಥ್ ಕಳ್ಳಿಮನಿ ಆಗಿರ್ಬೋದು, ಇಲ್ಲಿ ಸೇರಿರ್ತಕ್ಕಂಥ ಅವರಿವರು ಅನ್ನದೇ ಎಲ್ಲ ವೇದಿಕೆ ಮೇಲೆ ನಾಯಕರೇ ಕಾರಣ. ಆ ಕಾರಣಕ್ಕೆ ಧನ್ಯವಾದಗಳು. ನಮ್ಮೆಲ್ಲರ ನಾಯಕರು, ಈ ಹೋರಾಟದ ರೂವಾರಿಗಳು, ಇಂದು ನಾವೆಲ್ಲರೂ ಒಟ್ಟುಗೂಡಿ ಒಂದು ವೇದಿಕೆಗೆ ಬಂದು ಮಾತಾಡ್ಬೇಕಂತ ಅವ್ರಲ್ಲಿ ಕೇಳ್ಕೊತಾ ಇದ್ದೇನೆ. ದಯವಿಟ್ಟು ಎಲ್ಲರೂ ಶಾಂತ ರೀತಿಯಿಂದ ಕುಳಿತುಕೊಳ್ಳ. ವಿಜಯಪುರ ಜಿಲ್ಲೆಯಾದ್ಯಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಧನ್ಯವಾದಗಳು. ಈಗ ಈ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಇನ್ನೂರು ಅಹಿಂದ ನಾಯಕರಾಗಿರ ವಿವಿಧ ಸಂಘಟನೆಯನ್ನು ಈ ಹೋರಾಟದ ಮೂಲಕ ಇಡೀ ಬಿಜಾಪುರ ಜಿಲ್ಲೆಯನ್ನು ಬಂದ್ ಮಾಡಿರ್ತಕ್ಕಂಥ ಒಂದು ಕಾರ್ಯಕ್ರಮದ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ನಮ್ಮ ನಿಮ್ಮೆಲ್ಲರ ಹಿರಿಯರಾಗಿರ್ತಕ್ಕಂಥ ಕೊಡಬಾಯಿ ಮಾತನಾಡಿರ್ತಕ್ಕಂಥ ಆತ್ಮೀಯ ಗೆಳೆಯರಾಗಿರ್ತಕ್ಕಂಥ ರಾಜು ಆಲ್ಗೂರ್ ಅವರೇ, ಅದೇ ರೀತಿ ಸೋಮನಾಥ್ ಕಳ್ಳಿಮನಿ ಅವರೇ, ಎಸ್.ಎಂ. ಪಾಟೀಲ್ ಅವರೇ, ಮತ್ತೆ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಯಾವತ್ತು ಎಲ್ಲಗಳೇ ಹಾಗೂ ಯಾವತ್ತು ಆತ್ಮೀಯ ನನ್ನ ಬಂಧುಗಳು ಸಮ್ಮುಖದಲ್ಲಿ ಸೇರ್ತಕ್ಕ ಯಾವತ್ತು ಸೋದರ ಸೋದರಿಯರೇ, ಬಹುಶಃ ಮಾತಾಡ್ಲಕ್ಕ ಅವಕಾಶ ಬಹಳ ನಾವು ಟೈಮ್ ತಗೊಳಂಗಿಲ್ಲ ಇದ್ದಾರೆ. ನಮ್ಮ ಮನಗೂಳಿ ವಿರಕ್ತ ಮಠದ ವೀರ ತಿಶಾನಂದ ಸ್ವಾಮೀಜಿ ಅವರು ಮಾತನಾಡ್ತಾರೆ ತಮ್ಮನ್ನೆಲ್ಲ ಉದ್ದೇಶಿಸಿ. ಅದಕ್ಕಿಂತ ಮುಂಚೆ ನಮ್ಮೆಲ್ಲರ ನಾಯಕರು, ಈ ಹೋರಾಟದ ರೂವಾರಿಗಳು, ನಮ್ಮ ನಾಯಕರಾಗಿರ್ತಕ್ಕಂಥ ಹಮೀದ್ ಅಣ್ಣ ಮುಸ್ರಿಫ್ ಅವರು ನಮ್ಮನ್ನೆಲ್ಲ ಉದ್ದೇಶಿಸಿ ಮಾತನಾಡ್ಬೇಕಂತ ಕೇಳ್ಕೊತಾ ಇದ್ದೇನೆ. ಅಂಬೇಡ್ಕರ್ ಸಾಹೇಬ್ಗೆ, ಅಂಬೇಡ್ಕರ್ ಸಾಹೇಬ್ಗೆ ಪುರಾದ ಚಪ್ಪಾಳೆ ಮೂಲಕ ನಾವು ಜೊತೆಲಿರೋಣ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದೇನೆ. ಬಂಧುಗಳೇ, ಈಗ ನಮ್ಮೊಂದಿಗೆ ಇರ್ತಕ್ಕಂತಹ ಬಾಬು जय 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 भीम, जय 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 भीम. ಜ್ವರ ಬರ್ಲಿ ಎಲ್ರು ಭೀಮನ ಅನ್ಯಾಯಗಳ ಇರೋರಲ್ಲಿ ಬಿಸಿಲು ಹೆಚ್ಚಾಗಿದೆಯಾ, ಅವರು ಹೃದಯದ ನಡ್ಕೊಟ್ಟಬೇಕು, ಆ ರೀತಿ ಜಯಕಾರ ಬರ್ಲಿ ನೋಡೋಣ. ಜಯ 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 ಭೀಮ್, ಜಯ 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 ಭೀಮ್, ಭೀಮ್. ನಿಮ್ಮ ಧ್ವನಿ ನಮ್ಮವರು ಕೂಡ ವೇದಿಕೆ ಮೇಲೆ ಆಗಮಿಸಬೇಕು. ಲಕ್ಷ್ಮಣ ಹಂದ್ರಾಳ್ ಅವರು ಕೂಡ ಪೌರ ಕಾರ್ಮಿಕ ಸಂಘಟನೆಯ ನಾಯಕರು ಕೂಡ ವೇದಿಕೆ ಮೇಲೆ ಆಗಮಿಸಬೇಕು. ಪ್ರಭುಗೌಡ ಪಾಟೀಲ್ ಅವರು ಕೂಡ ವೇದಿಕೆ ಮೇಲೆ ಆಗಮಿಸಬೇಕು. ಎಲೆಮೆರೆ ಕಾಯಿ ಹಾಗೆ ಈ ಕಾರ್ಯಕ್ರಮವನ್ನು ಎಲ್ಲ ಮಾಡಿರ್ತಕ್ಕಂಥ ನಮ್ಮ ಅನಿಲ್ ಹೊಸಮನಿ ಸರ್ ಅವರು ಕೂಡ ವೇದಿಕೆ ಮೇಲೆ ಆಗಮಿಸಬೇಕು. ಅವರಿವರನ್ನದೇ ಎಲ್ಲರ ಗೌರವ ಉಪಸ್ಥಿತಿಯನ್ನ ಮತ್ತೊಮ್ಮೆ ನಾವು ಅವ್ರನ್ನ ಪ್ರೀತಿಸ್ತೇವೆ. ಈಗ ನಾವು ಈ ಅಹಿಂದ ಸಂಘಟನೆ ಭಾಗವಾಗಿರ್ತಕ್ಕಂಥ ಸೋಮನಾಥ್ ಕಳ್ಳಿಮನಿ ಅಣ್ಣವರು ಈ ವೇದಿಕೆಯನ್ನು ಉದ್ದೇಶಿಸಿ ಮಾತನಾಡಬೇಕಂತ ಅವ್ರಲ್ಲಿ ಕೇಳ್ಕೊತಾ ಇದ್ದೇನೆ. ಇಂದು ಬಿಜಾಪುರ ಬಂದ ಕರೆಯ ಸಮಾರಂಭದ ಎಲ್ಲ ನಾಯಕರುಗಳೇ, ಎಲ್ಲ ಹೋರಾಟಗಾರ ಮಿತ್ರರೇ, ಅಂಬೇಡ್ಕರ್ ಅಭಿಮಾನಿಗಳೇ, ಇವತ್ತ ನಮ್ಮ ಪ್ರತಿಭಟನಾ ರ್ಯಾಲಿ ಮತ್ತು ಬಿಜಾಪುರ ಬಂದ್ಗೆ ಕರೆ ಕೊಟ್ಟಿದ್ದಕ್ಕೆ ತಾವೆಲ್ಲ ಸ್ಪಂದನೆ ಮಾಡಿ ಎಲ್ಲ ವಿವಿಧ ತಾಲೂಕಿನ ದಲಿತ ಸಂಘಟನೆಗಳು ಮುಖ್ಯಸ್ಥರು, ಅಹಿಂದ ಸಂಘಟನೆ ಎಲ್ಲ ಜಿಲ್ಲಾ ತಾಲೂಕಿನ ಮುಖ್ಯಸ್ಥರು, ಕಾರ್ಯಕರ್ತರು, ಅಂಬೇಡ್ಕರ್ ವಾದಿಗಳು, ಸಂವಿಧಾನ ರಕ್ಷಣಾ ವೇದಿಕೆ ಸದಸ್ಯರು, ಮಹಿಳಾ ಸಂಘಟನೆ ಸದಸ್ಯರು, ಎಲ್ಲ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಸಮುದಾಯ, ಇವತ್ತು ಬಂಜಾರ ಸಮಾಜ ಆಗಿರ್ಬೋದು, ಅಹಿಂದ ಸಂಘಟನೆ ಆಗಿರ್ಬೋದು, ಮೈನಾರಿಟಿ ಸಂಘಟನೆ ಆಗಿರ್ಬೋದು, ಎಲ್ಲರೂ ಕೂಡ ಈ ಒಂದು ಅಭೂತಪೂರ್ವ ರ್ಯಾಲಿಗೆ ಯಶಸ್ಸಿಗೆ ಕಾರಣರಾಗಿದ್ದಾರೆ. ನಿಮ್ಮೆಲ್ಲರ ಮುಖಾಂತರ ಅವರಿಗೆ ನಾನು ಕೃತಜ್ಞತೆ ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ. ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಬಹಳ ಜನ ಇರೋದ್ರಿಂದ ಯಾರ ಹೆಸರನ್ನು ಕೂಡ ತೆಗೆದುಕೊಳ್ಳದೆ ಎಲ್ಲ ಗೌರವಾನ್ವಿತ ರಾಜೇಂದ್ರ ನಾಯ್ಕ ಅವರಿಗೆ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಎಲ್ಲ ಗೌರವಾನ್ವಿತ ನಾಯಕರೇ, ಎಲ್ಲ ಸಂಘಟನೆಗಳ ಅತ್ಯಂತ ಗೌರವಾನ್ವಿತ ಮುಖ್ಯಸ್ಥರೇ, ಹಿರಿಯ ಸಂಘಟನೆ ಮುಖ್ಯಸ್ಥರೇ, ಕಿರಿಯ ಸಂಘಟನೆ ಮುಖ್ಯಸ್ಥರೇ, ವೇದಿಕೆ ಮೇಲೆ ನಮ್ಮನ್ನ ಉದ್ದೇಶಿಸಿ ಒಂದೆರಡು ಆಶೀರ್ವಚನ ನೀಡಲಿಕ್ಕೆ ಆಗಮಿಸತಕ್ಕಂತ ಸ್ವಾಮೀಜಿಗಳೇ, ಬಹುತೇಕವಾಗಿ ನಾವು 28ನೇ ತಾರೀಕಿಗೆ ಒಂದು ರ್ಯಾಲಿಯನ್ನು ಹಮ್ಮಿಕೊಂಡಿದ್ದೀವಿ. ತಮ್ಮೆಲ್ಲರೂ ಕೂಡ ಗೊತ್ತಿದೆ. ಆದ್ರೆ ಈ ದೇಶದ ಹಿಂದಿನ ಪ್ರಧಾನಮಂತ್ರಿಗಳು, ಆರ್ಥಿಕ ತಜ್ಞರು ಆಗಿರ್ತಕ್ಕಂಥ ಮನಮೋಹನ್ ಸಿಂಗ್ ಅವರು
ನಮ್ಮನ್ನು ಅಗಲಿ ಹೋದಂತ ಸಂದರ್ಭ ಆ ಕಾಲದಲ್ಲಿ ಇದ್ದಿದ್ರಿಂದ ನಾವು 2 ದಿವಸ ನಿಮ್ಮೆಲ್ಲರ ಅನುಮತಿಯನ್ನು ತೆಗೆದುಕೊಂಡು ಸಭೆಯನ್ನು ಮುಂದೂಡಿದ್ದೇವೆ. ಬಹುಶಃ ಇವತ್ತು ಸಭೆಯಾಗಿದೆ, ನಾವು ಕರೆದಂತ ಸಭೆಗೆ ನೀವೇನು ಆಗಮಿಸಿದ್ರಿ, ನಿಮ್ಮ ಉಪಕಾರ ಯಾವತ್ತಿಗೂ ಕೂಡ ನಾವು ಈ ವೇದಿಕೆ ಮೇಲೆ ಇರ್ತಕ್ಕಂಥವ್ರು ಯಾರು ಕೂಡ ಮರಿಲಿಕ್ಕೆ ಸಾಧ್ಯ ಇಲ್ಲ. ಏನು ಅಮಿತ್ ಶಾ ಭಾರತ ದೇಶದ ಗೃಹ ಮಂತ್ರಿ, ಏನು ಪ್ರಜಾಪ್ರಭುತ್ವದ ಒಂದು ದೇವಾಲಯ, ಏನು ಸಂಸತ್ತಿದೆ, ಆ ಸಂಸತ್ನಲ್ಲಿ ಸಂವಿಧಾನಬದ್ಧವಾಗಿ ಚುನಾಯಿತರಾಗಿರ್ತಕ್ಕಂಥ ಅಮಿತ್ ಶಾ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಅತ್ಯಂತ ಹಾಸ್ಯಾಸ್ಪದ ರೀತಿಯಲ್ಲಿ ಅವರ ಇಡೀ ವ್ಯಕ್ತಿತ್ವಕ್ಕೆ, ಅವರ ಘನತೆಗೆ ಕುಂದು ತರ್ತಕ್ಕಂಥ ರೀತಿಯಲ್ಲಿ ಮಾತನಾಡಿ ನಮ್ಮೆಲ್ಲರ ಭಾವನೆಗಳಿಗೆ ಧಕ್ಕೆ ಮಾಡಿದ್ದಾರೆ. ನಮ್ಮ ಬೇಡಿಕೆ ಒಂದೇ, ಇವತ್ತು ಏನಾದರೂ ಪ್ರಧಾನಮಂತ್ರಿಗಳು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರದಲ್ಲಿ ನೀವು ನಂಬಿಕೆಯನ್ನು ಇಟ್ಟಿದ್ರೆ ತತ್ಕ್ಷಣ ಅಮಿತ್ ಶಾ ಅವರ ರಾಜೀನಾಮೆಯನ್ನು ಪಡಿಬೇಕು. ನೀವು ಅಮಿತ್ ಶಾ ಅವರ ರಾಜೀನಾಮೆಯನ್ನು ಪಡೆದೇ ಇದ್ರೆ ಬರ್ತಕ್ಕಂಥ ದಿನಮಾನದಲ್ಲಿ ವಿವಿಧ ಸ್ವರೂಪದ ಹೋರಾಟಗಳು ಈ ದೇಶಾದ್ಯಂತ ನಡೀತಾ ಇವೆ ಅಂತಕ್ಕಂಥ ಎಚ್ಚರಿಕೆಯನ್ನು ಸಭೆ ಮುಖಾಂತರ ಕೊಡ್ಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಯಾರು? ಈ ದೇಶದ ಸಂವಿಧಾನ ಕರ್ತೃ. ಬಾಬಾ ಸಾಹೇಬ್ ಅಂಬೇಡ್ಕರ್ ಈ ದೇಶದಲ್ಲಿ ಇರ್ತಕ್ಕಂಥ ಕೋಟ್ಯಾಂತರ ಧ್ವನಿಗಳಿರ್ತಕ್ಕಂಥ ಜನರಿಗೆ ಒಂದು ಧ್ವನಿಯನ್ನು ಕೊಟ್ಟಿರ್ತಕ್ಕಂಥ ಮಹಾನ್ ವ್ಯಕ್ತಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಈ ದೇಶದಲ್ಲಿ ಇರ್ತಕ್ಕಂಥ ಮಹಿಳೆಯರು, ಯಾವುದೇ ಜಾತಿಗೆ ಸೇರಿರ್ತಕ್ಕಂಥ ಮಹಿಳೆ ಇರಬಹುದು, ಅವರೆಲ್ಲರಿಗೂ ಕೂಡ ಹಕ್ಕುಗಳನ್ನು ಕೊಟ್ಟು ಮನೆಯಿಂದ ಹೊರಗೆ ಬರ್ತಕ್ಕಂಥ ವಾತಾವರಣ ನಿರ್ಮಾಣ ಮಾಡಿ ಇವತ್ತು ಸಮಾನ ಶಿಕ್ಷಣ, ಸಮಾನ ಆಸ್ತಿಯಲ್ಲಿ ಒಂದು ಅವಕಾಶ ಇವತ್ತು ಹೆಣ್ಮಕ್ಕಳಿಗೆ ಲಭ್ಯ ಆಗಿದೆ ಅಂದ್ರೆ ಅಂತೂ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕಾರಣ. ಈ ದೇಶದಲ್ಲಿರ್ತಕ್ಕಂಥ ಎಲ್ಲ ಜನಾಂಗಕ್ಕೆ, ಸರ್ವ ಧರ್ಮ, ಸರ್ವ ಜಾತಿ ಜನಾಂಗಗಳಿಗೆ ಸಮಾನ ಅವಕಾಶ ಕೊಡೋದ್ರ ಮುಖಾಂತರ ವಿವಿಧತೆಯಲ್ಲಿ ಏಕತೆಯನ್ನು ಮೂಡಿಸ್ತಕ್ಕಂಥ ಒಬ್ಬ ವ್ಯಕ್ತಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಸಾವಿರಾರು ಧರ್ಮ, ಸಾವಿರಾರು ಜಾತಿ, ಸಾವಿರಾರು ಭಾಷೆ ಇರ್ತಕ್ಕಂಥ ಈ ನೆಲದ ಜನರಿಗೆ ಒಂದು ಮಾಡ್ತಕ್ಕಂಥ ಕೆಲಸ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಾಡಿದ್ದಾರೆ. ಅದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಈ ದೇಶದಲ್ಲಿ ಇರ್ತಕ್ಕಂಥ ದಲಿತ ಜನಾಂಗ, ಅವರಿಂದ ವಿಮುಕ್ತಿಯನ್ನು ಪಡೆದಂತ ಜನಾಂಗ, ಈ ದೇಶದಲ್ಲಿರ್ತಕ್ಕಂಥ ಹಿಂದೂ ಜನಾಂಗ, ಅಲ್ಪಸಂಖ್ಯಾತ ಜನಾಂಗ, ಮಹಿಳೆಯರು ಎಲ್ಲರೂ ಕೂಡ ಅವರಿಗೆ ಯಾರಾದ್ರೂ ಮುಕ್ತಿ ಕೊಟ್ಟಿದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್. ನಮ್ಗೆ ಯಾರಿಗೂ ಕೂಡ ಯಾವುದೇ ದೇವರಾಗ್ಲಿ, ಯಾವುದೇ ಸ್ವಾಮೀಜಿಗಳಾಗ್ಲಿ ನಮಗೆ ಮುಕ್ತಿಯನ್ನು ಕೊಡ್ಲಿಕ್ಕೆ ಆಗ್ಲಿಲ್ಲ. ನಮಗೆ ಏನಾದ್ರೂ ಮುಕ್ತಿಯನ್ನು ಕೊಟ್ಟಿದ್ರೆ ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಇಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಹೇಬರನ್ನ ಕೇವಲ ಹಾಸ್ಯಾಸ್ಪದ ರೀತಿಯಲ್ಲಿ ಅಂಬೇಡ್ಕರ್ 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 ಅನ್ನೋದನ್ನ ಬಿಟ್ಟು ನೀವೇನಾದ್ರೂ ದೇವರ ನಾಮ ಸ್ಮರಣೆ ಮಾಡಿದ್ರೆ ನಿಮಗೆ 7 ಜನ್ಮದ ಮೋಕ್ಷ ಸಿಗ್ತಾ ಇತ್ತು ಅಂತೇಳಿ. ನಮಗೆ 7 ಜನ್ಮದ ಮೋಕ್ಷದ ಅವಶ್ಯಕತೆ ಇಲ್ಲ. ಈ ಜನ್ಮದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನದ ಮುಖಾಂತರ ಗೌರವಿತವಾಗಿರ್ತಕ್ಕಂಥ ಜೀವನ ಮಾಡತಕ್ಕಂಥ ಅವಕಾಶ ಮಾತ್ರ ನಮಗೆ ಬೇಕು ಅಂತಕ್ಕಂಥ ಮಾತನ್ನ ಹೇಳಲಿಕ್ಕೆ ಬಯಸ್ತೇವೆ. ಬಂಧುಗಳೇ, ಅದಕ್ಕೆ ವೇದಿಕೆ ಮೇಲೆ ಮಾತನಾಡತಕ್ಕಂಥ ಅನೇಕ ಜನ ಇಲ್ಲಿದ್ದಾರೆ. ಅವರೆಲ್ಲರೂ ಕೂಡ ಅವಕಾಶಗಳನ್ನು ಮಾಡಿಕೊಡೋಣ. ಬಹುತೇಕವಾಗಿ ಒಂದು ಅಹಿಂದ ಸಂಘಟನೆ ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಚಾರಧಾರೆಯಲ್ಲಿ ನಾವೆಲ್ಲ ಕೂಡ ಏನು ಹೊಂಟಿದ್ದೇವೆ, ಬಹುತೇಕವಾಗಿ ಮುಂದಿನ ದಿನಮಾನದಲ್ಲಿ ಇಂತಿಂತ ಸಂದರ್ಭದಲ್ಲಿ ಸಂಘಟನೆಯನ್ನು ನಾವು ಗಟ್ಟಿಗೊಳಿಸ್ತಕ್ಕಂಥ ಒಂದು ಅವಶ್ಯಕತೆ ಇದೆ ಅಂತಕ್ಕಂಥ ಮಾತನ್ನ ನೀವೆಲ್ಲ ನೆನಪಿಟ್ಟು ಭವಿಷ್ಯದ ದಿನಮಾನದಲ್ಲಿ ಯಾವಾಗ ಈ ಸಂಘಟನೆ ಗಟ್ಟಿ ಆಗ್ತಾ ಇದೆ ಅವಾಗ ಮಾತ್ರ ನೀವು ಸ್ವಾಭಿಮಾನದ ಈ ಜಿಲ್ಲೆಯಲ್ಲಾಗ್ಲಿ, ರಾಜ್ಯದಲ್ಲಾಗ್ಲಿ ಬದುಕಲಿಕ್ಕೆ ಸಾಧ್ಯ ಇದೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಮತ್ತೊಮ್ಮೆ ನಾವು ಪ್ರಧಾನಮಂತ್ರಿಗಳಿಗೆ ಈ ಮೂಲಕ ಎಚ್ಚರಿಕೆಯನ್ನು ಕೊಟ್ಟು ಅಮಿತ್ ಶಾ ಏನು ಅಮಿತ್ ಶಾ ಈ ದೇಶದ ಒಂದು ದೊಡ್ಡ ದುರ್ದೈವ, ಒಬ್ಬ ಅಪರಾಧಿ, ಕ್ರಿಮಿನಲ್ ಅಪರಾಧಿ, ಕೊಲೆಗಡಕ ಅಂತವನನ್ನ ಜೈಲಿಗೆ ಹೋಗಿ ಬಂದಿರತಕ್ಕಂಥವನನ್ನ ಇವತ್ತು ದೇಶದ ಪ್ರಧಾನಮಂತ್ರಿಯಾಗಿ ನಾವು ಸ್ವೀಕಾರ ಮಾಡಿದ್ದು ನಮ್ಮೆಲ್ಲರ ಒಂದು ದುರಂತ ಅಂತ ಹೇಳಿಕ್ಕೆ ನಾನು ಬಯಸಿ ನಾನು ಹೆಚ್ಚಿಗೆ ಮಾತನಾಡದೆ ನಾವು ಕರೆಸಿರ್ತಕ್ಕಂಥ ಎಲ್ಲ ಅತಿಥಿಗಳು ವೇದಿಕೆ ಮೇಲೆ ಇರೋದ್ರಿಂದ ಅವ್ರಿಗೆ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟು ಅವರೆಲ್ಲರೂ ಕೂಡ ಮಾತನಾಡುವವರಿಗೆ ತಾವ್ಯಾರು ಕೂಡ ನಿರ್ಗಮಿಸಬಾರದು ಅಂತ ಹೇಳಿ ತಮ್ಮಲ್ಲಿ ಕೈ ಮುಗಿದು ಪ್ರಾರ್ಥನೆಯನ್ನು ಮಾಡಿಕೊಂಡು ನಾನು 2 ಮಾತು ಮುಗಿಸ್ತೇನೆ. ಜೈ ಭೀಮ್, ಜೈ ಭಾರತ್. ಇವತ್ತು ನಾವು
ಬಿಜಾಪುರ ಬಂದ್ ಕರೆ ಕೊಟ್ಟಿದ್ರಿ, ನೀವು ಎಲ್ಲಾರು ಬಂದಿರಿ, ನಿಮ್ಗೆ ಬಹಳ ನಾವು ಸ್ವಾಗತ ಮಾಡ್ತೀವಿ. ನಮ್ಮ ಅಕ್ಕಂಗ್ಯಾರನು ಬಂದಾರ, ನೀವು ಬಂದಿರಿ. ಎಲ್ಲ ನಮ್ಮ ಮಾರ್ಕೆಟ್ ಬೀದಿ ಬದಿ ವ್ಯಾಪಾರಿ ಪೊಲೀಸ್ ಡಿಪಾರ್ಟ್ಮೆಂಟ್ ಎಲ್ಲಾರು ಬಹಳ ಹೆಲ್ಪ್ ಮಾಡಿರಿ. ಒಂದು ತಡಿಪಾರ್ ಅಮಿತ್ ಶಾ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವಮಾನ ಮಾಡ್ತಾರೆ. ಅವ್ರಿಗೆ ಸಂವಿಧಾನದೊಳಗೆ ಯಾರ ಬರದ ಯಾರಿಗವ್ರ ಗೃಹ ಮಂತ್ರಿ ಮಾಡಿಸಿ ಆ ಕುರ್ಚಿ ಮ್ಯಾಗ ಒಯ್ಲಾಕ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಕಾರಣ. ಅದು ಬಿಟ್ಟು ಅವರು PM ಮೋದಿ ಅವರ ಇರ್ಲಿ, ಅವ್ರ ತಕ್ಷಣ ರಾಜೀನಾಮಾ ತಗೋಬೇಕು. ಯಾಕೆ ನೀವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಮಾತು ತಗೊಂಡಿರಂತ, ಬಾಬಾ ಸಾಹೇಬ್ರ ಹೆಸರು ಯಾಕೆ ಹೇಳಿರಂತ ಕೇಳ್ಬೇಕು ಅವರು. ಮತ್ತೆ ಬಿಜೆಪಿ ಅವರು ಹೇಳ್ತಾರ, ಅವ್ರೇನ್ ಎಲ್ಲಾರು ಅದಕ್ಕೆ ಚುರ್ಚಾರ್ಸ ಮಾಡ್ಯಾರ. ನೀವು ಪಾರ್ಲಿಮೆಂಟ್ದೊಳಗೆ ಹೇಳಿರಿ, ಅದಕ್ಕೆ ನೀವು ಸುಳ್ಳು ಹೇಳ್ತೀರೇನ? ನೀವು ರಾಜೀನಾಮೆ ನೀವೇ ಕೊಡ್ಬೇಕು. ಕೊಡ್ಲಿಕ್ಕಂದ್ರ ನಾವು ದೇಶದೊಳಗೆ ಎಲ್ಲಾ ಕಡೆ ಹೋರಾಟ ಮಾಡ್ತೀವಿ, ಎಲ್ಲಾ ಕಡೆ ಬಂದ್ ಮಾಡ್ತೀವಿ. ಇಲ್ಲಿಕಂದ್ರೆ ನಿಮ್ಗ ಮುತ್ಕಿ ಹಾಕ್ತೀವಿ. ಅಮಿತ್ ಶಾ ಅವ್ರೆ, ನಾವೇ ನೀವು ಎಲ್ಲಿರ್ತೀರಿ ಅಲ್ಲಿ ಹೋಗಿ ರಾಜೀನಾಮೆ ಕೊಟ್ಟು ಮನೆಗೆ ಹೋಗ್ರಿ, ಬಹಳ ಚಲೋ ಆಗ್ತೈತಿ. ನಮಸ್ಕಾರ. ನಮ್ಮ ಅಹಿಂದ ಪ್ರಜೆಗಳಿಂದಲೇ ಆಯ್ಕೆಯಾಗಿ ಪ್ರಜೆಗಳಿಂದಲೇ ಇವತ್ತಿನ ದಿವಸ ದೇಶವನ್ನು ಆಳ್ತಕ್ಕಂತ ಒಂದು ಶಕ್ತಿ ತುಂಬಿರ್ತಕ್ಕಂಥ ಒಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ನವ್ರನ್ನ ಇವತ್ತು ದಿವಸ ಕೀಳು ಮಟ್ಟದಲ್ಲಿ ಮಾತನಾಡಿರ್ತಕ್ಕಂಥದ್ದು ನಾವು ಕಾಣ್ತಾ ಇದ್ದೇವೆ. ಅನೇಕ ಸಂದರ್ಭಗಳಲ್ಲಿ ನೋಡ್ತಾ ಇದ್ದೇವೆ ನಾವು. ಸಂವಿಧಾನವನ್ನು ಬದಲಾವಣೆ ಮಾಡಬೇಕು ಅಂತಕ್ಕಂಥ ವಿಚಾರದಲ್ಲಿ, ಸಂವಿಧಾನವನ್ನು ತಿದ್ದಬೇಕು ಅಂತಕ್ಕಂಥ ವಿಚಾರದಲ್ಲಿ ಇವತ್ತಿನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ನ ಇವತ್ತು ದೇವರ ಸ್ವರೂಪದಲ್ಲಿ ನಾವು ಕಾಣುವುದನ್ನು ಬಿಟ್ಟು, ಮೂಢನಂಬಿಕೆಯನ್ನು ಬಿಟ್ಟು ಇವತ್ತಿನ ದಿವಸ ದೇವರಲ್ಲಿ ಭಕ್ತಿ ಇಟ್ಟು ನಡ್ಕೊಡಿ ಅಂತಕ್ಕಂಥ ಆಡಿರ್ತಕ್ಕಂಥ ಒಂದು ಹಮ್ಮ ಮಾತುಗಳನ್ನು ಇವತ್ತಿನ ದಿವಸ ನಾವು ಖಂಡಿಸ್ತಾ ಇದ್ದೇವೆ. ಯಾಕೆ ಮಾತು ಹೇಳ್ತಾ ಇದ್ದೇನೆ ಅಂತಂದ್ರೆ, ದೇಶದಲ್ಲಿ ಎಲ್ಲ ಒಂದು ಅಹಿಂದ ಸಂಘಟನೆ ಇದಕ್ಕೆ ಇವತ್ತಿನ ದಿವಸ ಧ್ವನಿಯಾಗಿ ಪ್ರತಿಯೊಂದು ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಎಲ್ಲ ರೀತಿಯಿಂದಲೂ ಸಹಿತ ಒಂದು ಓಟಿನ ಮೌಲ್ಯದ ಮೂಲಕ ಏಕತೆಯನ್ನು ತೋರಿಸಿರ್ತಕ್ಕಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ನ ಇವತ್ತಿನ ದಿವಸ ನಮ್ಮ ಒಂದು ಕೀಳು ಮಟ್ಟದಲ್ಲಿ ಮಾತಾಡಿರ್ತಕ್ಕಂಥದ್ದು ಇವತ್ತು ದೇಶ ಇವತ್ತಿನ ಖಂಡಿಸ್ತಾ ಇದೆ. ಇವತ್ತು ಬರ್ತಕ್ಕಂಥ ದಿನಗಳಲ್ಲಿ ನಾವು ಹೇಳ್ತಾ ಇದ್ದೇವೆ, ಇವತ್ತು ಅಮಿತ್ ಶಾ ಅವರನ್ನ ರಾಜೀನಾಮೆ ಕೊಡಬೇಕು ಅಂತಕ್ಕಂಥ ವಿಚಾರದಲ್ಲಿ ಇವತ್ತಿನ ದಿವಸ ಹೋರಾಟವನ್ನು ಮಾಡ್ತಾ ಇದ್ದೇವೆ, ಬಂಧವನ್ನು ಮಾಡ್ತಾ ಇದ್ದೇವೆ. ಇದಕ್ಕೆ ಅಂತ ದೇಶದ ಪ್ರಧಾನಮಂತ್ರಿ ಆಗಿರ್ತಕ್ಕಂಥ ನರೇಂದ್ರ ಮೋದಿ ಅವರು ಇದನ್ನು ನೋಡುತ್ತಾ ಸುಮ್ಮನೆ ಕುಳಿತಿದ್ದಾರೆ. ಬರ್ತಕ್ಕಂಥ ದಿನಗಳಲ್ಲಿ ಈ ಜನ ಇವತ್ತಿನ ದಿವಸ ಸುಮ್ಮನೆ ಬಿಡಕ್ಕಾಗಂಗಿಲ್ಲ. ತಮ್ಮನ್ನು ಸಹಿತ ವಿವಿಧ ಬೇರೆ ಬೇರೆ ರೀತಿಯಲ್ಲಿ ಒಂದು ಹೋರಾಟವನ್ನು ಮಾಡ್ತಕ್ಕಂಥ ಒಂದು ಕೆಲಸಕ್ಕೆ ತಾವು ಹಚ್ಚಬಾರ್ದು, ದಯಮಾಡಿ ಅವರು ಸಚಿವ ಸಂಪುಟದಿಂದ ಕೈ ಬಿಡಬೇಕು ಅಂತಕ್ಕಂಥ ಮಾತನ್ನು ಹೇಳಿ ಇವತ್ತಿನ ದಿವಸ ಅನೇಕ ಜನರು ಇವತ್ತು ಭಾಗಿಯಾಗಬೇಕಾಗಿತ್ತು. ಯಾರ್ಯಾರು ಇವತ್ತಿನ ದಿವಸ ನಾವು ಸೇರಿದ್ದೀವಿ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಿರ್ತಕ್ಕಂಥ ಸಂವಿಧಾನದ ಕೆಳಗೆ ನಾವು ಇವತ್ತಿನ ದಿವಸ ಅಧಿಕಾರಕ್ಕೆ ಬಂದಿದ್ದೀವಿ. ಅಧಿಕಾರಕ್ಕೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಾವು ಬಂದಿದ್ದೀವಿ. ಇವತ್ತಿನ ಓಟ್ಗಳನ್ನು ಹಾಕಿಸಿಕೊಂಡು ಅಧಿಕಾರದಲ್ಲಿ ಇರ್ತಕ್ಕಂಥ ಪಕ್ಷಾತೀತವಾಗಿರ್ತಕ್ಕಂಥ ಎಲ್ಲ ಪಕ್ಷದಲ್ಲಿರ್ತಕ್ಕಂಥ ಆಯ್ಕೆಯಾಗಿ ಬಂದಿರ್ತಕ್ಕಂಥ ಇವತ್ತಿನ ವಿಧಾನಸಭೆ ಸದಸ್ಯರಾಗಿರ್ಬೋದು, ವಿವಿಧ ಅನೇಕ ಸಂಘಟನೆಯಲ್ಲಿ ಆಯ್ಕೆಯಾಗಿ ಬಂದಿರತಕ್ಕಂಥ ಸದಸ್ಯರಿರ್ಬೋದು ಭಾಗಿಯಾಗಬೇಕಾಗಿತ್ತು. ಭಾಗಿಯಾಗ್ತಾ ಇಲ್ಲ. ಬಾಬಾ ಸಾಹೇಬ್ ಇವತ್ತಿನ ದಿವಸ ಓಟ್ ಹಾಕೋದು ಮಾತ್ರ ಬೇಕು. ಚುನಾವಣೆ ಸಂದರ್ಭ ಬಂದಾಗ ಮಾತ್ರ ಹಿಂದೆ ಬೇಕು. ಚುನಾವಣೆ ಆದ ನಂತರ ಇವತ್ತಿನ ದಿವಸ ಹಿಂದನು ಬೇಡ, ಇವತ್ತಿನ ದಿವಸ ಅಂಬೇಡ್ಕರ್ ಬೇಡ ಅಂತಕ್ಕಂಥ ರೀತಿಯಲ್ಲಿ ಇರ್ತಕ್ಕಂಥ ಇವತ್ತು ಅವರನ್ನು ಸಹಿತ ನಾವು ಖಂಡಿಸಬೇಕಾಗ್ತೈತಿ. ಇವು ತಾವೆಲ್ಲರೂ ಸಹಿತ ಕಳ್ಕೊಂಡಿವನಂತ ಇಷ್ಟೇ. ನಾವೆಲ್ಲರೂ ಇವತ್ತಿನ ದಿವಸ ಒಂದಾಗಿ ಅಹಿಂದ ಅಂತಕ್ಕಂಥ ವಿಚಾರದಲ್ಲಿ ಇರ್ತಕ್ಕಂಥ ಎಲ್ಲರೂ ಅಲ್ಪಸಂಖ್ಯಾತರು, ವಿವಿಧ ಸಂಘಟನೆಗಳು ಇವತ್ತಿನ ದಿವಸ ಯಾವ ರೀತಿಯಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಒಂದು ಕಳಂಕ ಬಂದಂತ ಸಂದರ್ಭದಲ್ಲಿ ನಾವೆಲ್ಲರೂ ಒಕ್ಕಟ್ಟಾಗಿ ಇವತ್ತು ಬಿಜಾಪುರ ಜಿಲ್ಲೆಯನ್ನು ಬಂದ್ ಮಾಡಿದೀವಿ. ಬರ್ತಕ್ಕಂಥ ದಿನಗಳಲ್ಲಿ ನಮಗಾಗಿರ್ತಕ್ಕಂಥ ಹಕ್ಕನ್ನು, ನಮಗಾಗಿರ್ತಕ್ಕಂಥ ಆಸಕ್ತಿಯನ್ನು, ಇವತ್ತು ನಮಗಾಗಿರ್ತಕ್ಕಂಥ ಭಾವನೆಗಳನ್ನು ಕೆದರಿಸುವಲ್ಲಿ ಯಾವುದೇ ಸರ್ಕಾರ ಇದ್ರೂ ಸಹಿತ ಈ ನಮ್ಮ ಅಹಿಂದ ಇವತ್ತು ವಿವಿಧ ಶೋಷಿತ ಸಂಘಟನೆಗಳ ಒಕ್ಕೂಟ ಒಂದಾಗಿ ಹೋರಾಟ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಸಹಿತ ಈ ಸಂದರ್ಭದಲ್ಲಿ ನನಗೂ ಸಹಿತ ಮಾತನಾಡಲು ಅವಕಾಶ ಕೊಟ್ಟಿರ್ತಕ್ಕಂಥ ಯಾವತ್ತು ಈ ಒಂದು ಅರೇಂಜ್ಮೆಂಟ್ ಮಾಡಿರ್ತಕ್ಕಂಥ ಸಂಘಟನೆ ಮನಸ್ಸಿ ನನ್ನ ಎರಡು ಮಾತ್ರ ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಅಂಬೇಡ್ಕರ್. ಸತ್ಯವನ್ನು ಉಟ್ಕೊಡಂತ ಬಂದಂತಹ ಸಮಸ್ತ ಭೀಮ ಬಂಧುಗಳಿಗೆ
ನನ್ನ ಭೀಮ ನಮಸ್ಕಾರಗಳು. ವೇದಿಕೆ ಮೇಲೆ ಆಸೀನರಾದಂತಹ ಹೋರಾಟದ ರೂವಾರಿಗಳು, ದಲಿತ ಅಷ್ಟೇ ಅಲ್ಲ ಅಹಿಂದ ನಾಯಕರು ಅಂತ ಸನ್ಮಾನ್ಯ ಶ್ರೀ ರಾಜು ಅಲ್ಗೂರ್ ಅವರೇ, ಈಗ ತಾನೇ ತಮ್ಮನ್ನ ಉದ್ದೇಶಿಸಿ ಮಾತಾಡಿದ ಅಲ್ಪಸಂಖ್ಯಾತ ನಾಯಕರು ಸನ್ಮಾನ್ಯ ಶ್ರೀ ಅಮೀನ್ ಮುಷ್ರಿಫ್ ಅವರೇ, ಅಹಿಂದ ಹೋರಾಟಗಳ ಮುಂಚೂಣಿ ನಾಯಕರಂತಹ ಶರಣಪ್ಪಣ್ಣ ಸುಣಗಾರ್ ಅವರೇ, ಸನ್ಮಾನ್ಯ ಶ್ರೀ ಸಂಗಮೇಶ್ವರ ಬಬಲೇಶ್ವರ ಅವರೇ, ಪರಮ ಪೂಜ್ಯರೇ ಹಾಗೂ ವೇದಿಕೆ ಮೇಲೆ ಅವರಿವರನ್ನಿದೆ ಎಲ್ಲಾ ನಮ್ಮ ಮಹಾನ್ ನಾಯಕರಿಗೆ ವಂದನೆಗಳು ಸಲ್ಲಿಸ್ತಾ ತೆರೆಗೆ ಹೋಗಲು ಬಂದ ತಮ್ಮೆಲ್ಲರಿಗೂ ಮತ್ತೊಮ್ಮೆ ನನ್ನ ಭೀಮ ನಮಸ್ಕಾರಗಳು. ಆತ್ಮೀಯ ಬಂಧುಗಳೇ, ಇಂದಿನ ಕಾಲಘಟ್ಟದಲ್ಲಿ ಬರೀ ದೇಶವಷ್ಟೇ ಅಲ್ಲ, ಇಡೀ ವಿಶ್ವವೇ ಬಾಬಾ ಸಾಹೇಬರನ್ನ ವಿಶ್ವ ನಾಯಕ ಅಂತ ಒಪ್ಪಿಕೊಳ್ಳುವಂತಹ ಈ ಕಾಲಘಟ್ಟದಲ್ಲಿ ಬಾಬಾ ಸಾಹೇಬರನ್ನ ತಲೆ ಮೇಲೆ ಎತ್ತಿಕೊಂಡು ಸಂಭ್ರಮಿಸುತ್ತಿದ್ದಂತಹ ಈ ಕಾಲಘಟ್ಟದಲ್ಲಿ ಜಗತ್ತಿಗೆ ಸಮಾನತೆಯನ್ನ ಸಾರಿ ಹೇಳುವಂತಹ ವಿಶ್ವ ನಾಯಕ ಬಾಬಾ ಸಾಹೇಬರನ್ನ ಮೆರೆಸುತ್ತಿರುವಂತಹ ಈ ಕಾಲಘಟ್ಟದಲ್ಲಿ ಬಾಬಾ ಸಾಹೇಬರು ಹಾಕಿಕೊಟ್ಟಂತಹ ಸಂವಿಧಾನದ ಭಿಕ್ಷೆಯ ಮುಖಾಂತರ ಸಂಸತ್ತಿನಲ್ಲಿ ಕೂಡುವಂತಹ ಅರ್ಹತೆಯನ್ನ ಪಡೆದಿರುವಂತಹ ಈ ಕುಹುಕಿ ಅಧಿಕಾರದ ಮದವನ್ನ ಹೆಚ್ಚಿಸಿಕೊಂಡಿರುವಂತಹ ವ್ಯಕ್ತಿ ಬಾಬಾ ಸಾಹೇಬರ ಮೆಟ್ಟಿಗೂ ಸಮಾನ ಆಗದೇ ಇರುವಂತಹ ವ್ಯಕ್ತಿ ಇವತ್ತು ಸಂಸತ್ತಿನಲ್ಲಿ ಸಂವಿಧಾನ ಪ್ರದತ್ತವಾದ ಅಧಿಕಾರದಲ್ಲಿ ಅನುಭವಿಸುತ್ತಿರುವಂತಹ ಬಾಬಾ ಸಾಹೇಬರ ಭಿಕ್ಷೆಯಲ್ಲಿ ಅನುಭವಿಸುವಂತಹ ವ್ಯಕ್ತಿ ಹೇಳ್ತಾನೆ, ಬಾಬಾ ಸಾಹೇಬ್ ಅನ್ನೋದು ಒಂದು ಪ್ಯಾಷನ್ ಆಗಿದೆ. ಹೌದು, ಬಾಬಾ ಸಾಹೇಬರು ನಮ್ಮ ಜೀವನ, ನಮ್ಮ ಅನರೇನು ತಣಗಳಲ್ಲಿ ಹರಿಯುತ್ತಿರುವ ರಕ್ತದ ಪ್ರತಿಯೊಂದು ಬಿಂದುವಲ್ಲಿ ಬಾಬಾ ಸಾಹೇಬರಿದ್ದಾರೆ. ನಿನಗೆ ನೋವು ಅಂತ ಪ್ರಶ್ನೆ ಮಾಡಕ್ಕೆ ಚಪ್ಪತ್ತಿನ ಬಂಧುಗಳೇ, ಬಾಬಾ ಸಾಹೇಬರು ಈ ಭಾರತ ದೇಶದ ಈ ಮಣ್ಣಿನಲ್ಲಿ ಹುಟ್ಟಿದ್ದ ಇದ್ರೆ ನಮ್ಮೆಲ್ಲರ ಪರಿಸ್ಥಿತಿ ಏನಾಗ್ತಿದ್ರು ಒಂದು ಕ್ಷಣ ತಾವೆಲ್ಲರೂ ಯೋಚನೆ ಮಾಡ್ಕೋಬೇಕಾಗಿದೆ. ನಮ್ಮ ಅಸ್ತಿತ್ವವನ್ನು ಕೆಣಕುವಂತಹ ಪ್ರಯತ್ನ ಮಾಡಿದ್ದಾರೆ, ನಮ್ಮ ಅಸ್ಮಿತೆಗೆ ಪ್ರಶ್ನೆ ಮಾಡಿದ್ದಾರೆ. ಬಾಬಾ ಸಾಹೇಬ್ ಅಂದ್ರೆ ಬರೀ ನಮ್ಮ ದೇವರಲ್ಲ, ನಮ್ಮ ತಂದೆ ಹೌದು, ನಮ್ಮ ತಾಯಿ ಹೌದು ಅಂತ ಹೇಳಕ್ಕೆ ಇಚ್ಛಪಡ್ತಾನೆ. ನಮ್ಮ ತಂದೆ ಅಥವಾ ತಾಯಿಗೆ ಅವಹೇಳನ ಮಾಡಿದ್ರೆ ನಾವು ಬಿಡೋದಿಲ್ಲ. ದಲಿತ ಮತ್ತು ಅಹಿಂದ ಅಲ್ಪಸಂಖ್ಯಾತರ ನಮ್ಮ ಹುಲಿಗಳು ಬೇಟೆ ಆಡಕ್ಕೆ ಸನ್ನದ್ಧರಾಗಿದ್ದಾರೆ. ಇನ್ನಾದ್ರೂ ಬಾಯಿ ಮುಚ್ಕೊಂಡಿರಬೇಕಂತ ಎಚ್ಚರಿಕೆನ ಈ ವೇದಿಕೆ ಮುಂದೆ ತಂತ್ರ ಕೊಡಕ್ಕೆ ಇಷ್ಟಪಡ್ತೇನೆ. ಏನಂತ ತಿಳ್ಕೊಂಡಿದ್ದಾರೆ, ಈ ಭಾರತ ನಮ್ಮದು, ಈ ಭೂಮಿಯ ಮೂಲ ನಿವಾಸಿಗಳು ನಾವು, ದಲಿತರು, ಅಲ್ಪಸಂಖ್ಯಾತ ಹಿಂದುಳಿದರು, ನಾವು ಹುಟ್ಟಿ ಬೆಳೆದು ನಾವು ಕಟ್ಟಿದಂತಹ ದೇಶ ಇದು. ನಿಮಗೆ ಭಿಕ್ಷೆ ಕೊಟ್ಟಿದ್ದೇವೆ, ಆ ಭಿಕ್ಷೆಯಲ್ಲಿ ನೀವು ಅಧಿಕಾರ ನಡೆಸ್ತಾ ಇದ್ರಿ. ಭಿಕ್ಷೆಯನ್ನು ಕಸ್ಕೊಳ್ಳೋದು ದೊಡ್ಡ ಮಾತಲ್ಲ, ಆದ್ರೆ ಬಾಬಾ ಸಾಹೇಬ್ ಕೊಟ್ಟಂತಹ ಸಂವಿಧಾನಕ್ಕೆ ಗೌರವ ಕೊಟ್ಟು ನಡೆದುಕೊಳ್ಳಿ ಅಂತ ಹೇಳಕ್ಕೆ ಇಚ್ಛೆ ಪಡ್ತೇವೆ. ಇನ್ನು ಮೇಲಾದ್ರೂ ಸನ್ಮಾನ್ಯ ಪ್ರಧಾನಿಗಳಿಗೆ ಭಾರತ ಸಂವಿಧಾನ ಮೇಲೆ ಕಿಂಚಿತ್ತಾದ್ರೂ ಗೌರವ ಇದ್ದರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೇಲೆ ಅವ್ರಿಗೇನಾದ್ರು ಭಕ್ತಿ ಶ್ರದ್ಧೆ ಇದ್ದರೆ ದೊಡ್ಡದಾಗಿ ಮಾತಾಡ್ತೀರಾ ನಿಮ್ಮ ಭಾಷಣಗಳಲ್ಲಿ. ಸಂವಿಧಾನ ಪ್ರತಿಗೆ ನೀವು ನಮಸ್ಕಾರ ಮಾಡಿ ನಿಮ್ಮ ಕಾರ್ಯಕ್ರಮ ಶುರು ಮಾಡ್ತಿರಲ್ಲ, ಅದು ನಿಜವಾಗಿದ್ರೆ ನಿಮ್ಮ ಮನದಲ್ಲಿ, ನಿಮ್ಮ ಹೃದಯದಲ್ಲಿ ನಿಜವಾಗಿ ನೀವು ಭಕ್ತಿ ಶ್ರದ್ಧೆಯನ್ನು ತೋರಿಸ್ತಾ ಇದ್ರೆ ತಕ್ಷಣ ಈ ಕುಹುಕವಾಗಿ ಮಾತಾಡಿದಂತಹ ಅವಿಹೇಯಕರವಾದಂತಹ ಈ ವ್ಯಕ್ತಿಯ ರಾಜೀನಾಮೆ ತಾವು ಪಡೆದುಕೋಬೇಕು. ಆವಾಗ ನಿಮ್ಮ ನಿಜವಾದ ನೈಜವಾದ ಅಂಬೇಡ್ಕರ್ ಭಕ್ತಿಯನ್ನ ನಾವು ಒಪ್ಕೊಳ್ತೇವೆ. ಇಲ್ಲಿದ್ರೆ ನೀವು ಮಾಡುವ ಪ್ರತಿಯೊಂದು ಭಾಷಣ ಢೋಂಗಿ ಆಗ್ತದೆ, ನಾಟಕವಾಗ್ತದೆ. ಇನ್ನು ಮೇಲೆ ನಮ್ಮ ದಲಿತ, ಅಹಿಂದ, ಹಿಂದುಳಿದ ಸಿಂಹಗಳು ಸುಮ್ಮನೆ ಕೂಡೋದಿಲ್ಲ. ಇನ್ನಾದ್ರೂ ಎಚ್ಚರಿಕೆ ನೀರು ಹೇಳಕ್ಕೆ ಇಚ್ಛೆ ಪಡ್ತೇನೆ. ಬನ್ನಿ ಬಂಧುಗಳೇ, ನಮ್ಮ ದೇವರು, ನಮ್ಮ ತಂದೆ ತಾಯಿ ಸರ್ವಸ್ವಾದ ಬಾಬಾ ಸಾಹೇಬ್ ಅಂಬೇಡ್ಕರ್ ಮೇಲೆ ಯಾರಾದರೂ ಕುನ್ನಿಗಳು, ಬರೀ ಈ ವ್ಯಕ್ತಿ ಅಲ್ಲ,
ಯಾರಾದ್ರೂ ಕುನ್ನಿಗಳು ಕುಹಕ್ಕೆ ಮಾತ್ರ ಅಟ್ಟಾಡಿಸಿ ಹೊಡೆ ಕೂಡ ತಯಾರಾಗಬೇಕಂತ ನಾನು ಕರೆ ಕೊಡ್ತೇನೆ. ಸಮಯ ಬಹಳ ಆಗಿದೆ, ಇನ್ನಷ್ಟು ನಾಯಕರು ಮಾತಾಡಬೇಕಾಗಿದೆ. ಅವಕಾಶ ಅಂತ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಮಗದೊಮ್ಮೆ ಭೀಮ ನಮಸ್ಕಾರ ಸಲ್ಲಿಸ್ತಾ ಮತ್ತೊಂದು ಹೋರಾಟಕ್ಕೆ ಸಿದ್ಧರಾಗಿರಿ. ನಮ್ಮ ಹಕ್ಕುಗಳನ್ನ ಉಳಿಸ್ಕೊಳ್ಳೋ ಸಿದ್ಧರಾಗಿರಿ. ಇಲ್ಲದಿದ್ದರೆ ಸ್ವಾತಂತ್ರ್ಯ ಏನು 1947 ಆಗಸ್ಟ್ 14 ರಾತ್ರಿ ಸಿಕ್ತು. ನಿಜವಾದ ಸ್ವಾತಂತ್ರ್ಯ ಸಿಕ್ಕಿದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಯಾವ ಸಂವಿಧಾನ ಕನ್ನಡದ ಈ ದೇಶಕ್ಕೆ ಕೊಟ್ಟರು, ಅವಾಗ ನಿಮ್ಗೆಲ್ಲ ಸ್ವಾತಂತ್ರ್ಯ ಸಿಕ್ಕಿದ್ದು. ಅಲ್ಲಿವರೆಗೂ ನಾವು ಗುಲಾಮರಾಗಿದ್ದೇವೆ, ಮರಿಬೇಡ್ರಿ. ಬಾಬಾ ಸಾಹೇಬರ ಪ್ರತಿ ನಮ್ಮ ಶ್ರದ್ಧೆ ಭಕ್ತಿ ನಿಜವಾಗಿದ್ರೆ ಹೋರಾಟವನ್ನ ಮುಂದುವರೆಸೋಣ. ರಕ್ತ ಕ್ರಾಂತಿಯಾದರೂ ಬೀಳಲಾರೆವು, ಬಾಬಾ ಸಾಹೇಬರ ಅವಮಾನ ಸಹಿಸಲಾರೆವು. ಧನ್ಯವಾದ ಬಂಧುಗಳೇ. ಯಾವಾಗಲೂ ನಮ್ಮ ದೇಶದ ಈ ಸಂವಿಧಾನ ಸಂರಕ್ಷಣೆಗೋಸ್ಕರವಾಗಿ, ಅದರ ಪಿತಾಮಹ ಬಾಬಾ ಸಾಹೇಬರ ಗೌರವಗೋಸ್ಕರವಾಗಿ ನಾವು ಸನ್ನದ್ಧರಾಗೋಣ ಅಂತ ಹೇಳ್ತಾ, ಅವಕಾಶದಂತಹ ಪ್ರತಿಯೊಬ್ಬ ನಾಯಕರಿಗೆ ವಂದಿಸಿ ಅಭಿನಂದಿಸಿ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಅಭಿನಂದನೆ ಸಲ್ಲಿಸಿ ಮಾತುಗಳು ಹೇಳ್ತೇನೆ. ಜಯ 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 ಭೀಮ್, ಜಯ 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 ಭೀಮ್. ಧನ್ಯವಾದಗಳು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅವಮಾನವಾಗಿ ಮಾತಾಡಿರ್ತಕ್ಕಂಥ, ಅಮಾನವೀಯವಾಗಿ ಮಾತಾಡಿರ್ತಕ್ಕಂಥ ಕೇಂದ್ರದ ಭ್ರಷ್ಟ ನೀಚ ಅತ್ಯಂತ ಹೊಲಸು ಮೋದಿಯ ಹೇಸಿ ಮನಸ್ಸಿನ ಅಮಿತ್ ಶಾಗೆ ಒಂದು ಧಿಕ್ಕಾರವನ್ನು ಹಾಕ್ಲಿಕ್ಕೆ ಬಯಸ್ತಾ ಇದ್ದಾನೆ. ಆ ಕಾರಣಕ್ಕಾಗಿ ಕೇಂದ್ರ ಸಚಿವ ಅಮಿತ್ ಶಾಗೆ ಹಾಗಾಗಿ ಈ ವೇದಿಕೆ ಮೂಲಕ ನಾನು ಅಮಿತ್ ಶಾಗೆ ಒಂದು ಕವನದ ಮೂಲಕ ಅಮಿತ್ ಶಾಗೆ ನಾನು ಖಂಡಿಸ್ತಾ ಇದ್ದೇನೆ. ಏನು ಅಂತಂದ್ರೆ, ನನ್ನ ಕವನದ ಶೀರ್ಷಿಕೆ ಮೆಟ್ಟು. ಮೆಟ್ಟಿಲೆ ಹೊಡೆಯಬೇಕನಿಸುತ್ತದೆ. ನಾನು ಅಮಿತ್ ಶಾ ನನ್ನ ಮೆಟ್ಟಿಲೆ ಹೊಡೆಯಬೇಕನಿಸುತ್ತದೆ. ನಾನು ಅಮಿತ್ ಶಾ ಅನ್ನುವ ನಾಯಿಗೆ ಮೆಟ್ಟಿಲೆ ಹೊಡೆಯಬೇಕನಿಸುತ್ತದೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಹಗುರವಾಗಿ ಮಾತನಾಡಿದ ಕೇಂದ್ರದ ಗೃಹ ಸಚಿವ ಅಮಿತ್ ಶಾ ಎಂಬ ನಾಯಿಗೆ ಮೆಟ್ಟಿಲೆ ಹೊಡೆಯಬೇಕನಿಸುತ್ತದೆ. ಈ ವೇದಿಕೆ ಮೂಲಕ ಮೆಟ್ಟಿಲೆ ಹೊಡೆಯಬೇಕನಿಸುತ್ತದೆ. ಬೇಸರವಿಲ್ಲದೆ ವಿದ್ಯಾಭ್ಯಾಸ ಮಾಡಿ ವಿಶ್ರಾಂತಿ ಇಲ್ಲದೆ ಸಂವಿಧಾನ ಬರೆದು ಈ ಭಾರತಕ್ಕೆ ಒಂದು ಜೀವ ಕೊಟ್ಟಿರ್ತಕ್ಕಂಥ ಭಾರತ ದೇಶದ ತಂದೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಅವಮಾನಗೊಳಿಸಿರ್ತಕ್ಕಂಥ ಮೋದಿ ಅಂತಕ್ಕವರಿಗೆ ಮೆಟ್ಟಿಲು ಹೊಡಿಬೇಕನ್ನಿಸುತ್ತದೆ. ನಾನು ಈ ವೇದಿಕೆ ಮೂಲಕ ಮೆಟ್ಟಿಲು ಹೊಡಿಬೇಕನ್ನಿಸುತ್ತದೆ. ಹಾಗಾಗಿ ಈ ವೇದಿಕೆ ಮೂಲಕ ನಾನು ಈ ವಿಚಾರವನ್ನು ನನ್ನ ಯುವಕರಿಗೆ ತಿಳಿಸ್ತಾ, ಕೇಂದ್ರ ಸಚಿವ ಅಂತಕ್ಕಂಥ ಒಬ್ಬ, ಅಮಿತ್ ಶಾ ಅಂತಕ್ಕಂಥ ಒಬ್ಬ ಗಡಿಪಾರ ಆಗಿರ್ತಕ್ಕಂಥ ಒಬ್ಬ ವ್ಯಕ್ತಿ ಇವತ್ತು ಕೇಂದ್ರದಲ್ಲಿ ವಿಶೇಷವಾಗಿ ಸದನ ನಡೆದಿರ್ತಕ್ಕಂಥ ಸಂದರ್ಭದಲ್ಲಿ ರಾಜ್ಯಸಭೆಯಲ್ಲಿ ಅಂಬೇಡ್ಕರ್ ಅಂತಕ್ಕಂಥದ್ದು ಕೇವಲ ನಿಮಗೆ ಫ್ಯಾಷನ್ ಆಗಿ ಬಿಟ್ಟಿದೆ. ಹಾಗನ್ನುವ ಬದಲಾಗಿ ಒಂದು ದೇವರ ಹೆಸರನ್ನು ಹೇಳಿದ್ದೆ ಆದರೆ ನಿಮಗೆ 7 ಕೋಟಿ 7 ಜನ್ಮಕ್ಕೆ ಸ್ವರ್ಗ ಪ್ರಾಪ್ತಿ ಆಗ್ತಿತ್ತು ಅಂತಕ್ಕಂಥ ಅವೈಜ್ಞಾನಿಕವಾಗಿರ್ತಕ್ಕಂಥ ಮಾತನ್ನ ಹೇಳುವುದರ ಮೂಲಕ ಈ ದೇಶದ ಬಹುಕೋಟಿ ಜನರ ಮನಸ್ಸಿಗೆ ನೋವನ್ನು ತಂದಿದ್ದಾರೆ. ಹಾಗಾಗಿ ಜಗತ್ತಿನ ದೇಶದಾದ್ಯಂತ ಇವತ್ತು ಚಳುವಳಿಗಳು ನಡೀತಾ ಇವೆ, ಹೋರಾಟಗಳು ನಡೀತಾ ಇವೆ. ಆ ಕಾರಣಕ್ಕಾಗಿ ನಾನು ವೇದಿಕೆ ಮೂಲಕ ವಿಜಯಪುರದ ಬಸವನಾಡಿನಿಂದ ನಾನು ಒಂದು ಕೂಗನ್ನ ಕೊಡ್ಲಿಕ್ಕೆ ಬಯಸ್ತಾ ಇದ್ದೇನೆ. ಅಮಿತ್ ಶಾ ಅವರನ್ನ ಸಾಕಿಕೊಂಡಿರ್ತಕ್ಕಂಥ ಮೋದಿ ಅವರು, ನೀವು ವಿಶ್ವಗುರು ಆಗಲಿಕ್ಕೆ ಹೊರಟಿದ್ದೀರಿ. ನೀವು ಸ್ವಯಂ ಘೋಷಿತ ವಿಶ್ವಗುರು ಆಗಿದ್ದೀರಿ. ನೀವು ಆಗ್ಬೇಕು ಅಂತಕ್ಕಂಥ ಕನಸನ್ನು ಕಂಡಿದ್ದೆ ಆದ್ರೆ ಮೊಟ್ಟ ಮೊದಲು ಅಮಿತ್ ಶಾ ಅಂತಕ್ಕಂಥ ಭ್ರಷ್ಟನಿಗೆ ಮೆಟ್ಟಿಲೆ ಹೊಡೆದು ವೇದಿಕೆ ಮೂಲಕ ನಾನು ಮೆಟ್ಟಿಲೆ ಹೊಡೆದು ಅವರಿಗೆ ಸಚಿವ ಸಂಪುಟದಿಂದ ಕೈ ಬಿಡಬೇಕು ಅಂತಕ್ಕಂಥ ಆಗ್ರಹವನ್ನು ನಾನು ಮಾಡ್ತಾ ಇದ್ದೇನೆ. ಹಾಗಾಗಿ ನೀವು ಮಾಡಿರ್ತಕ್ಕಂಥದ್ದು ಕೇವಲ ಬಾಬಾ ಸಾಹೇಬರಲ್ಲ. ಆ ಬಾಬಾ ಸಾಹೇಬ್ರು ಅಂತಕ್ಕಂಥ ಒಂದು ಶಕ್ತಿ ಇಡೀ ವಿಶ್ವದ 198 ದೇಶಗಳಲ್ಲಿ ಗೌರವಕ್ಕೆ ಒಳಗಾಗತಕ್ಕಂಥ ಜಗತ್ತಿನ ಒಬ್ಬ ಏಕೈಕ ವ್ಯಕ್ತಿ, ಅದು ನನ್ನ ತಂದೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತಕ್ಕಂಥದ್ದನ್ನು ಅರ್ಥ ಮಾಡ್ಕೋಬೇಕಾಗಿದೆ. ಹಾಗಾಗಿ ನೀವುಗಳು ಮುಂದಿನ ದಿನಮಾನಗಳಲ್ಲಿ ಅಮಿತ್ ಶಾ ಅವರನ್ನ ಸಚಿವ ಸಂಪುಟದಿಂದ ಕೈ ಬಿಡದೆ ಹೋದ್ರೆ, ಇದನ್ನ ಆಗದೇ ಇರತಕ್ಕಂಥ, ಇದನ್ನ ಕೈಲೇ ಮಾಡದೇ ಇರತಕ್ಕಂಥ ಒಬ್ಬ ಮೋದಿ ಅಂತಕ್ಕಂಥ ಒಬ್ಬ ಅಸಹಾಯಕ ಪ್ರಧಾನಮಂತ್ರಿ, ನೀವೇನಾದ್ರೂ ಅಸಹಾಯಕರಾಗಿದ್ರೆ, ನೀವೇನಾದ್ರೂ ನಿಷ್ಕಾಳಜಿತರ ತೋರಿದ್ದೆ ಆದ್ರೆ
ಈ ರಾಷ್ಟ್ರದಲ್ಲಿ ಒಂದು ಕಾನೂನಿದೆ, ಸಂವಿಧಾನವನ್ನ ಗೌರವಿಸ್ತಕ್ಕಂಥ, ಸಂವಿಧಾನವನ್ನ ಕಾಪಾಡಿಕೊಂಡು ಹೋಗ್ತಕ್ಕಂಥ ರಾಷ್ಟ್ರಪತಿಗಳು ಇದರಲ್ಲಿ ಮಧ್ಯಪ್ರವೇಶ ಮಾಡಬೇಕು. ಮಧ್ಯಪ್ರವೇಶ ಮಾಡುವುದರ ಜೊತೆಗೆ ಕೇಂದ್ರ ಸರ್ಕಾರವನ್ನ ವಜಾಗೊಳಿಸ್ತಕ್ಕಂಥ ಕೆಲಸ ಮಾಡಬೇಕು ಅಂತ ಹೇಳಿ ಇವತ್ತು ವಿಜಯಪುರ ಜಿಲ್ಲೆಯಿಂದ ನಾನು ಆಗ್ರಹ ಮಾಡ್ತಾ ಇದ್ದೇನೆ. ಹಾಗಾಗಿ ಇದು ಕೇವಲ ಸಾಂಕೇತಿಕವಾಗಿರ್ತಕ್ಕಂಥ ಹೋರಾಟ, ಇದೊಂದು ಅಹಿಂದ ವರ್ಗದ ಹೋರಾಟ ಅಂತಕ್ಕಂಥ ವಿಚಾರವನ್ನು ತಿಳ್ಕೊಂಡು ಬಹಳಷ್ಟು ಶಾಂತ ರೀತಿಯಿಂದ, ವಿಶೇಷವಾಗಿ ಬಹುದಿನಗಳಿಂದ ನಡೆದಿರ್ತಕ್ಕಂಥ ಚಳವಳಿ ಇಲ್ಲಿ ಬಹಳಷ್ಟು ಅರ್ಥಪೂರ್ಣವಾಗಿ ನಡೀತು. ಇದಕ್ಕೆ ಸಹಕಾರ ಕೊಟ್ಟಿರ್ತಕ್ಕಂಥ ಸರ್ವ ಸಂಘಟನೆಗಳಿಗೂ ಕೂಡ ನಾನು ಧನ್ಯವಾದಗಳನ್ನು ಸಲ್ಲಿಸುವ ಜೊತೆಗೆ ಮುಂದಿನ ದಿನಮಾನಗಳಲ್ಲಿ ನಾಳೆ 2ನೇ ತಾರೀಕಿಗೆ ಬೆಂಗಳೂರು ಮಟ್ಟದಲ್ಲಿ ಒಂದು ಚಳವಳಿಯನ್ನು ನಡೆಸಬೇಕು ಅಂತಕ್ಕಂಥ ವಿಚಾರದಲ್ಲಿ 2ನೇ ತಾರೀಕಿಗೆ ಮೀಟಿಂಗ್ ಅನ್ನು ನಾವು ಕರಿತಾ ಇದ್ದೀವಿ. ಎಲ್ಲ ಸಂಘಟನೆಗಳು, ಹಿಂದ ವರ್ಗದವರೆಲ್ಲರೂ ಕೂಡ ಮುಂದಿನ ನಿರ್ಮಾಣಗಳಲ್ಲಿ ರಾಜ್ಯವ್ಯಾಪಿಯಾಗಿರ್ತಕ್ಕಂಥ ಹೋರಾಟ ನಡೀತಾ ಇದೆ. ಮುಂದಿನ ನಿರ್ಮಾಣಗಳಲ್ಲಿ ರಾಷ್ಟ್ರ ಮಟ್ಟದ ಹೋರಾಟಗಳು ಕೂಡ ತಾವೆಲ್ಲರೂ ಕಂಕಣಬದ್ಧವಾಗಿ ನಿಲ್ತಕ್ಕಂಥ ಕೆಲಸ ಮಾಡಬೇಕು ಅಂತಕ್ಕಂಥ ವಿಚಾರ ವೇದಿಕೆ ಮೂಲಕ ಹೇಳ್ತಾ ನನಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಪವಿತ್ರ ವೇದಿಕೆ ಅನಂತ ಕೋಟಿ ಜೈ ಭೀಮ್ ಮೆಂಬರ್ಗಳ ಸಲ್ಲಿಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಜೈ ಭೀಮ್, ಜೈ ಪ್ರಬುದ್ಧ ಭಾರತ್. ಜೈ ಭೀಮ್, ಜೈ ಭೀಮ್. ಈ ಧ್ವನಿ ಎಲ್ಲಿ ಕಳಿಸ್ಬೇಕಪ್ಪ ಅಂದ್ರ ಚಡ್ಡಿ ಅಮಿತ್ ಶಾ ಕಳಿಸ್ಬೇಕದು ಹಂಗ ಹೋಗ್ಬಿಟ್ಟು ನಾವು ಅಂಬೇಡ್ಕರ್ 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 ಅಂತ ಹೇಳ್ತೀರಿ, ಅದೊಂದು ಫ್ಯಾಷನ್ ಆಗಿಬಿಟ್ಟಿದೆ. ದೇವರ ಸ್ಮರಣೆ ಮಾಡಿದ್ರೆ ನೀವು ಸ್ವರ್ಗಕ್ಕೆ ಹೊಕ್ಕಿದ್ರಿ ಅನ್ನುವಂತ ಮಾತನ್ನ ಹೇಳಿದಂತ ಈ ಗುಜರಾತಿನ ಗಡಿಪಾರ ನಾಯಿ ಅಂದ್ರೆ ತಪ್ಪಾಗತ್ತೆ. ಯಾಕಂದ್ರೆ ನಿಯತ್ತಿರ ನಾಯಿಗೆ ಇದು ಹಂದಿದು. ಈ ಹಂದಿಗೆ ನಾವು ಒಂದು ಮಾತ ಈ ವೇದಿಕೆ ಮುಖಾಂತರ ಹೇಳಲಿಕ್ಕೆ ಬಯಸ್ತಾ ಇದ್ದೇವೆ. ನಾವು ಕ್ರಿಸ್ತ ಶಕ ಪೂರ್ವ 197ರಲ್ಲಿ ಮನುಸ್ಮೃತಿಯನ್ನು ಬರೆಸ್ತಾರ. ಆ ಮನುಸ್ಮೃತಿ ತಲೆಯಲ್ಲಿ ಇಟ್ಕೊಂಡು ಇವತ್ತು ಏನ್ ಮಾಡ್ತಾ ಇದಾರಪ್ಪ ಅಂತಂದ್ರೆ ಇವರು ಸುಮ್ತಿ ಬಾರಗೊಂಡಿಂದ ಮನುಸ್ಮೃತಿನ ಬರೆಸ್ತಾರ. ಆ ಮನುಸ್ಮೃತಿಯನ್ನು ತಲೆಯಲ್ಲಿ ಇಟ್ಕೊಂಡು ಇವತ್ತು ಆ ವ್ಯವಸ್ಥೆಯನ್ನ, ವರ್ಣಾಶ್ರಮ ವ್ಯವಸ್ಥೆನ ಮತ್ತೆ ಜಾರಿಗೆ ತರುವಂತ ಹುನ್ನಾರ ಇವತ್ತು ಕೇಂದ್ರದಲ್ಲಿರುವಂತಹ ಬಿಜೆಪಿ ಸರ್ಕಾರ ಮಾಡ್ತಾ ಇದೆ ಅನ್ನುವಂಥದ್ದನ್ನು ನಾವೆಲ್ಲರೂ ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೇಕಾಗಿದೆ. ಇವತ್ತು ವರ್ಣಾಶ್ರಮದ ಬೇರು, ಜಾತಿ ಬೇರು ಇವತ್ತು ಜಗತ್ತನ್ನ ಆಳ್ತಾ ಇದೆ. ಇವತ್ತು 2 ವರ್ಗಗಳು ಈ ದೇಶವನ್ನು ಆಳ್ತಾ ಇವೆ. ಒಂದು ಬ್ರಾಹ್ಮಣೀಕರಣ ಮತ್ತು ಒಂದು ಬಂಡವಾಳಶಾಹಿ. ಈ ಬಂಡವಾಳಶಾಹಿ ಮತ್ತು ಬ್ರಾಹ್ಮಣೀಕರಣ ಇವತ್ತು ಏನ್ ಮಾಡ್ತಾ ಇದೆ, ದೇಶನ ಆಳ್ತಾ ಇದೆ. ಮತ್ತೆ ಒಳ್ಳೆ ಜಾತಿ ಬೇರನ್ನ ಸೃಷ್ಟಿ ಮಾಡ್ತಾ ಇವೆ. ಅದಕ್ಕಾಗಿ ಇವತ್ತು ನಾವು ಕಂಕಣಬದ್ಧವಾಗಿ ನಿಲ್ಬೇಕಾಗಿದೆ. ಇವತ್ತು ಈ ದೇಶವನ್ನು ಕಟ್ಟಬೇಕಾಗಿದೆ ನಾವು ಯುವಕರೆಲ್ಲ ಸೇರಿ. ಇವತ್ತು ಈ ಶಾದ ಈ ಮೋದಿ ಏನ್ ಮಾಡ್ತಾರಪ್ಪ ಅಂತಂದ್ರೆ ಅಧಿಕಾರ ಬರುವುದಕ್ಕಿಂತ ಮುಂಚಿತವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪಾದಕ್ಕೆ ನಮಸ್ಕಾರ ಮಾಡಿ ಅಧಿಕಾರ ಹಿಡಿದಂತವ್ರು ಇವರು. ಈಗ ಹೇಳ್ತಾರೆ ಅಂಬೇಡ್ಕರ್ ಅಂಬೇಡ್ಕರ್ ಅನ್ನೋದು ಫ್ಯಾಷನ್ ಆಗಿದೆ ಅಂತ. ಮೋದಿ ಅವರೇ, ನೀವು ಕೂಡಲೇ ಸಚಿವ ಸಂಪುಟದಿಂದ ಅಮಿತ್ ಶಾ ಅವರನ್ನ ಕೈ ಬಿಡ್ಲಿಲ್ಲಪ್ಪ ಅಂತಂದ್ರೆ ಈ ಏನು ಹೋರಾಟ ಬಿಜಾಪುರ ಬಂದ್ ಆಗಿದೆ ಇದು ಉಗ್ರ ಸ್ವರೂಪ ತಾಳದಿತ್ತು ಅನ್ನುವಂತ ಮಾತನ್ನು ಈ ಮೂಲಕ ಹೇಳಿಕ್ ನಾ ಬಯಸ್ತಾ ಇದ್ದೇನೆ. ಅದಕ್ಕಾಗಿ ಕೂಡಲೇ ನೀವು ಅಮಿತ್ ಶಾ ಅವರ ರಾಜೀನಾಮೆ ಪಡಿಬೇಕು ಹಾಗೂ ಈ ದೇಶದಿಂದ ಅವರನ್ನ ಗಡಿಪಾರು ಮಾಡಬೇಕಂತ ನಾನು ಆಗ್ರಹಿಸ್ತಾ ಇದ್ದೇನೆ. ಇವತ್ತು ಗುಜರಾತಿಂದ ಗಡಿಪಾರಾದ ತಾವು ಈ ದೇಶದಿಂದ ಗಡಿಪಾರ ಆಗ್ಬೇಕಂತ ನಾನು ಹೇಳ್ತಾ ಇದ್ದೇನೆ. ಇವತ್ತು ದೇವರ ಸ್ಮರಣೆ ಮಾಡ್ಬೇಕಾದ್ರೆ ಈ ದೇವರುಗಳು ಏನಾಗ್ಯಾವಪ್ಪ ಅಂತಂದ್ರೆ 33 ಕೋಟಿ ದೇವರುಗಳು ಈ ದೇಶದಲ್ಲಿ ಇದ್ದು ಮೊದಲು. ಆದ್ರೆ 33 ಕೋಟಿ ದೇವರುಗಳಿಗೆ ಆಪರೇಷನ್ ಮಾಡಕ ಲಂಡನ್ ಇಂದ ಒಬ್ಬ ಡಾಕ್ಟರ್ ಬರ್ತಾರ. ಅವ್ರು ಯಾರಪ್ಪ ಅಂದ್ರೆ ಅವರೇ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಅವ್ರು ಹೆಂಗ ಆಪರೇಷನ್ ಮಾಡ್ತಾರಪ್ಪ ಅಂದ್ರೆ 33 ಕೋಟಿ ದೇವರುಗಳು 66 ಆಗ್ಬೇಕಾಗಿತ್ತು, 66 ಇದ್ದದ್ದು 170 ಆಗ್ಬೇಕಾದ್ರು. ಆ ಯಾವ ದೇವರುಗಳು ಆಗ್ಲೇ ಇಲ್ಲ. ಯಾಕಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವಾಗ ಆಪರೇಷನ್ ಮಾಡ್ಬಿಟ್ಟಾರ ದೇವರುಗಳಿಗೆಲ್ಲ. ಅದಾದ್ರೆ ಅಮಿತ್ ಶಾ ಅವರೇ, ನೀವು ಅರ್ಥ ಮಾಡ್ಕೊಳ್ಳಿ, ನೀವು ದೇವರುಗಳು ಬೇಕಾದ್ರೆ ನೀವು ಈ ದೇಶನ ಬಿಟ್ಟು ನಿಮ್ ದೇಶಕ್ಕೆ ಹೋಗ್ಬಿಡ್ರಿ ಅಂತ ಈ ವೇದಿಕೆ ಮೂಲಕ ಹೇಳಕ್ ಬಯಸ್ತಾ ಇದ್ದೇವೆ ನಾವು. ಹಾಗಾಗಿ ವೇದಿಕೆ ಮೇಲೆ ಸಾಕಷ್ಟು ಜನ ಮಾತಾಡೋದ್ರಿಂದ ಸಮಯ ಅಭಾವ ಇರೋದ್ರಿಂದ ನನಗೆ ಇಲ್ಲಿ ವೇದಿಕೆ ಮೇಲೆ ಕರೆಸಿ ಮಾತನಾಡಕ್ಕೆ ಅವಕಾಶ ಮಾಡಿಕೊಂಡಂತ ತಮ್ಮೆಲ್ಲರಿಗೂ ಭೀಮನಮನಗಳು ಸಲ್ಲಿಸಿ ನಾನು 1-2 ಮಾತು ಮುಗಿಸ್ತೀನಿ. ಜೈ ಭೀಮ್, ಜೈ ಪ್ರಬುದ್ಧ ಭಾರತ. ಆಗಿದ್ರಿ, ಪ್ರಧಾನಮಂತ್ರಿಗಳಾಗಿದ್ರಿ. ಇವತ್ತು ಅದಕ್ಕೋಸ್ಕರ ಇವತ್ತು ರಾಷ್ಟ್ರಪತಿ ಒಳಗೆ ನಾನು ಮನವಿ ಮಾಡ್ಕೊತೀನಿ. ಅಮಿತ್ ಶಾ ಅವ್ರನ್ನ ಇವತ್ತ ಗಡಿಪಾರು ಮಾಡಬೇಕು ಅನ್ನೋದನ್ನ ಒಕ್ಕೂಟದಿಂದ ಹೇಳ್ತಿದ್ದೀವಿ. ಇವತ್ತು ಒಂದ್ ವೇಳೆ ಇವತ್ತು ಅಮಿತ್ ಶಾ ಅವರಿಗೆ ಮತ್ತು ಇವತ್ತು ಮೋದಿ ಅವರಿಗೆ ನಾವು ಎಚ್ಚರಿಕೆ ಕೊಡ್ತೀವಿ.
ಬಿಜೆಪಿ ಅವರಿಗೆ ಮೊದಲ ಎಚ್ಚರಿಕೆ ಕೊಡ್ತಿದ್ದೀವಿ. ಇವತ್ತ ಇದೇ ಸಂದರ್ಭದಲ್ಲಿ ಸಾಮಾಜಿಕವಾಗಿ ನ್ಯಾಯ, ಪ್ರೀತಿ, ಸಮಾನತೆ ಇವತ್ತು ಕೊಟ್ಟ ಭ್ರಾತೃತ್ವ ಕೊಟ್ಟದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇವತ್ತ ಒಂದು ವೇಳೆ ಸಂವಿಧಾನ ಇವತ್ತಿನ ಸಂದರ್ಭದಲ್ಲಿ ಪ್ರಜಾಪ್ರಭುತ್ವ ಈ ಮೋದಿ ಸರ್ಕಾರ ಬಂದ ನಂತರ, ಮನುವಾದಿ ಸರ್ಕಾರ ಬಂದ ನಂತರ ಪ್ರಜಾಪ್ರಭುತ್ವ ಗಂಡಾಂತರದಲ್ಲಿದೆ. ಆ ಪ್ರಜಾಪ್ರಭುತ್ವ ಗಂಡಾಂತರದಲ್ಲೇ, ಸಂವಿಧಾನ ಗಂಡಾಂತರದಲ್ಲಿದೆ ಅನ್ನುವಂಥ ಮಾತನ್ನು ಹೇಳ್ತಿದ್ದೀವಿ. ಅದಕ್ಕೆ ಅಮಿತ್ ಶಾ ಅವರು ನೀವು ತೀವ್ರಗತಿಯಿಂದ ರಾಜೀನಾಮೆ ಕೊಡದೇ ಇದ್ರ ಒಂದ್ ಮಾತನ್ನ ಈಗ ಹೇಳ್ತಿದ್ದೀನಿ. ಇವತ್ತ 35,000 ಪ್ರೇಸ್ಗಳನ್ನ ಇದೇ ಜನವರ ಅಂದ ಇನ್ನೊಮ್ಮೆ ಕೋರೆಗಾಂವ್ ಆಗುವುದರಲ್ಲಿ ಯಾವ ಸಂದೇಹ ಇಲ್ಲ ಅನ್ನೋಂಥದ್ದ ಇವತ್ತು ಮೋದಿ ಅವರಿಗೆ ಎಚ್ಚರಿಕೆ ಕೊಡ್ತಾ ಇದ್ದೇನೆ. ದಯವಿಟ್ಟು ಇವತ್ತಿಷ್ಟು ಜನ ಎಲ್ಲ ನೀವು ಸೇರಿದ್ರಿ. ಇವತ್ತೆಲ್ಲ ಹಿಂದುಳಿದ ನಾಯಕರು, ಅಲ್ಪಸಂಖ್ಯಾತರು, ಅನೇಕ ಮಹಿಳಾ ಒಕ್ಕೂಟಗಳು ನೀವೆಲ್ಲರೂ ಬಂದು ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಗೌರವಿಸಿರಿ, ಈ ದೇಶದ ಸಂವಿಧಾನ ಗೌರವಿಸಿರಿ. ಇನ್ನು ನಾವು ಅಮಿತ್ ಶಾ ಅವರು ಬಿಡ್ಲಿಕ್ಕೆ, ಅಮಿತ್ ಶಾ ಅವರು ರಾಜೀನಾಮೆ ಕೊಡ್ಲಿಕ್ಕೆ ನಾವು ದಿನನಿತ್ಯ ಹೋರಾಟಗಳನ್ನು ಮಾಡ್ತೀವಿ. ದಿಲ್ಲಿ ಚಲೋ ನಾವು ಮಾಡ್ತೀವಿ. ಈ ಹೋರಾಟವನ್ನು ಬಿಡುವುದಿಲ್ಲ. ಇವತ್ತು ಅಮಿತ್ ಶಾ ಅನ್ನುವಂಥವ ಗುಜರಾತದ ಎಮ್ಮಿ ಹೇಳ್ತೀವಿ ಎಮ್ಮಿ, ಅದಕ್ಕೆ ಅವನು ರಾಜೀನಾಮೆ ಕೊಡುವಂತ ಇವತ್ತ ಎಲ್ಲಾ ದಲಿತ ಸಂಘಟನೆಯಿಂದ ಒಕ್ಕೂರನ್ನ ಹೇಳ್ತಿದ್ದೀನಿ. ಹೇಳಿ ಇವತ್ತು ಮಾತಾಡಲಿಕ್ಕೆ ಅವಕಾಶ ಕೊಡುವಂತ ನಿಮ್ಮೆಲ್ಲರಿಗೆ ಜೈ ಭೀಮ್ ಮಂದಿರ ಸಹಿತ ನಾವು ಒಂದೆರಡು ಮಾತುಗಳನ್ನು ಮುಗಿಸ್ತೀನಿ. ಜೈ ಭೀಮ್, ಜೈ ಕರ್ನಾಟಕ. ಧನ್ಯವಾದಗಳು ಅವರಿಗೆ. ಜೈ ಭೀಮ್, ಜೈ ಭೀಮ್. ಈ ಧ್ವನಿ ಎಲ್ಲಿ ಕಳಿಸ್ಬೇಕಪ್ಪ ಅಂದ್ರ ಚಡ್ಡಿ ಅಮಿತ್ ಶಾ ಕಳಿಸ್ಬೇಕದು. ಹಂಗ ಹೋಗ್ಬಿಟ್ಟು ನಾವು ಅಂಬೇಡ್ಕರ್ 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 ಅಂತ ಹೇಳ್ತೀರಿ, ಅದೊಂದು ಫ್ಯಾಷನ್ ಆಗಿಬಿಟ್ಟಿದೆ. ದೇವ್ರ ಸ್ಮರಣೆ ಮಾಡಿದ್ರೆ ನೀವು ಸ್ವರ್ಗಕ್ಕೆ ಹೊಕ್ಕಿದ್ರಿ ಅನ್ನುವಂತ ಮಾತನ್ನ ಹೇಳಿದಂತ ಈ ಗುಜರಾತಿನ ಗಡಿಪಾರ ನಾಯಿ ಅಂದ್ರೆ ತಪ್ಪಾಗತ್ತೆ. ಯಾಕಂದ್ರೆ ನಿಯತ್ರ ನಾಯಿಗೆ ಇದು ಹಂದಿದು. ಈ ಹಂದಿಗೆ ನಾವು ಒಂದು ಮಾತ ಈ ವೇದಿಕೆ ಮುಖಾಂತರ ಹೇಳಲಿಕ್ಕೆ ಬಯಸ್ತಾ ಇದ್ದೇವೆ. ನಾವು ಕ್ರಿಸ್ತ ಶಕ ಪೂರ್ವ 197ರಲ್ಲಿ ಮನುಸ್ಮೃತಿಯನ್ನು ಬರೆಸ್ತಾರ. ಆ ಮನುಸ್ಮೃತಿ ತಲೆಯಲ್ಲಿ ಇಟ್ಕೊಂಡು ಇವತ್ತು ಏನ್ ಮಾಡ್ತಾ ಇದಾರಪ್ಪ ಅಂತಂದ್ರೆ ಇವರು ಸುಮ್ತಿ ಬಾರಗೊಂಡಿಂದ ಮನುಸ್ಮೃತಿನ ಬರೆಸ್ತಾರ. ಆ ಮನುಸ್ಮೃತಿಯನ್ನು ತಲೆಯಲ್ಲಿ ಇಟ್ಕೊಂಡು ಇವತ್ತು ಆ ವ್ಯವಸ್ಥೆಯನ್ನ, ವರ್ಣಾಶ್ರಮ ವ್ಯವಸ್ಥೆನ ಮತ್ತೆ ಜಾರಿಗೆ ತರುವಂತ ಹುನ್ನಾರ ಇವತ್ತು ಕೇಂದ್ರದಲ್ಲಿರುವಂತಹ ಬಿಜೆಪಿ ಸರ್ಕಾರ ಮಾಡ್ತಾ ಇದೆ ಅನ್ನುವಂಥದ್ದನ್ನು ನಾವೆಲ್ಲರೂ ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೇಕಾಗಿದೆ. ಇವತ್ತು ವರ್ಣಾಶ್ರಮದ ಬೇರು, ಜಾತಿ ಬೇರು ಇವತ್ತು ಜಗತ್ತನ್ನ ಆಳ್ತಾ ಇದೆ. ಇವತ್ತು ಎರಡು ವರ್ಗಗಳು ಈ ದೇಶವನ್ನು ಆಳ್ತಾ ಇವೆ. ಒಂದು ಬ್ರಾಹ್ಮಣೀಕರಣ ಮತ್ತು ಒಂದು ಬಂಡವಾಳಶಾಹಿ. ಈ ಬಂಡವಾಳಶಾಹಿ ಮತ್ತು ಬ್ರಾಹ್ಮಣೀಕರಣ ಇವತ್ತು ಏನ್ ಮಾಡ್ತಾ ಇದೆ, ದೇಶನ ಆಳ್ತಾ ಇದೆ. ಮತ್ತೆ ಒಳ್ಳೆ ಜಾತಿ ಬೇರನ್ನ ಸೃಷ್ಟಿ ಮಾಡ್ತಾ ಇವೆ. ಅದಕ್ಕಾಗಿ ಇವತ್ತು ನಾವು ಕಂಕಣಬದ್ಧವಾಗಿ ನಿಲ್ಬೇಕಾಗಿದೆ. ಇವತ್ತು ಈ ದೇಶವನ್ನು ಕಟ್ಟಬೇಕಾಗಿದೆ ನಾವು ಯುವಕರೆಲ್ಲ ಸೇರಿ. ಇವತ್ತು ಈ ಶಾದ ಈ ಮೋದಿ ಏನ್ ಮಾಡ್ತಾರಪ್ಪ ಅಂತಂದ್ರೆ ಅಧಿಕಾರ ಬರುಕದ ಮುಂಚಿತವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪಾದಕ್ಕೆ ನಮಸ್ಕಾರ ಮಾಡಿ ಅಧಿಕಾರ ಹಿಡಿದಂತವ್ರು ಇವರು. ಈಗ ಹೇಳ್ತಾರೆ ಅಂಬೇಡ್ಕರ್ ಅಂಬೇಡ್ಕರ್ ಅನ್ನೋದು ಫ್ಯಾಷನ್ ಆಗಿದೆ ಅಂತ. ಮೋದಿ ಅವರೇ, ನೀವು ಕೂಡಲೇ ಸಚಿವ ಸಂಪುಟದಿಂದ ಅಮಿತ್ ಶಾ ಅವರನ್ನ ಕೈ ಬಿಡ್ಲಿಲ್ಲಪ್ಪ ಅಂತಂದ್ರೆ ಈ ಏನು ಹೋರಾಟ ಬಿಜಾಪುರ ಬಂದ್ ಆಗಿದೆ ಇದು ಉಗ್ರ ಸ್ವರೂಪ ತಾಳದಿತ್ತು ಅನ್ನುವಂತ ಮಾತನ್ನು ಇದಕ್ಕೆ ಹೇಳಿಕ್ ನಾ ಬಯಸ್ತಾ ಇದ್ದೇನೆ. ಅದಕ್ಕಾಗಿ ಕೂಡಲೇ ನೀವು ಅಮಿತ್ ಶಾ ಅವರ ರಾಜೀನಾಮೆ ಪಡಿಬೇಕು ಹಾಗೂ ಈ ದೇಶದಿಂದ ಅವರನ್ನ ಗಡಿಪಾರು ಮಾಡಬೇಕಂತ ನಾನು ಆಗ್ರಹಿಸ್ತಾ ಇದ್ದೇನೆ. ಇವತ್ತು ಗುಜರಾತ್ ಇಂದ ಗಡಿಪಾರಾದ ತಾವು ಈ ದೇಶದಿಂದ ಗಡಿಪಾರ ಆಗ್ಬೇಕಂತ ನಾನು ಹೇಳ್ತಾ ಇದ್ದೇನೆ. ಇವತ್ತು ದೇವರ ಸ್ಮರಣೆ ಮಾಡ್ಬೇಕಾದ್ರೆ ಈ ದೇವರುಗಳು ಏನಾಗ್ಯಾವಪ್ಪ ಅಂತಂದ್ರೆ 33 ಕೋಟಿ ದೇವರುಗಳು ಈ ದೇಶದಲ್ಲಿ ಇದ್ದು ಮೊದಲು. ಆದ್ರೆ 33 ಕೋಟಿ ದೇವರುಗಳಿಗೆ ಆಪರೇಷನ್ ಮಾಡಕ ಲಂಡನ್ ಇಂದ ಒಬ್ಬ ಡಾಕ್ಟರ್ ಬರ್ತಾರ. ಅವ್ರು ಯಾರಪ್ಪ ಅಂದ್ರೆ ಅವರೇ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಅವ್ರು ಹೆಂಗ ಆಪರೇಷನ್ ಮಾಡ್ತಾರಪ್ಪ ಅಂದ್ರೆ 33 ಕೋಟಿ ದೇವರುಗಳು 66 ಆಗ್ಬೇಕಾಗಿತ್ತು, 66 ಇದ್ದದ್ದು 170 ಆಗ್ಬೇಕಾದ್ರು. ಆ ದೇವರುಗಳು ಆಗ್ಲೇ ಇಲ್ಲ. ಯಾಕಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವಾಗ ಆಪರೇಷನ್ ಮಾಡ್ಬಿಟ್ಟಾರ ದೇವರುಗಳಿಗೆಲ್ಲ. ಅದಾದ್ರೆ ಅಮಿತ್ ಶಾ ಅವರೇ ನೀವು ಅರ್ಥ ಮಾಡ್ಕೊಳ್ಳಿ, ನೀವು ದೇವರುಗಳು ಬೇಕಾದ್ರೆ
ನೀವು ಈ ದೇಶನ ಬಿಟ್ಟು ನಿಮ್ ದೇಶಕ್ಕೆ ಹೋಗ್ಬಿಡ್ರಿ ಅಂತ ಈ ವೇದಿಕೆ ಮೂಲಕ ಹೇಳಕ್ ಬಯಸ್ತಾ ಇದ್ದೇವೆ ನಾವು. ಹಾಗಾಗಿ ವೇದಿಕೆ ಮೇಲೆ ಸಾಕಷ್ಟು ಜನ ಮಾತಾಡೋದ್ರಿಂದ ಸಮಯ ಅಭಾವ ಇರೋದ್ರಿಂದ ನನಗೆ ಇಲ್ಲಿ ವೇದಿಕೆ ಮೇಲೆ ಕರೆಸಿ ಮಾತನಾಡಕ್ಕೆ ಅವಕಾಶ ಮಾಡಿಕೊಂಡಂತ ತಮ್ಮೆಲ್ಲರಿಗೂ ಭೀಮನಮನಗಳು ಸಲ್ಲಿಸಿ ನಾನು ಒಂದ್ 2 ಮಾತು ಮುಗಿಸ್ತೀನಿ. ಜೈ ಭೀಮ್, ಜೈ ಪ್ರಬುದ್ಧ ಭಾರತ. ಯಶಸ್ವಿ ಬಂದ್ ಕರೆ ಆಗಿದೆ. ಕಾರಣ ಎಷ್ಟೇ, ನಾವೆಲ್ಲ ಜೈ ಭೀಮ್ ಬಂಧುಗಳು ಹಾಗೂ ಜೈ ಭೀಮ್ ಹಿತೈಷಿಗಳು ಹಾಗೂ ಜೈ ಭೀಮ್ ಸಹೋದರಿಗಳು ಸೇರಿ ಇವತ್ತು ದಿವಸ ಅಮಿತ್ ಶಾ ಅವರಿಗೆ ಬಿಜಾಪುರ ಜಿಲ್ಲೆಯಿಂದ ನಾವು ಏನನ್ನೋದನ್ನ ತೋರಿಸ್ಕೊಟ್ಟಿದ್ದೇವೆ. ಯಾಕಂದ್ರೆ ಅಮಿತ್ ಶಾ ಹಿಂದೆ ಹೆಂಗಿತ್ತಂದ್ರೆ ಅವನೇ ಒಬ್ಬ ರೌಡಿ ಶೀಟರ್, ಒಬ್ಬ ಕ್ರಿಮಿನಲ್. ಅದು ಆ ಒಂದು ರೌಡಿ ಶೀಟರಿಂದ ಹೊರಗೆ ಬರ್ಬೇಕಾದ್ರೆ ಅವಾಗ ಭಾರತೀಯ ಸಂವಿಧಾನ ಬಾಬಾ ಸಾಹೇಬ್ ಬರೆದಂತ ಸಂವಿಧಾನದಿಂದ ಅವ ಕ್ರಿಮಿನಲ್ ಇಂದ ಹೊರಗೆ ಬಂದು ಇವತ್ತು MLA ಮಿನಿಸ್ಟರ್ ಆಗ್ಲಿಕ್ಕೆ ಬಾಬಾ ಸಾಹೇಬ್ ಬರೆದ ಒಂದು ಸಂವಿಧಾನ. ಅಂತ ಒಂದು ಸನ್ನಿವೇಶದಲ್ಲಿ ಈ ಅಮಿತ್ ಶಾ ಅವರನ್ನ ಕೂಡಲೇ ಈ ಒಂದು ಈ ದೇಶದ ಪ್ರಧಾನಿ ಏನ್ ಮೋದಿ ಅಲ್ಲ ಅವರನ್ನ ರಾಜೀನಾಮೆ ತಗೊಂಡು ಅವರನ್ನ ಹೊರಗೆ ಹಾಕ್ಬೇಕು. ಅಕಸ್ಮಾತ್ ಇಲ್ಲ ಆದ್ರೆ ಇವತ್ತು ದಿವಸ ಜಸ್ಟ್ ಬಿಜಾಪುರ ಒಂದು ಸ್ಯಾಂಪಲ್ ಅಷ್ಟೇ. ಯಾಕಂದ್ರ ಇದು ಮುಂದಿನ ದಿನಮಾನಗಳಲ್ಲಿ ಈ ದಿಲ್ಲಿ ಚಲೋ ಕಾರ್ಯಕ್ರಮವನ್ನ ಹೋರಾಟ ಮಾಡ್ಬೇಕಾಗತಿ. ಅದಕ್ಕೆ ದಯವಿಟ್ಟು ಈ ಒಂದು ಮುಂದಿನ ದಿನಮಾನಗಳಲ್ಲಿ ಈ ಒಂದು ಅಮಿತ್ ಶಾ ಕೂಡಲೇ ರಾಜೀನಾಮೆ ಕೊಡಬೇಕು ಹಾಗೂ ಮೊದಲು ಕ್ಷಮೆ ಯಾಚನೆ ಕೇಳಬೇಕು ಅಂತ ಕೇಳಿ ಈ ವೇದಿಕೆ ಮುಖಾಂತರ. ಯಾಕಂದ್ರೆ ಈ ವೇದಿಕೆಗೆ ಸಾಕಷ್ಟು ಜನ ಮಾತಾಡ್ತಾ ಇದ್ದಾರೆ. ಅದಕ್ಕೆ ಈ ವೇದಿಕೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟರೆ ಎಲ್ಲರಿಗೆ ಜೈ ಭೀಮ್, ಜೈ ನಮಸ್ಕಾರ, ಧನ್ಯವಾದಗಳು. ಅಭಿನಂದನೆಗಳನ್ನು ಸಲ್ಲಿಸ್ತೇನೆ, ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಆ ನಂತರ ಈ ದೇಶದ ಗೃಹ ಮಂತ್ರಿ ಅಮಿತ್ ಶಾ ಅವರು ಸಂಸತ್ತಿನಲ್ಲಿ ಮಾತನಾಡುತ್ತಾ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಅವಹೇಳನ ಮಾಡಿದ್ದಾರೆ. ಅಂಬೇಡ್ಕರ್ 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 ಅಂತ ಹೇಳಿದ್ರೆ ಸ್ವರ್ಗ ಸಿಗುವುದಿಲ್ಲ, ನೀವು ದೇವರ ಹೆಸರು ತಗೊಂಡಿದ್ರೆ ಸ್ವರ್ಗ ಸಿಗ್ತದೆ ಅಂತ ಹೇಳ್ತಾ ಇದ್ದಾರೆ. ನೀವು ಮೋದಿ ಮೋದಿ ಇಡೀ ದೇಶದ ಅಂಧಭಕ್ತ ಜನರನ್ನ ಮೋದಿ 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 ಅಂತ ಹೇಳಿಸ್ತಾ ಇದ್ದಾರಲ್ಲ, ಅವರಿಗೆ ಸ್ವರ್ಗಕ್ಕೆ ಕಳಿಸ್ತೀರ ನರಕಕ್ಕೆ ಕಳಿಸ್ತೀರಿ? ಅದಕ್ಕೆ ನಾ ಹೇಳುವುದೇನಂದ್ರ, ನೀವು ಬಾಬಾ ಸಾಹೇಬ್ರನ್ನ ಅವಹೇಳನ ಮಾಡಿದಿರಿ. ಅದಕ್ಕಾಗಿ ನಿಮ್ಮನ್ನ ಈ ಹಿಂದೆ ಗುಜರಾತ್ದಿಂದ ಗಡಿಪಾರು ಮಾಡಿದ್ರು, ಈ ದೇಶದಿಂದನೇ ಗಡಿಪಾರು ಮಾಡಬೇಕು ಅಂತ ನಾ ಈ ಸಂದರ್ಭದಲ್ಲಿ ಆಗ್ರಹ ಮಾಡ್ತೇನೆ. ಯಾಕಂತ ಕೇಳಿದ್ರೆ ಇಂಥ ಒಬ್ಬ ಕ್ರಿಮಿನಲ್ ಮನುಷ್ಯ ನಮ್ಮ ದೇಶದ ಗೃಹ ಮಂತ್ರಿ ಆಗಿದ್ದೇ ಅಪಮಾನಕರ ನಮ್ಮ ದೇಶಕ್ಕೆ. ಆದ್ರೂ ಇವರು ದೇಶದ ಜನರನ್ನ ಮರಳು ಮಾಡಿ ಅಧಿಕಾರ ಹಿಡ್ಕೊಂಡು ಇವತ್ತು ತಮ್ಮ ಅಂತರಾಳದಿಂದ ಬಾಬಾ ಸಾಹೇಬರನ್ನ ಅವಹೇಳನ ಮಾಡ್ತಾ ಇದ್ದಾರೆ ಮತ್ತು ಸಂವಿಧಾನವನ್ನು ಬದಲು ಮಾಡಬೇಕಂತ ಮಾಡ್ತಾ ಇದ್ದಾರೆ. RSS ಮುಖ್ಯಸ್ಥ ಮೋಹನ್ ಭಾಗವತ್ ಅವರು ಈ ಒಂದು ವಾರದಲ್ಲಿ ಒಂದು ಹೇಳಿಕೆ ಕೊಟ್ಟಿದ್ದಾರೆ. ಅವ್ರದೇ RSS ದ ಮುಖವಾಣಿ ಪತ್ರಿಕೆಯಲ್ಲಿ ಬಂದಿದೆ, ನಾವು ಸಂವಿಧಾನವನ್ನು ಬದಲಾಯಿಸಬೇಕಾಗಿದೆ, ಆದ್ರೆ ಗುಪ್ತ ಅಜೆಂಡಾ ಪ್ರಕಾರ ಮಾಡಬೇಕು, ನೀವು ಬಹಿರಂಗವಾಗಿ ಯಾರು ಹೇಳಿಕೆ ಕೊಡಬೇಡ್ರಿ ಅಂತ ಹೇಳ್ತಾರೆ ಇವರು. ಈಗಾಗಲೇ ಇವರು ಮೀಸಲಾತಿಗೆ ಇವತ್ತು ಇನ್ನೊಂದು ವಿಷಯ ಬಂದಿದೆ, 22,000 BSNL ನೌಕರದಾರನ ತೆಗೆದಿದ್ದಾರೆ. ಇವ್ರ ಉದ್ದೇಶ ಏನಂದ್ರೆ ಈ ದೇಶದಲ್ಲಿ ಮೀಸಲಾತಿಯನ್ನು ತೆಗೆದು ದಲಿತರನ್ನ ಅತಂತ್ರನ್ನಾಗಿ ಮಾಡಬೇಕು, ಅಶಕ್ತರನ್ನಾಗಿ ಮಾಡಬೇಕು ಅನ್ನೋ ಉದ್ದೇಶ ಇದೆ. ಅವಾಗ ಅವರಿಗೆ ಈಗಾಗಲೇ ಮುಸ್ಲಿಮರನ್ನ ಬಹಳಷ್ಟು ಸಂಕಷ್ಟದಲ್ಲಿ ದುಡಿದಾರೆ, ಇನ್ನು ನಂತರ ದಲಿತರಿಗೆ ಕೈ ಹಚ್ಚಬೇಕು, ಉಳಿದವರಿಗೆ ಆಮೇಲೆ ನೋಡೋಣ ಅಂತ ಹೇಳಿ ಅವ್ರ ವಿಚಾರ ಇದೆ. ಅದಕ್ಕೆ ನಾವೆಲ್ಲರೂ ಜಾಗೃತರಾಗಿ ಬಹಳ ಜಾಗೃತಿಯಿಂದ ಇನ್ನು ಮುಂದಿನ ದಿನಮಾನಗಳಲ್ಲಿ ಇಂಥ ಒಂದು ಸಂಘಟನೆಗಳು ಬಹಳ ಜಾಗೃತಿ ಮಾಡಲಿಕ್ಕೆ ಸಂಘಟನೆಗಳು ರೂಪುಗೊಂಡು ಅದನ್ನ ಮುಂದೂಡಿಸ್ಬೇಕಂತೇಳಿ ನಾನು ನಾಯಕರಲ್ಲಿ ಮತ್ತು ತಮ್ಮಲ್ಲಿ ವಿನಂತಿ ಮಾಡಿ ನನ್ನ ಮಾತನ್ನು ಮುಗಿಸುತ್ತೇನೆ. ಜೈ ಭಾರತ್, ಜೈ ಭೀಮ್. ಲೈಂಗಿಕ ಅಲ್ಪಸಂಖ್ಯಾತರಿಗೆ ಹೋರಾಟಕ್ಕೆ ಬಂದಿದ್ದಾರೆ, ಸೀರೆ ಹಾಕೊಂಡವ್ರಿದ್ದಾರೆ, ಜೋಗಪ್ಪಗಳು ಬಂದಿದ್ದಾರೆ, ವಿಚಿತ್ರ ಜನ. ಇವ್ರಿಗೆ ಏನ್ ಸಂಬಂಧ ಅಂಬೇಡ್ಕರ್? ಈ ದೇಶದ ಪ್ರತಿ ಜೀವಿಗೂ ಬಾಬಾ ಸಾಹೇಬ್ರ ಸಂಬಂಧಪಟ್ಟಂತ ವ್ಯಕ್ತಿ ಇದ್ದಾರೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಬರೆಯದೆ ಈ ಬ್ರಾಹ್ಮಣವಾದದ ಮನಸ್ಥಿತಿ ಇದ್ದಂತ, ಬ್ರಾಹ್ಮಣರಲ್ಲ ಬ್ರಾಹ್ಮಣವಾದದ ಮನಸ್ಥಿತಿ ಇದ್ದಂತ ಜನರೇನಾದರೂ ಸಂವಿಧಾನವನ್ನ ಬರ್ದಿದ್ರೆ ಅಲ್ಲಿ ಜೆಂಡರ್ನು ಸಹ ಸ್ಪೆಸಿಫೈ ಮಾಡ್ತಿದ್ರು, ಗಂಡಸರು ಹೆಂಗಸರು, ಗಂಡಸರು ಹೀಗೆ ಇರ್ಬೇಕು, ಹೆಂಗಸರು ಹೀಗೆ ಇರ್ಬೇಕು ಅಂತ. ಆ ಜೆಂಡರ್ ಅನ್ನ ಸ್ಪೆಸಿಫೈ ಮಾಡದೆ ಮನುಷ್ಯರು ಅಂತ ಹೇಳಿದಕ್ಕೆ ಇವತ್ತು ಲೈಂಗಿಕ ಅಲ್ಪಸಂಖ್ಯಾತರು ಸಹ ನಾವು ಧ್ವನಿ ಎತ್ತಲಿಕ್ಕೆ ಕಾರಣ. ನಮ್ಮ ಪರವಾಗಿ ಹಕ್ಕುಗಳು, ಕಾನೂನುಗಳು ಅದೇನಾದ್ರೂ ಸಿಕ್ಕಿದ್ರೆ ಈ ದೇವರು ದಿಂಡ್ರುಗಳಿಂದ ಸಿಕ್ಕಿಲ್ಲ, ಈ ಕಲ್ಲು ದೇವರುಗಳಿಂದ ಸಿಕ್ಕಿಲ್ಲ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಂದ ಸಿಕ್ಕಿದ್ದಂತ ಮತ್ತೆ ಅವರು ಬರೆದಂತ ಸಂವಿಧಾನದಿಂದ ಇವತ್ತು ನಾವು ಈ ವೇದಿಕೆಯಲ್ಲಿ ಮಾತನಾಡಕ್ಕೆ ಮತ್ತೆ ಈ ವೇದಿಕೆಯಲ್ಲಿ
ಜೆಂಡರ್ ಅನ್ನ ಸ್ಪೆಸಿಫೈ ಮಾಡಕ್ಕೆ ನಮಗೆ ಹಕ್ಕು ಸಿಕ್ಕಿದೆ. ಅಮಿತ್ ಶಾ ಅವರೇ, ನಾವು ನೇರವಾಗಿ ನಿಮಗೆ ಮಾತಾಡ್ತೀವಿ. ಅಂಬೇಡ್ಕರ್ 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 ಹೇಳೋದು ಒಂದು ಫ್ಯಾಷನ್ ಆಗಿದೆ. ಹೌದು, ಅಂಬೇಡ್ಕರ್ ಅಂತ ಹೇಳಿದ್ರೆ ಅದೊಂದು ಸಮಾನತೆಯ ಹಕ್ಕನ್ನ ಕೊಡುವಂತ ಧ್ವನಿ ಆಗತ್ತೆ. ಅಂಬೇಡ್ಕರ್ ಅಂತ ಹೇಳಿದ್ರೆ ಘನತೆಯಿಂದ ಜೀವನ ಮಾಡುವಂತ ಹಕ್ಕನ್ನ ಕೊಡುವಂತ ಒಂದು ಧ್ವನಿ ಆಗತ್ತೆ. ಅಂಬೇಡ್ಕರ್ ಅಂತ ಹೇಳಿದ್ರೆ ಮಹಿಳೆಯರ ಧ್ವನಿ ಆಗತ್ತೆ. ಅಂಬೇಡ್ಕರ್ ಅಂತ ಹೇಳಿದ್ರೆ ಜಾತಿಯಿಂದ, ಧರ್ಮದಿಂದ, ಲಿಂಗದ ಆಧಾರವಾಗಿ ನೀವು ಶೋಷಣೆಗಳನ್ನ ಏನ್ ಮಾಡ್ತಾ ಬಂದಿದ್ದೀರಲ್ಲ, ನಿಮ್ಮ ವಿರುದ್ಧ ಗರ್ಜಿಸುವ ಧ್ವನಿ ಆಗತ್ತೆ. ಅದೇ ಈ ದೇವ್ರು 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 ಅಂತ ಹೇಳಿದ್ರೆ ಮತ್ತೆ ನಾವು ಗುಲಾಮರಾಗ್ತೀವಿ, ನೀವು ಪೂಜಾರಿಗಳಾಗ್ತೀರಾ, ನಿಮ್ಮ ತಟ್ಟೆಯಲ್ಲಿ ಕಾಸು ನಾವು ಹಾಕ್ಬೇಕು, ನಾವು ಬೀದಿಗೆ ಬೀಳಬೇಕು, ಮತ್ತೆ ಅದೇ ಮೋರಿಯನ್ನ ಬಾಚ್ಬೇಕು, ಹೆಣ್ಮಕ್ಳು ಮನೆಯಲ್ಲೇ ಇರಬೇಕು, ಗಂಡಸರ ದಾಸಿಗಳಾಗಿರ್ಬೇಕು. ಆ ವ್ಯವಸ್ಥೆ ಮತ್ತೆ ಮನು ವ್ಯವಸ್ಥೆಯನ್ನ ತರಲಿಕ್ಕೆ ನೀವೇನು ಒಂದು ಟ್ರಯಲ್ ಆಗಿ ಹಳ್ಳ ಒಗ್ದಿದಿರಲ್ಲ, ನೋಡೋಣ ಯಾವ ರೀತಿ ಸ್ಪಂದನೆ ಇದೆ ಈ ದೇಶದ ಬಹುಸಂಖ್ಯಾತರದು ಅಂತ. ಇದು ಇನ್ನು ಸಾಂಕೇತಿಕವಾಗಿ ಇವತ್ತು ವಿಜಯಪುರ ಜಿಲ್ಲೆಯಲ್ಲಿ ಇಲ್ಲಿಯ ಸ್ಥಳೀಯ ನಾಯಕರು ಸಾಂಕೇತಿಕವಾಗಿ ನಿಮಗೆ ಎಚ್ಚರಿಕೆ ಕೊಡ್ತಾ ಇದ್ದಾರೆ. ಏನಂತ ಎಚ್ಚರಿಕೆ ಕೊಡ್ತಾ ಇದ್ದಾರೆ ಅಂದ್ರೆ, ಈ ದೇಶದ ಮೂಲ ನಿವಾಸಿಗಳಾದ ಬಹುಸಂಖ್ಯಾತರ ಮನಸ್ಸುಗಳನ್ನ ನೀವೇನಾದ್ರೂ ನೋಯಿಸಿದರೆ ನಿಮ್ಮನ್ನ ಮನೆಗೆ ಕಳಿಸೋ ಅಸ್ತ್ರವನ್ನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಮ ಕೈಯಲ್ಲೇ ಕೊಟ್ಟಿದ್ದಾರೆ. ಎಚ್ಚರ ಇರ್ಲಿ. ಪಕ್ಷಾತೀತವಾಗಿ ನಾನು ಎಲ್ಲಾ ಪಕ್ಷದವ್ರಿಗೆ ಹೇಳ್ತೀನಿ, ನಿಮ್ಮ ರಾಜಕೀಯ ಗುದ್ದಾಟ, ಹೊಡೆದಾಟ, ಬಡದಾಟ ಏನಿದ್ರು ನೀವು ಮಾಡ್ಕೊಳ್ಳಿ. ಅದರಲ್ಲಿ ಏನಾದ್ರು ಅಂಬೇಡ್ಕರ್ ವಿಚಾರ ನೀವೇನಾದ್ರೂ ಎಳೆದು ತಂದ್ರೆ ಖಂಡಿತ ನಿಮ್ಮನ್ನ ಬರೋ ಚುನಾವಣೆಗಳಲ್ಲಿ ನಾವೆಲ್ಲ ಜಾಗೃತರಾಗಿದ್ದೀವಿ, ನಿಮ್ಮನ್ನ ಮನೆಗೆ ಕಳಿಸ್ತೀವಿ. ನಾನು ಆಕ್ಚುಲಿ ವಾಸ ಬೆಂಗಳೂರಲ್ಲಿ ಇರೋದು. ನಿನ್ನೆ ನಮ್ಮ ಇಲ್ಲಿ ಸಂಸದರು ಕಾಕಾಗ ವಯಸ್ಸು ಬಾಳ ಆಗೈತಿ, ಅವ್ರು ಹೋದ ಸರಿ ಇಲೆಕ್ಷನ್ ಅಲ್ಲೇ ಮನೆಗೆ ಹೋಗ್ಬೇಕಿತ್ತು. ಕಾಕಾರ, ನಿಮ್ಗಿಂತ ಸಣ್ಣವ್, ನಾನು ನಿಮ್ಗಿಂತ ಸಣ್ಣವ್. ದಲಿತರು ನಿಮ್ಮ ರಾಜೀನಾಮೆ ಯಾಕೆ ಕೇಳ್ತಾ ಇದ್ದಾರಂದ್ರ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತ ಸಂವಿಧಾನದಿಂದನೇ ಇವತ್ತು ನೀವು ಪಾರ್ಲಿಮೆಂಟ್ ಅಲ್ಲಿ ಕುಂತಿದ್ದೀರಾ. ಅದು ಎಚ್ಚರ ಇರ್ಲಿ. ಕಾಕಾರ, ಪಕ್ಷಾತೀತವಾಗಿ ಮಾತಾಡ್ರಿ. ಇಲ್ಲ, ಅಮಿತ್ ಶಾ ಅವರು ಕಾಂಗ್ರೆಸ್ ಪಕ್ಷದವನ್ನ ನಿಂದಿಸಕ್ಕೆ ಹೇಳಿದ್ರು, ಮತ್ತೆ ಅವ್ರು ಮಾಡಿದ ತಪ್ಪು. ಆದ್ರೆ ಕಾಂಗ್ರೆಸ್ ಪಕ್ಷವನ್ನ ನೀವು ನಿಂದಿಸ್ತೀರಾ, ನಿಂದಿಸ್ಕೊಳ್ಳಿ. ನಿಮ್ಮ ಕಾಂಗ್ರೆಸ್ ಬಿಜೆಪಿ ಹೋರಾಟ ಹೊಡೆದಾಟ ನಿಮ್ ಕಡೆ ಇರ್ಲಿ. ಆದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರನ್ನ ತೆಗೆದುಕೊಂಡು ಬಂದ್ಬಿಟ್ಟು ಮೌಢ್ಯವನ್ನ ಬಿತ್ತಲಕ್ಕೆ ಹೋಗ್ತಾ ಇದ್ದಾರೆ. ಹಾಗಾಗಿ ಪಾರ್ಲಿಮೆಂಟ್ ಅಲ್ಲಿ ಕೂತಂತ ವಿಜಯಪುರ ಸಂಸದರ ಕಾಕಾರ, ನೀವು ಬಾಬಾ ಸಾಹೇಬರ ಪರವಾಗಿದ್ದೀರೋ, ಸಂವಿಧಾನದ ಪರವಾಗಿದ್ದೀರೋ, ಈ ದೇಶದ ಮೂಲ ನಿವಾಸಿಗಳ ಪರವಾಗಿದ್ದೀರೋ, ಅಥವಾ ಬ್ರಾಹ್ಮಣತ್ವದ ಪರವಾಗಿದ್ದೀರೋ, ಈ ಮನುಸ್ಮೃತಿ ವಾಪಸ್ ತರಕ್ಕೆ ಕೈ ಜೋಡಿಸ್ತಾ ಇದ್ದೀರೋ, ಮುಂದಿನ ನಿಮ್ಮ ಪೀಳಿಗೆ ಮಕ್ಕಳು ಮೊಮ್ಮಕ್ಕಳು ಮತ್ತೆ ಜೀತ ಪದ್ಧತಿಯನ್ನ, ಈ ಹೆಣ್ಮಕ್ಕಳು ಮತ್ತೆ ಅತ್ಯಾಚಾರಕ್ಕೆ ಒಳಗಾದ್ರೂ ಸಹ ಬಾಯಿ ಮುಚ್ಚಿಕೊಂಡ್ರಕ್ಕೆ ನೀವಿದ್ರೆ ಈ ಸಾರಿ ನಿಮ್ಮನ್ನ ಬರೋ ಚುನಾವಣೆಯಲ್ಲಿ ತುಂಬಾ ಆತ್ಮೀಯದಿಂದ ಕೈ ಮುಗಿದು ನಿಮ್ಮನ್ನ ಮನೆ ಕಳಿಸ್ತೀವಿ. ಮನೆಯಲ್ಲಿ ಚಾಕರಿ ಮಾಡ್ತಾ ಅಲ್ಲೇ ಕುಂತ್ಕೊಳ್ಳಿ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅನ್ನೋದು ದಲಿತ ನಾಯಕರಲ್ಲ. ನಾವ್ ಎಷ್ಟೋ ದಲಿತರು ಅರ್ಥ ಮಾಡ್ಕೋಬೇಕಾಗಿದೆ. ಬಾಬಾ ಸಾಹೇಬರಂದ್ರೆ ಅಂಬೇಡ್ಕರ್ ಕೇರಿ ದಲಿತರಿಗೆ ಮಾತ್ರ ಲೇಬಲ್ ಅಲ್ಲ. ಬಾಬಾ ಸಾಹೇಬರು ಇಡೀ ಪ್ರಪಂಚದ ನಾಯಕರು, ಇಡೀ ಪ್ರಪಂಚದ ಮನಕುಲದ ನಾಯಕರು, ಇಡೀ ಪ್ರಪಂಚದ ಮಾನವ ಜೀವಿಗಳ ನಾಯಕರು. ಹಾಗಾಗಿ ಈ ಒಂದು ವೇದಿಕೆ ಮುಖಾಂತರ ಎಲ್ಲಾ ಲೈಂಗಿಕ ಅಲ್ಪಸಂಖ್ಯಾತರು ಕರ್ನಾಟಕದಲ್ಲಿ ಆಲ್ರೆಡಿ ಒಬ್ಬರು ಹೇಳಿದ್ರು, ಈ ಬರೋ ಜನವರಿ 7-8ರಲ್ಲಿ ರಾಜ್ಯದಲ್ಲಿ ದೊಡ್ಡ ಮಟ್ಟದ ಬಂದ್ ಕರೆಯನ್ನ ಕೊಡಕ್ಕೆ ಸಭೆಯನ್ನ ಆಗ್ತಾ ಇದೆ. ಸುಮಾರು ಮುಖಂಡರು ಅದನ್ನು ನಾಯಕತ್ವ ವಹಿಸಿಕೊಂಡು ಅಂದು ಸಹ ನಾವು ಕರ್ನಾಟಕದಿಂದ ಎಚ್ಚರಿಕೆ ಕೊಡ್ತೀವಿ. ಮಾನ್ಯ ಮೋದಿ ಅವರೇ, ನಿಮ್ಮ ಡ್ರಾಮಾ ಸಾಕು. ನೀವು ಈ ದೇಶದ ಪ್ರಧಾನಿ, ಬಾಬಾ ಸಾಹೇಬರ ಫೋಟೋ ಪ್ರೂಫ್ಗಾಗಿ ಕಾಲ್ ಮುಗಿಯೋದಲ್ಲ. ನಿಮ್ಮ ಮನಸ್ಸಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಇಲ್ಲ ಅಂತ ನಮಗೆ ಗೊತ್ತಿದೆ ಈ ದೇಶದ ಜನಕ್ಕೆ. ಮತ್ತೆ ನಿಮ್ಮ ಪಕ್ಷದ ವ್ಯವಸ್ಥೆ ಏನಿದೆ ಅಂತ ಈ ದೇಶದ ಜನಕ್ಕೆ ಗೊತ್ತಿದೆ. ನೀವು ಯಾರು ಪರವಾಗಿದ್ದೀರಾ, ನೀವು ಮನು ಪರವಾಗಿದ್ದೀರಾ, ಮನುಸ್ಮೃತಿಯನ್ನು ವಾಪಸ್ ತರಕ್ ಹೋಗ್ತಾ ಇದ್ದೀರಾ, ಅದು ಖಂಡಿತ ಸಾಧ್ಯ ಇಲ್ಲ. ನೀವೇನಾದ್ರೂ ಸಂವಿಧಾನಕ್ಕೆ ಕೈ ಹಾಕಿದ್ರೆ, ಬಾಬಾ ಸಾಹೇಬ್ರ ವಿಚಾರಕ್ಕೆ ಬಂದ್ರೆ ರಕ್ತ ಕ್ರಾಂತಿ ಆಗತ್ತೆ. ಮತ್ತೆ ಭೀಮಾ ಕೊರೆಗಾಂವ್ ವಾಪಸ್ ಜ್ಞಾಪಕ ಮಾಡ್ಕೊಳ್ಳಿ. ನೀವು ಅದನ್ನ ಯೋಚನೆ ಮಾಡಿ ಅಂತ ಹೇಳ್ತಾ ನಾನು ಮಾತನ್ನ ಮುಗಿಸ್ತೀನಿ. ಜೈ ಭೀಮ್. 3 ಘೋಷಣೆ ಕೂಗಿ ಮಾತನ್ನ ಮುಗಿಸ್ತೀನಿ. ಜೈ 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 ಭೀಮ್. ಓ ಜೈ 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 ಭೀಮ್. ಓ ಜೈ ಟಿಪ್ಪು ಜೈ ಭೀಮ್. ಏ ಜೈ ಟಿಪ್ಪು ಜೈ ಭೀಮ್. ಏ ಜೈ ಬಸವ ಜೈ ಭೀಮ್.
ಜೈ ಭೀಮ್ ಸ್ನೇಹಿತರೆ. ನಂದು ಈ ವೇದಿಕೆ ಮೂಲಕ ನನ್ನ ವಿನಂತಿ ಇಷ್ಟೇ, ನನ್ನ ಹಿಂದ ಸ್ನೇಹಿತರಿಗೆ ಇದನ್ನ ಬಿಜಾಪುರ ಜಿಲ್ಲೆ ಅಂತ ಈ ವಿಷಯವನ್ನ ಕಂಟಿನ್ಯೂ ಮಾಡಿಕೊಂಡು ಹೋಗಬೇಕು ಅಂತಕ್ಕಂಥ ಒಂದು ಮನವಿಯನ್ನ ನನ್ನ ಹಿಂದ ಸ್ನೇಹಿತರಿಗೆ ಈ ಮೂಲಕ ನಾನು ವಿನಂತಿ ಮಾಡ್ಕೊತೀನಿ. ಈಗ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಸಾಕಷ್ಟು ಮಾತಾಡಿದಿರಿ, ಅವ್ರ ಬಗ್ಗೆ ಏನು ಮಾತಾಡತಕ್ಕಂಥ ಅವಶ್ಯಕತೆ ಇರಲಿಲ್ಲ. ಒಬ್ಬ ಕ್ಷುಲ್ಲಕ ಮನುಷ್ಯ, ಒಬ್ಬ ಏನೇನು ಇಲ್ಲದಂತ ಕ್ರಿಮಿನಲ್ ಬ್ಯಾಕ್ ಗ್ರೌಂಡ್ ಇದ್ದಂತ ಒಬ್ಬ ಮನುಷ್ಯ ಬಾಬಾ ಸಾಹೇಬ್ರ ಬಗ್ಗೆ ಏನ್ ಮಾತಾಡ್ತಾನೋ ಅದರಿಂದ ಏನಾಗುದಿಲ್ಲ. ಅದು ಇಡೀ ದೇಶವನ್ನೇ ಎತ್ತರ ಮಾಡಿದಂತ ಮಾತದು. ಈ ದೇಶದ ತುಂಬಾ ಅನೇಕ ರಾಜ್ಯಗಳಲ್ಲಿ ಈ ಪ್ರತಿಭಟನೆ ಹೋರಾಟಗಳು ನಡೀತಾನೆ ಇದ್ದಾವೆ. ಅದಕ್ಕೆ ನಾವೆಲ್ಲರೂ ಜಾಗೃತರಾಗಿ ಏನು ಕೇಂದ್ರ ಸರ್ಕಾರದಲ್ಲಿ ಬಿಜೆಪಿ ಸರ್ಕಾರ ಇದೆ, ಇದು ಕಂಪ್ಲೀಟ್ ಆಗಿ ಅಹಿಂದ ವರ್ಗದ ವಿರೋಧಿ ಸರ್ಕಾರ ಇದೆ. ಅದರ ಸಲುವಾಗಿ ನಾವು ಇವತ್ತಿನ ದಿವಸ ಎಲ್ಲ ನಮ್ಮ ಭಿನ್ನಾಭಿಪ್ರಾಯಗಳನ್ನ ಬರೆದು ಈ ಅಹಿಂದ ವರ್ಗದ ಸಂಘಟನೆಯನ್ನ ಈ ಬಿಜಾಪುರ ಜಿಲ್ಲೆಯಿಂದ ಕಟ್ಟಿ ಈ ರಾಜ್ಯಕ್ಕೆ ನಾವು ಮಾದರಿಯಾಗಿ ತೋರಿಸೋಣ ಅಂತಕ್ಕಂಥ ಒಂದು ವಿಚಾರವನ್ನು ಈ ವೇದಿಕೆ ಮೂಲಕ ಹೇಳಿ ನನ್ನ ಮಾತಾಡಲಿಕ್ಕೆ ಅವಕಾಶ ಕೊಟ್ಟ ಸ್ನೇಹಿತರಿಗೆ ವಂದಿಸಿ ನಾನು 2 ಮಾತು ಮುಗಿಸ್ತೇನೆ. ಜೈ ಭೀಮ್. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಹೆಸರು ತಗೊಳ್ಳೋಕ್ಕಿಂತ ಮೊದಲ ನೀವು ಯಾವ ದೇವ್ರಿಗೆ ಹೋದ್ರು ಸ್ವರ್ಗಕ್ಕೆ ಹೋತ್ರತ. ಆ ಹಂದಿ ಸೊಂಡಿ ಅಮಿತ್ ಶಾಗೆ ಹೇಳಕ್ ಬಯಸ್ತೀನಿ ನಾನು. ಅಮಿತ್ ಶಾ ಅವರೇ, ನೀವು ಗೃಹ ಮಂತ್ರಿ ಆಗೋದು ನಿಮ್ಮಪ್ಪ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನದಿಂದ ನೀವು ಗೃಹ ಮಂತ್ರಿ ಆಗಿರಿ. ಅದಕ್ಕ ಪ್ರತಿ ಒಂದು ಸಲ ಬಾಬಾ ಸಾಹೇಬರಿಗೆ ಮುಟ್ಟುವುದ ವಿಚಾರ ನಿಂಬಲ್ಲಿ ಇತ್ತಪ್ಪ ಅಂದ್ರ ಯಾವುದೇ ಪಕ್ಷ ಇರ್ಲಿ, JDS ಇರ್ಲಿ, ಕಾಂಗ್ರೆಸ್ ಇರ್ಲಿ, ಬಿಜೆಪಿ ಇರ್ಲಿ, ಬಾಬಾ ಸಾಹೇಬ್ರ ವಿಚಾರಕ್ಕೆ ಬಂದ್ರಪ್ಪ ಅಂದ್ರ ನಿಮ್ಮ ಬಾಯಾಗ ಭೋಟ್ ಕೊಟ್ಟು ನಿಮ್ಮ ಬಾಯಾಗ ಉಚ್ಚಿ ಒಳ್ಳೆಯ ಕೆಲಸ ನಾವೆಲ್ಲ ನಾಯಕರು ಮಾಡ್ತೇವೆ. ಇದು ಎಚ್ಚರಿಕೆ ಕೊಡ್ತೀನಿ. ಯಾಕಪ್ಪ ಅಂದ್ರ ಸಾಹೇಬ್ರ, ಹಲಗೂರು ಸಾಹೇಬ್ರ, ನೀವು ಅಟೋಲೆ ಸಾಹೇಬ್ರ ಜೋಡಿ ಇದ್ದವ್ರಿ, ನಾವು ಬಿಜೆಪಿ ದವ್ರ ಜೋಡಿ ಇದ್ದವ್ರಿ. ಈ ಪಕ್ಷ ಮೇಲೆ ಬಿಜೆಪಿ ಕಾಂಗ್ರೆಸ್ ಏನು ಸಂಬಂಧ ಅಲ್ಲ. ನಮಗ ಹರಿದವ್ರು ನಮ್ಮ ತಾಯಿ ತಂದಿರ್ಬೇಕು, ಪಡೆದವ್ರು ನಮ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಹಂದಿ ಸೊಂಡಿ ಅಮಿತ್ ಶಾ ಹೇಳಕ್ ಬಯಸ್ತೀನಿ ನಾನು. ಒಂದು ವೇಳೆ ಏನಿದೆ ಸಾರಿ ಕೇಳಿಲ್ಲ, ರಾಜೀನಾಮಾ ಕೊಡ್ಲಿಕ್ಕಪ್ಪ ಅಂದ್ರ ನಾವು ಎಲ್ಲಾ ಯುವಕರು ನಮ್ಮ ಹಿರಿಯರ ನೇತೃತ್ವದಲ್ಲಿ ದಿಲ್ಲಿ ಚಲೋ ಕಾರ್ಯಕ್ರಮ ಇಟ್ಟು ನಿನಗಲ್ಲಿ ಒತ್ತು ಬಾಯಾಗ ಬೋಟ್ ಕೊಟ್ಟು ಹೊರಗೆ ಹಾಕುವಂತ ಕೆಲಸ ಈ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಮಾಡ್ತಂತ ಹೇಳಕ್ ಬಯಸ್ತೀನಿ. ಜೈ ಭೀಮ್, ಜೈ ಭಾರತ್, ಸಲಾಂ ಅಲೈಕುಂ, ನಮಸ್ಕಾರ. ಬಿಜಾಪುರ ಬಂಧನ ಸಕ್ಸಸ್ ಆಗಿದೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಸ್ಪಷ್ಟಪಡಿಸಿ, ಬಹುಶಃ ಏನೋ ಕೇಂದ್ರದ ಗೃಹ ಮಂತ್ರಿಗಳಂತ ಅಮಿತ್ ಶಾ ಅವರು ಒಂದ್ ಮಾತನ್ನ ಸ್ಪಷ್ಟಪಡಿಸ್ತಾ ಇದ್ದಾನೆ. ಇವತ್ತಿನ ದಿವಸ ಎಲ್ಲ ರಾಜ್ಯಗಳಿಂದ ದಿಲ್ಲಿಗೆ ಬರುವುದರೊಳಗಾಗಿ ತಮ್ಮ ರಾಜೀನಾಮೆಯನ್ನ ಕೊಡಬೇಕು ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಸ್ಪಷ್ಟಪಡಿಸ್ತಾ ಇದ್ದಾನೆ. ಹೀಗಾಗಿ ಏನು ಒಂದು ಗುಂಡಾಗಿರಿಯಿಂದ ಬಂದಂತ ಅಮಿತ್ ಶಾ ಇವತ್ತ ಕೇಂದ್ರದ ಗೃಹ ಮಂತ್ರಿಯಾಗಿ ಇವತ್ತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಅತಿ ಹಗುರವಾಗಿ ಮಾತನಾಡಿದನ್ನ ಇವತ್ತ ಬಿಜಾಪುರದ ಬಂದ್ ಕರೆ ಮುಖಾಂತರ ಇವತ್ತ ಖಂಡಿಸ್ತೇವೆ ಅಂತಕ್ಕಂಥ ಮಾತನ್ನ ಹೇಳಿ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಜೈ ಭೀಮ್, ಜೈ ಪ್ರಬುದ್ಧ ಭಾರತ. ನಮ್ಮ ಆಸ್ಮಿತೆ. ನಾನು 3 ಪ್ರಶ್ನೆಗಳನ್ನ ಅಮಿತ್ ಶಾ ಅವರಿಗೆ ಪಕ್ಷಾತೀತವಾಗಿ ಈ ದೇಶದಲ್ಲಿ ಅಸ್ತಿತ್ವದಲ್ಲಿರೋ ಎಲ್ಲಾ ಪಕ್ಷದ ಮುಖಂಡರಿಗೆ ಕೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಮಾನ್ಯ ಅಮಿತ್ ಶಾ ಅವರೇ, ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷರಾದಂತ ನಡ್ಡಾಜಿ ಅವರೇ, ನಿಮ್ಗೊಂದು ಮಾತು ನಾನು ಕೇಳಕ್ ಬಯಸ್ತೇನೆ. ಅಂಬೇಡ್ಕರ್ ಅವರಿಗಿಂತ ಸಂವಿಧಾನಕ್ಕಿಂತ ನಿಮ್ಮ ಬಿಜೆಪಿ ಪಕ್ಷ ಬಹಳ ದೊಡ್ಡದು ಅಂತಾದ್ರೂ ನೀವು ಈ ದೇಶಕ್ಕೆ ಹೇಳ್ರಿ ಮೊದಲು. ಇಲ್ಲ ಅಂಬೇಡ್ಕರರೇ ನಮ್ಮ ಸಂವಿಧಾನ ಶಿಲ್ಪಿ, ಭಾರತ ರತ್ನ, ಪ್ರತಿ ಭಾರತೀಯರ ಆಸ್ಮಿತೆ ಅನ್ನೋದನ್ನಾದ್ರೂ ಈ ದೇಶಕ್ಕೆ ಸ್ಪಷ್ಟಪಡಿಸಿ. ಇದನ್ನ ಮೊದಲು ಮಾಡದೆ ಹೋದ್ರೆ ಇವತ್ತು ನಿಮ್ಮ ಪಕ್ಷದ ಒಬ್ಬ ಗೃಹ ಸಚಿವ ಅಂಬೇಡ್ಕರ್ ಅವರ ಬಗ್ಗೆ ಮಾತನಾಡಿದ್ದೇನೆ ಅಂತ ಹೇಳಿ ತುಟಿ ಪಿಟಕ್ ಅನ್ನದೇನೆ ಇವತ್ತು ಅಮಿತ್ ಶಾನನ್ನ ಸಮರ್ಥಿಸ್ತಕ್ಕಂತ ಕೀಳು ಮಟ್ಟದ ರಾಜಕಾರಣವನ್ನ ಬಿಜೆಪಿಯ ಎಲ್ಲಾ ಜನಪ್ರತಿನಿಧಿಗಳು ಬಿಡಬೇಕು ಅಂತ ನಾನು ಪ್ರಾರ್ಥನೆ ಮಾಡ್ತೇನೆ. ಈ ಸಂದರ್ಭದಲ್ಲಿ ನಿಮಗೆ
ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಟ್ಟಂತಹ ಸ್ವಾತಂತ್ರ್ಯ ಹೋರಾಟಗಾರರು, ನಂತರ ಈ ದೇಶಕ್ಕೆ ಒಂದು ಸಂವಿಧಾನವನ್ನ ಬರೆದಂತ ಅಂಬೇಡ್ಕರರು ನಮ್ಮ ಆಸ್ಮಿತೆ ಅನ್ನುವಂತ ಅರಿವು ನಿಮಗೆ ಇಲ್ಲದೆ ಹೋದ್ರೆ ನೀವು ಒಂದು ಕ್ಷಣನೂ ಕೂಡ ಇವತ್ತು ಸಂಪುಟ ಅಸ್ತಿತ್ವದಲ್ಲಿರಬಾರದು ಕೇಂದ್ರ ಸರ್ಕಾರದ್ದು ಅಂತ ನಾನು ಆಗ್ರಹ ಮಾಡ್ತೇನೆ. ನನ್ನ ಪ್ರೀತಿಯ ಬಂಧುಗಳೇ, ಇವತ್ತು ಎಲ್ಲ ನಮ್ಮ ಮುಖಂಡರು ಹೇಳಿದ್ರು, ಇವತ್ತು ಅಂಬೇಡ್ಕರ್ ಅವರು ಇವತ್ತೇನು ಎಲ್ಲಾ ನಮ್ಮ ಸಂಘಟನೆಯ ಪ್ರಮುಖರು ಇಲ್ಲಿ ಬಂದಿದ್ದೀರಿ. ನಮ್ಮ ರಾಜು ಆಲ್ಗೂರ್ ಸರು, ಹಮೀದ್ ಮುಶ್ರೀಫ್ ಅವರು, ನಮ್ಮ ಸುನುಗಾರನವರು, ಎಲ್ಲ ನಮ್ಮ ಮುಲ್ಲಾ ಅವರು, ಎಸ್ ಎಂ ಪಾಟೀಲ್ರು, ಸೇಡ್ಸ್ಯಾಳ್ ಅವರು, ಮತ್ ನಮ್ಮ ನಾಯಕ್ ಸರು ಒಂದೇ ಸಮುದಾಯ ಅಲ್ಲ. ಇಲ್ಲಿ ನಮ್ ಜಗಪ್ಪಣ್ಣವರು ಸರ್ವ ಸಮುದಾಯ. ಅಂಬೇಡ್ಕರ್ ಅವರು ಇಲ್ಲದೆ ಹೋಗಿದ್ರೆ ಲಿಂಗಾಯತ ಸಮುದಾಯ ಮಾತ್ರ ಅಲ್ಲ, ಈ ದೇಶದಲ್ಲಿ ಇರ್ತಕ್ಕಂತ ಎಲ್ಲಾ ಸಮುದಾಯದ ಆತ್ಮಗೌರವ ಎತ್ತಿ ಹಿಡಿದವರು ಅಂಬೇಡ್ಕರ್ ಅಂತ ನಾನು ಬಹಳ ಅಭಿಮಾನದಿಂದ ಹೇಳ್ತೇನೆ. ಅಮಿತ್ ಶಾ ಅವರೇ, ನೀವು ಹೇಳ್ತಾ ಇದ್ದೀರಿ ಏನು ಅಂತಂದ್ರೆ ಅಂಬೇಡ್ಕರ 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 ಅಂತ ಹೇಳಿ ಅತ್ಯಂತ ವ್ಯಂಗ್ಯಭರಿತ ರೀತಿಯಲ್ಲಿ ಹೇಳ್ತಾ ಇದ್ದೀರಿ. ನೀವು ಅವರನ್ನ ಸ್ಮರಿಸೋದರ ಬದಲಾಗಿ ನೀವು ದೇವರ ನಾಮ ಸ್ಮರಣೆ ಮಾಡಿದ್ರೆ ಸ್ವರ್ಗಕ್ಕೆ ಹೋಗ್ತಿದ್ದೀರಿ ಅಂತ ಹೇಳ್ತಿದ್ರಲ್ಲ ಅಮಿತ್ ಶಾ ಅವರೇ. ನಮಗೆ ನರಕ ಸದೃಶವಾದ ಜೀವನವನ್ನ ಮುಕ್ತಗೊಳಿಸಿ ಬ್ರಿಟಿಷರಿಂದ ಅವರನ್ನ ಒದ್ದೋಡಿಸಿ ನಮ್ಮ ಭಾರತೀಯರು ಹೆಮ್ಮೆಯಿಂದ ಬದುಕಬೇಕು ಅನ್ನೋದನ್ನ ಬರೆದಿಟ್ಟವರು ಅಂಬೇಡ್ಕರ್ ಅವರು ಅನ್ನೋದನ್ನ ನೀವು ಅರ್ಥ ಮಾಡ್ಕೊಳ್ರಿ. ನಿಮ್ಮಂತಹ ಸಂಕುಚಿತ ಮನೋಭಾವದ ವ್ಯಕ್ತಿಗಳಿಂದಾಗಿ ಇವತ್ತು ಸಂವಿಧಾನ ಅಪಾಯದಲ್ಲಿದೆ. ಇವತ್ತು ಎಲ್ಲ ಪಕ್ಷದ ಮುಖಂಡರು ಇದನ್ನ ನಾವು ಬಹಿರಂಗವಾಗಿ ಖಂಡಿಸಬೇಕಾಗಿದೆ. ರಾಷ್ಟ್ರಪತಿಗಳು ಇದರಲ್ಲಿ ಮಧ್ಯಪ್ರವೇಶಿಸಬೇಕು. ಇವತ್ತು ಮಧ್ಯಪ್ರವೇಶ ಮಾಡೋದರ ಮೂಲಕ ಅಮಿತ್ ಶಾ ಅವರನ್ನ ಈ ದೇಶದಿಂದ ಧಿಕ್ಕರಿಸೋದು ಮಾತ್ರ ಅಲ್ಲ, ಮೋದಿ ಅವರೇ, ಅಮಿತ್ ಶಾ ಅವರನ್ನ ಈ ದೇಶದ ಪ್ರತಿ ಹಳ್ಳಿ ಹಿಡ್ಕೊಂಡು ಮಹಾನಗರಗಳಲ್ಲಿರೋ ಅಂಬೇಡ್ಕರ್ ಅವರ ಮೂರ್ತಿ ಎದುರು ಅವರನ್ನ ತಂದು ನೀವು ಶಿರಸ್ರಾಷ್ಟಾಂಗ ನಮಸ್ಕಾರ ಮಾಡಿ ಕ್ಷಮೆ ಕೇಳಿದ್ರು ಕೂಡ ಅಮಿತ್ ಶಾನ ಪಾಪ ಕಡಿಮೆ ಆಗೋದಿಲ್ಲ ಅಂತ ನಾನು ಹೇಳಿಕೆ ಬಯಸ್ತೇನೆ. ಅದಕ್ಕೆ ನನ್ನ ಪ್ರೀತಿಯ ಬಂಧುಗಳೇ, ಇದು ಒಂದು ಸಮುದಾಯದ ಹೋರಾಟ ಅಲ್ಲ, ಇದು ಭಾರತೀಯರ ಆಸ್ಮಿತೆಯ ಪ್ರತೀಕ. ಭಾರತೀಯರ ರಕ್ತದ ಕಣಕಣದಲ್ಲಿ ಅಂಬೇಡ್ಕರರು ಸ್ವಾಭಿಮಾನವನ್ನು ಬಿತ್ತಿದ್ದಾರೆ. ಬುದ್ಧ, ಬಸವಣ್ಣ, ಅಂಬೇಡ್ಕರರ ಅನುಯಾಯಿಗಳಾಗಿರ್ತಕ್ಕಂಥ ನಾವು ಬಸವಣ್ಣನವರು ಏನ್ ಹೇಳಿದ್ದಾರೆ? ಇವನಾರವ ಇವನಾರವ ಇವನಾರವನೆಂದೆನಿಸದಿರಯ್ಯ, ಇವ ನಮ್ಮವ ಇವ ನಮ್ಮವ ಇವ ನಮ್ಮವನೆಂದೆನಿಸಯ್ಯ, ಕೂಡಲ ಸಂಗನ ಶರಣರ ಮನೆಯ ಮಗನೆಂದೆನಿಸಯ್ಯ ಅಂತ ಹೇಳಿದ್ದಾರೆ. ಅದಕ್ಕೆ ಅಂಬೇಡ್ಕರ್ ಅವರು ಪ್ರತಿ ಭಾರತೀಯರ ಮನೆಯ ಮಗನಾಗಿ, ಪ್ರತಿ ಭಾರತೀಯರ ಬೆಳಕಾದವರು. ಅವರ ಆಸ್ಮಿತೆಯನ್ನ ಪ್ರಶ್ನಿಸಿರುವವರನ್ನ ನಾವು ಧಿಕ್ಕರಿಸ್ತಕ್ಕಂಥ ಕೆಲಸ ಮಾಡೋಣ ಅಂತಕ್ಕಂಥ ಮಾತನ್ನ ಹೇಳಿ ಮಾತನಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ನನ್ನ ಎಲ್ಲ ಬಂಧುಗಳು, ಇವತ್ತು ಬಿಸಿಲನ್ನ ಲೆಕ್ಕಿಸದೆ ನೀವು ಇವತ್ತೇನು ಬಂದು ಇವತ್ತು ಬಂದನ್ನ ಆಚರಣೆ ಮಾಡಿದ್ದೀರಿ. ಅಮಿತ್ ಶಾ ಅವರೇ, ನೀವು ಈ ದೇಶದ ಗೃಹ ಮಂತ್ರಿ ಆಗಿರ್ಬಹುದು, ಇಡೀ ದೇಶದಲ್ಲಿ ಹೋರಾಟ ಹತ್ತಿಕ್ಲಿಕ್ಕೆ 144 ಜಾರಿ ಮಾಡಬಹುದು. ಆದ್ರೆ ಅಂಬೇಡ್ಕರ್ ಅವರನ್ನ, ಬುದ್ಧ ಬಸವಣ್ಣನನ್ನ ಪ್ರೀತಿಸುವ ಪ್ರತಿ ಭಾರತೀಯರು ತಮ್ಮ ಹೃದಯದಲ್ಲಿ 144 ಜಾರಿ ಮಾಡಿದ್ದಾರೆ ಅನ್ನೋದನ್ನ ನೀನು ಅರ್ಥ ಮಾಡಿಕೊಳ್ಬೇಕು. ಆ ನಿಟ್ಟಿನಲ್ಲಿ ಈ ವೇದಿಕೆ ಮೂಲಕ ಎಚ್ಚರಿಕೆಯನ್ನು ಕೊಟ್ಟು ಮಾನ್ಯ ಮೋದಿ ಅವರಿಗೆ ಏನಾದ್ರೂ ಸಂವೇದನೆ ಇದ್ರೆ, ಇಂಥ ಒಬ್ಬ ಸಂವೇದನಾರಹಿತನಾಗಿರ್ತಕ್ಕಂಥ, ಸಂವಿಧಾನಕ್ಕೆ, ದೇಶಕ್ಕೆ, ದೇಶದ ಜನರ ಆಸ್ಮಿತೆಗೆ ಧಕ್ಕೆ ತಂದಿರತಕ್ಕಂತ ಗೃಹ ಸಚಿವರನ್ನ ಧಿಕ್ಕರಿಸಿ ರಾಜ್ಯದ, ಈ ದೇಶದ ಪ್ರತಿ ಮನೆಯ ಬೆಳಕಾಗಿರ್ತಕ್ಕಂಥ ಅಂಬೇಡ್ಕರರ ಗೌರವ ಎತ್ತಿಡಿಯೋ ಕೆಲಸನ ಸರ್ಕಾರ ಮಾಡಬೇಕು ಅಂತ ಆಗ್ರಹಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಧನ್ಯವಾದಗಳು. ಗಣ್ಯರಿಗೂ ಕೂಡ ನನ್ನ ವಿನಯಪೂರ್ವಕ ಪ್ರಣಾಮಗಳು. ಭಾರತ ಬೃಹತ್ ಪ್ರಜಾಪ್ರಭುತ್ವ ದೇಶ. ಈ ಬೃಹತ್ ಪ್ರಜಾಪ್ರಭುತ್ವವನ್ನು ಕಲ್ಪಿಸಿಕೊಟ್ಟಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ಬುದ್ಧ ಬಸವರಿಗೆ ನಾನು ಪ್ರಣಾಮಗಳನ್ನು ಸಲ್ಲಿಸುತ್ತೇನೆ. ಬಂಧುಗಳೇ, ತಾವೆಲ್ಲರೂ ಕೂಡ ಈ ಬಹುತ್ವ ಭಾರತ ಪ್ರಜಾಪ್ರಭುತ್ವ ದೇಶವನ್ನು ರಕ್ಷಿಸುತ್ತಿದ್ದೀರಿ. ಈ ರಕ್ಷಣೆ ಹೀಗೆ ಮುಂದುವರಿಯಬೇಕು. ಈ ಪ್ರಜಾಪ್ರಭುತ್ವ ದೇಶದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂತ ಹೋಟ್ ಮೂಲಕ, ಬಾಬಾ ಸಾಹೇಬ್ ಅವರು ಕೊಟ್ಟಂತ ಸಂವಿಧಾನಾತ್ಮಕ ಹುದ್ದೆಯನ್ನು ಹೊಂದಿದಂತಹ ಗೃಹ ಮಂತ್ರಿಯವರು
ಅಂಬೇಡ್ಕರ್ ಅನ್ನೋ ಒಂದು ಫ್ಯಾಷನ್ ಆಗಿದೆ ಅಂತ ಒಂದು ಅವಮಾನಕರ ಹೇಳಿಕೆಯನ್ನ ಇವತ್ತು ಕೊಟ್ಟಿದ್ದಾರೆ. ಅವರಿಗೆ ಬೇಕಾದ್ರೆ ಅವರು ಯಾರ ನಾಮಗಳನ್ನು ಜಪಿಸುತ್ತಾ ಅವರಿಗೆ ಇಷ್ಟವಾದವರ ನಾಮಗಳನ್ನ ಹೆಸರುಗಳನ್ನ ಜಪವನ್ನ ಮಾಡುತ್ತಾ ಅವರು ಇವತ್ತು ಸ್ವರ್ಗದಲ್ಲಿ ಇರಬೇಕಾಗಿದೆ. ಅವರಿಗೆ ನಾವೆಲ್ಲರೂ ಸೇರಿ ಸ್ವರ್ಗಕ್ಕೆ ಕಳಿಸಬೇಕಾಗಿದೆ. ಯಾಕಂದ್ರೆ ಅವರು ಸಂಸತ್ತಿನಲ್ಲಿ ಇರ್ಲಿಕ್ಕೆ ಲಾಯಕ್ಕಿಲ್ಲ. ಇದಕ್ಕೇನಂತೀರಿ ನೀವೆಲ್ಲ? ಸ್ವರ್ಗಕ್ಕೆ ಕಳಿಸೋಣವಾ ಎಲ್ಲರೂ ಅವರಿಗೆ ಸ್ವರ್ಗಕ್ಕೆ? ಬೇಕಾದವರ ನಾಮ ಜಪ ಮಾಡ್ರಿ, ನೀವು ಸ್ವರ್ಗದಲ್ಲೇ ಇರಿ. ಸಂಸತ್ತಿನಿಂದ ರಾಜೀನಾಮೆಯನ್ನು ಕೊಟ್ಟು ಹೊರಗೆ ಬರ್ಬೇಕು. ಇವತ್ತಿನಿಂದಲೇ ನಾವು ಹಳ್ಳಿಗಳಿಂದ ದಿಲ್ಲಿ ಚಲೋ ಕಾರ್ಯಕ್ರಮವನ್ನು ಹಾಕೊಳ್ಬೇಕು. ದಿಲ್ಲಿ ಚಲೋ ಕಾರ್ಯಕ್ರಮ ಹಾಕೊಂಡು ಇಲ್ಲಿ ಹೇಗೆ ನಡೆದಿದ್ದೀವಿ ಹಾಗೆ ಪಾರ್ಲಿಮೆಂಟ್ ರಾಜ್ಯಸಭೆ ಅಂತ ಮುಂದೆ ನಾವು ನಿಲ್ಲಬೇಕು. ಆವಾಗ ಅವರು ರಾಜೀನಾಮೆ ಕೊಡ್ತಾರೆ, ಇಲ್ಲ ಅಂದ್ರೆ ಅಲ್ಲಿವರೆಗೂ ರಾಜೀನಾಮೆ ಅವರು ಕೊಡಲ್ಲ. ಸೊ ಹೀಗಾಗಿ ನಾವೆಲ್ಲರೂ ಕೂಡ ನಮ್ಮ ಉಸ್ತುವಾರಿ ಮಂತ್ರಿಗಳಿಗೆ ನಾವು ಕೇಳಿಕೊಳ್ಳುವುದು ಏನಂದ್ರೆ, ಈ ಟ್ರೇನ್ಗಳು ಏನಿದೆಯಲ್ಲ, ಈ ಟ್ರೇನ್ಗಳನ್ನ ಫ್ರೀ ಮಾಡಬೇಕು ನಮಗೆ ದಿಲ್ಲಿಗೆ ಹೋಗ್ಲಿಕ್ಕೆ. ಹೀಗಾಗಿ ನಾನು ಈ ಸಂದರ್ಭದಲ್ಲಿ ತಮ್ಮೆಲ್ಲರಿಗೂ ಕೇಳ್ಕೊಳ್ತಾ ಏನಂದ್ರೆ, ಈ ಒಂದು ಅಮಿತ್ ಶಾ ಅವರ ಹೇಳಿಕೆಗೆ ಖಂಡನೆಗೆ ತಾವೆಲ್ಲರೂ ಕೂಡ ಇಲ್ಲಿ ಬಂದಿದ್ದೀರಿ. ತಮಗಾಗಿ ಎಲ್ಲರಿಗೂ ಕೂಡ ನಾನು ಪ್ರಣಾಮಗಳನ್ನ ಸಲ್ಲಿಸ್ತೀನಿ. ಮತ್ತೆ ನನಗೆ ಮಾತನಾಡಲು ಅವಕಾಶ ಮಾಡಿಕೊಟ್ಟಂತಹ ತಮ್ಮೆಲ್ಲರಿಗೂ ಹೃತ್ಪೂರ್ವಕವಾದ ವಂದನೆಗಳನ್ನು ಸಲ್ಲಿಸ್ತಾ ನನ್ನ ಮಾತುಗಳನ್ನು ಮುಗಿಸ್ತೀನಿ. ಖುಷಿ ಆಗ್ತಾ ಇದೆ ಈ ಕಾರ್ಯಕ್ರಮಕ್ಕೆ. ಇವತ್ತು ನಾವೆಲ್ಲರೂ ಬಿಜಾಪುರ್ ಬಂದ್ ಕರೆಯನ್ನ ಕೊಟ್ಟಿದ್ದು ತುಂಬಾ ಯಶಸ್ವಿಯಾಗಿ ಇದನ್ನ ಗೊಳಿಸಿದೀವಿ. ಇಲ್ಲಿ ನಾವೆಲ್ಲರೂ ಹೆಣ್ಮಕ್ಳು ಬಂದಿದೀವಿ. ಇಲ್ಲಿ ನಾವು ಇಡೀ ಒಂದು ದಿನಾನು ಇದೇ ಬಿಸಿಲಲ್ಲಿ ಕೂಡ್ರಿ ಅಂದ್ರೂ ನಾವು ಸಿದ್ಧ ಇದ್ದೀವಿ. ಅಷ್ಟು ಋಣ ಇದೆ ನಮ್ಮ ಬಾಬಾ ಸಾಹೇಬರಿಗೆ ನಾವು ತೀರಿಸಬೇಕಾಗಿರೋದು. ಯಾಕಂದ್ರೆ ನೀವ್ ಹೇಳಿದಾಗೆ ನಿಮ್ಮ ದೇವರುಗಳಿಗೆ ನಮ್ಮನ್ನ ಏನೂ ಮಾಡ್ಲಿಲ್ಲ. 4 ಗೋಡೆಯಿಂದ ಆಚೆಗೂ ಬಿಡ್ಲಾರ್ದ ಈ ನಿಮ್ಮ ದೇವರುಗಳು ನಮಗೆ ಬೇಕಾಗಿಲ್ಲ. ಚಿತೆಗೇರಿ ಗಂಡ ಸತ್ತಾನಂದ್ರೆ ಗಂಡನ ಜೊತೆ ಹೋಗಿ ಚಿತೆ ಏರನ್ನೋ ನಿಮ್ಮ ದೇವರುಗಳು ನಮಗೆ ಬೇಕಾಗಿಲ್ಲ. ನಮಗೆ ಹೇಳ್ಕೊಟ್ಟಿರುವ ಬಾಬಾ ಸಾಹೇಬರು ಶಿಕ್ಷಣ, ಹೋರಾಟ, ಸಂಘಟನೆ ಇದು ಎಂದೆಂದಿಗೂ ಇದು ಸಾಧ್ಯ ಅಂತ ಹೇಳಿ ನಾನು ಈ ಮೂಲಕ ಹೇಳ್ತಾ ಇದ್ದೀನಿ. ಅಮಿತ್ ಶಾ ಅವರೇ, ನಿಮಗೆ ಮನುಷ್ಯತ್ವ ಅನ್ನೋದೇ ಇದ್ರೆ ನೀವು ಇವತ್ತೇ ರಾಜೀನಾಮೆ ಕೊಡಿ. ಇಷ್ಟೆಲ್ಲ ಬಾಬಾ ಸಾಹೇಬರಿಗೆ ಅವಹೇಳನಕಾರಿಯಾಗಿ ಮಾತನಾಡಿದ್ರೂ ಕೂಡ ನಿಮ್ಮ ರಾಜಕೀಯ ಸಲುವಾಗಿ ಒಬ್ಬ ವ್ಯಕ್ತಿಗೆ ಅವಮಾನ ಆಗ್ತಾ ಇದೆ ಅನ್ನೋದನ್ನ ನೋಡ್ಕೊಂಡಿಯೂ ಕೂಡ ನಿಮ್ಮ ಪಕ್ಷದ ಸಲುವಾಗಿ ನಿಮ್ಮವರನ್ನ ನೀವು ಸಮರ್ಥಿಸ್ಕೊಂಡು ಮಾತಾಡ್ತಾ ಇದ್ದೀರಲ್ಲ, ಪ್ರಧಾನ ಮಂತ್ರಿಗಳೇ, ನಿಮಗೆ ನಾಚಿಕೆ ಆಗಬೇಕು. ನಿಮಗೆ ನಾಚಿಕೆ ಆಗ್ಬೇಕು. ಯಾಕಂದ್ರೆ ಇಷ್ಟು ಕೂಗುಗಳು ಕೇಳ್ತಾ ಇದಾವೆ, ಇಷ್ಟು ದನಿಗಳು ಕೇಳ್ತಾ ಇದಾವೆ, ಆದ್ರೆ ನಿಮ್ಮ ಕಿವಿಗಳಿಗೆ ಕೇಳ್ತಾ ಇಲ್ಲ. ಯಾಕಂದ್ರೆ ನಿಮಗೆ ಯಾವತ್ತೂ ಕೇಳಿಸೋದಿಲ್ಲ. ಈ ವಿಷಯ ನಮಗೆ ಯಾವತ್ತೋ ಗೊತ್ತಾಗಿದೆ. ಯಾಕಂದ್ರೆ ಬೆತ್ತಲೆ ಬೇರವಣಿಗೆ ಮಹಿಳೆಯರಿಗೆ ಮಾಡಿದ್ರು ನೀವು ಮೌನಿಯಾಗಿದ್ರಿ. ಆದ್ರೆ ನಿಮ್ಮ ಮಾತುಗಳು ನಮಗೆ ಕೇಳಿಸುತ್ತೆ. ಆದ್ರೆ ಯಾಕೆ ನಿಮಗಿದು ಈ ವಿಷಯನ ಗೊತ್ತಾಗ್ತಾ ಇಲ್ಲ? ಒಬ್ಬ ಕೂಲಿ ಕಾರ್ಮಿಕ ಹೆಣ್ಮಕ್ಳಿಗೆ ಗೊತ್ತಾಗ್ತಾ ಇದೆ, ಬರೀ ಹೆಣ್ಮಕ್ಳಿಗೆ ಗೊತ್ತಾಗ್ತಾ ಇದೆ ಬಾಬಾ ಸಾಹೇಬ್ರು ಯಾರು ಅನ್ನೋದನ್ನ. ಬಾಬಾ ಸಾಹೇಬ್ರ ಬಗ್ಗೆ ನೀವು ಅಂಬೇಡ್ಕರ್ ಫ್ಯಾಷನ್ ಆಗ್ಬಿಟ್ಟಿದೆ ಅಂತ ಹೇಳಿ ಮಾತಾಡಿದಿರಲ್ಲ. ಹೌದು, ನಮಗೆ ಅಂಬೇಡ್ಕರ್ ಅಸ್ತಿತ್ವ, ಅಂಬೇಡ್ಕರ್ ನಮ್ಮ ಸ್ವಾಭಿಮಾನ, ಅಂಬೇಡ್ಕರ್ವೇ ನಮ್ಮ ಅಸ್ತಿತ್ವ. ಅದನ್ನ 100 ಅಲ್ಲ, ಮಿಲಿಯನ್ ಬಾರಿ ಹೇಳ್ತೀವಿ. ಅವರು ಸುಮ್ನೆ ಹೋಗಿಲ್ಲ. ಅವರು ಬಾಬಾ ಸಾಹೇಬ್ರ ಬೀಜಗಳನ್ನ ಬಿದ್ದು ಹೋಗಿದ್ದಾರೆ. ಆ ಬೀಜಗಳು ಯಾವತ್ತಿದ್ರೂ ಮೊಳಗುತ್ತವೆ. ಇಷ್ಟು ಹೇಳಿ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಅಹಿಂದ, ದಲಿತ, ಕಾರ್ಮಿಕ, ರೈತ, ಮಹಿಳಾ ಮತ್ತು ಪ್ರಗತಿಪರ ಸಂಘಟನೆಗಳ ಒಕ್ಕೂಟದಿಂದ ಡಾಕ್ಟರ್ ಅಂಬೇಡ್ಕರ್ ವಿಚಾರವಾದಿಗಳ ಬಳಗ ವಿಜಯಪುರ್ ಇವರೆಲ್ಲರ ಸಹಕಾರದಿಂದ ವಿಜಯಪುರ ಬಂದ್ ಬಹಳ ಯಶಸ್ವಿ ಆಗೈತಿ, ಬಹಳ ಚೆನ್ನಾಗೈತಿ, ಬಹಳ ಸಂತೋಷ ಅನಿಸ್ತೈತಿ ಬಂದ ನೋಡಿದ್ರು. ಮೊನ್ನೆ ದಿನ ಈ ಪಾವನ ವೇದಿಕೆಯ ಮೇಲೆ ಆಸೀನರಾದಂತಹ ರಾಜು ಆಲ್ಗೂರು ಅವರನ್ನು ಒಳಗೊಂಡಂತೆ ಎಲ್ಲ ಗಣ್ಯಮಾನರಲ್ಲಿ ಶರಣಾರ್ಥಿಗಳನ್ನು ಹೇಳುತ್ತಾ, ಈ ಕಾರ್ಯಕ್ರಮಕ್ಕೆ ಸಹಕರಿಸಿದಂತಹ ಎಲ್ಲ ಇಲಾಖೆ ಅಧಿಕಾರಿಗಳಲ್ಲಿ ಶರಣಾರ್ಥಿಗಳನ್ನು ಹೇಳುತ್ತಾ, ಪತ್ರಿಕಾ ಮಾಧ್ಯಮದವರಲ್ಲಿ ಇವತ್ತಿನ ಇಲ್ಲಿಯವರೆಗೂ ಶಾಂತ ರೀತಿಯಿಂದ ಭಾಗವಹಿಸಿ ತಮ್ಮ
ಪ್ರತೀಕಾರವನ್ನು ವ್ಯಕ್ತಪಡಿಸಿದ ಎಲ್ಲ ಶರಣರಲ್ಲಿ ಶರಣೆಯರಲ್ಲಿ ಶರಣು ಶರಣಾರ್ಥಿಗಳು. ಮೊನ್ನೆ ದಿನ ಭಾರತ ಸರ್ಕಾರದ ಗೃಹ ಸಚಿವರಾದ ಮಾನ್ಯ ಅಮಿತ್ ಶಾ ರವರು ಅಂಬೇಡ್ಕರ್ ಕುರಿತು ಒಂದು ಹೇಳಿಕೆಯನ್ನು ನೀಡಿದ್ದಾರೆ. ಈ ಹೇಳಿಕೆ ನಾವು ಸಂಪೂರ್ಣವಾಗಿ ಆಲಿಸಿದ್ದೇವೆ. ಉಳಿದೆಲ್ಲ ವಿಚಾರಗಳು ಸರಿಯದವು ತಪ್ಪದೋ ಆ ಎರಡನೇ ಮಾತು. ಆದರೆ ಅದರೊಳಗೆ ಒಂದು ಮಾತು ಹೇಳ್ಯಾರ. ಆ ಮಾತ ನಮ್ಮನ್ನು ಸಹಿತ ಈ ದೇಶದ 80% ಈ ಸಮುದಾಯಕ್ಕೆ ತುಂಬಾ ಹಿಡಿಸಲಾರಂತ ನೋವಾಗೈತಿ. ದೇಶದಲ್ಲಿ ಒಂದು ಫ್ಯಾಷನ್ ಆಗಿದೆ, ಅಂಬೇಡ್ಕರ್ 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 ಅಂಬೇಡ್ಕರ್. ಇಷ್ಟೊಂದು ಬಾರಿ ಆ ದೇವರ ಹೆಸರನ್ನು ನೆನೆಸಿದ್ದರೆ 7 ಜನ್ಮಗಳವರೆಗೆ ಸ್ವರ್ಗ ಪ್ರಾಪ್ತಿಯಾಗುತ್ತಿತ್ತು. ಉಳಿದ ಹಿಂದೆ ಮಾತಾಡಿದ್ದು ಮುಂದೆ ಮಾತಾಡಿದ್ದು ಮಾತುಗಳು ಬೇಕಾಗಿಲ್ಲ. ಈ ಮಾತೇನು ಮಾತಾಡಿರಲ್ಲ, ಇದು ಒಂದು ಆವೇಶದೊಳಗೆ ಮಾತಾಡಿದ್ದು ಮಾತಲ್ಲ. ಇದು ನಮ್ಮ ಅಪ್ಪ ಅವ್ರ ಲೈಂಗಿಕ ಅಪ್ಪ ಅವರು ಬಹಳ ಚೆನ್ನಾಗಿ ಹೇಳಿದ್ರು. ಏನಪ್ಪಾ ಅಂದ್ರೆ ಇದು ಜಸ್ಟ್ ಒಂದು ಹಳ್ಳ ಹೋಗೋದ್ ನೋಡ್ಯಾರ. ಜಸ್ಟ್ ಇದೊಂಥರ ಹೆಂಗ ಟ್ರಯಲ್ದಾಗ ಎರರ್ ಆಕೈತೋ ಏನ್ ಪಾಸ್ ಆಕೈತಿ ನೋಡಕ್ ಅದನ್ನ ಜಸ್ಟ್ ಬಿಟ್ಟಾರ. ಅದು ಪ್ರಜ್ಞಾಪೂರ್ವಕವಾಗಿ ಆಡಿದಂತ ಮಾತು. ಇದು ಎಲ್ಲಿ ಸ್ವಲ್ಪ ನಾವು ಕ್ಷಮಾ ಮಾಡುವಂತ ಮಾತ ಇದು ಅಲ್ಲ. ಅಂಬೇಡ್ಕರ್ ಅವರಿಗೆ, ಅಂಬೇಡ್ಕರ್ ಅನ್ನು ನಂಬಿದಂತ ನಮ್ಮೆಲ್ಲರಿಗೂ ಹಾಗೂ ಈ ಭಾರತದ ಪ್ರಜಾಪ್ರಭುತ್ವಕ್ಕೆ ಕಂಟಕ ಆಗೈತಿ. ಇದು ಮಾತೇನು ಸಾಮಾನ್ಯ ಮಾತಲ್ಲಿದು. ಹಿಂದೆ ಸಾವಿರಾರು ವರ್ಷಗಳಿಂದ ಈ ರಾಷ್ಟ್ರದ 80% ಜನತೆಯಾದ ನಮ್ಮನ್ನು ಶೂದ್ರರನ್ನಾಗಿಸಿ, ದಲಿತರನ್ನಾಗಿಸಿ, ಅಸ್ಪೃಶ್ಯರನ್ನಾಗಿಸಿ, ನಮ್ಮನ್ನು ಹೀನಾಯವಾಗಿ ಮನುಷ್ಯರಾಗಿಯೇ ಕಂಡಿಲ್ಲ. ಅಂತದ ಒಂದು ಸತ್ಯ ಹಸಿ ಸತ್ಯ ನಮ್ಮ ಕಣ್ಣು ಮುಂದೆ ಐತಿ. ಈಗ ಸ್ವತಂತ್ರ ಭಾರತದಲ್ಲಿ ಪೂಜ್ಯ ಅಂಬೇಡ್ಕರ್ ತಂದೆಗಳ ಕೊಟ್ಟಂತ ಈ ಸಂವಿಧಾನದಿಂದ ನಾವೆಲ್ಲ ಸುಖ ಶಾಂತಿ ನೆಮ್ಮದಿಯಿಂದ ಸಾಮಾಜಿಕ ಸಮಾನತೆಗಳಿಂದ ಬದುಕ್ತಾ ಇದ್ದೇವೆ. ನಿಮ್ಮ ಮಾತಿನಿಂದ ಮತ್ ನಮ್ಗೆ ಹೆಂಗಾಗ್ತೈತೆಪ್ಪ, ನಮ್ ಕುತ್ತಿಗೆ ಚಿಕ್ಕಂಗ ಆಗ್ತೈತಿ, ನಮ್ ಉಸಿರ ಬಂದ್ ಮಾಡ್ದಂಗ ಆಗ್ತೈತಿ. ನಮ್ ಉಸಿರು ಬಂದ್ ಮಾಡಿ ಅದಿ ಮಾಡಿಟ್ಟಿದ್ರಲ್ಲ, ಈಗೇನು ಉಸಿರ ಸತ್ಯವು ಆ ಉಸಿರು ಬಂದ್ ಮಾಡ್ದಂಗ ಅನ್ಸಕ್ತೈತಿ. ನಾವು ಮನುಷ್ಯರು ಎಂದು ತೋರಿಸಿದ ಆ ಅಂಬೇಡ್ಕರ್ ತಂದೆಗಳು ನಮ್ಗೆ ಆ ಪರಮಾತ್ಮನಿಗಿಂತ ಹೆಚ್ಚಿನವರು. ಅಂತವ್ರ ಹೆಸರು ಹೇಳೋದು ಒಂದು ಫ್ಯಾಷನ್ ಅಂತ ಹೇಳಿದ್ರಿ. ಫ್ಯಾಷನ್ ಅಂತ ಎದಕ್ಕತ್ತಾರ? ತಾವೆಲ್ಲ ಬಹಳ ವಿದ್ಯಾವಂತರಿದ್ರಿ. ಫ್ಯಾಷನ್ ಎದಕ್ಕತ್ತಾರ? ನಾ ಹೆಂಗದೀನಿ, ನಾ ಚಂದ ಇಲ್ಲ, ನಾ ಚಂದಗೆ ಕಾಣಕ್ಕೆ ಏನು ಅಲಂಕಾರ ಮಾಡ್ಕೋತಿಲ್ಲ, ಅದಕ್ಕೆ ಫ್ಯಾಷನ್ ಅಂತಾರ. ಅಂಬೇಡ್ಕರ್ ತಂದೆಗಳ ಹೆಸರು ಹೇಳೋದು ಫ್ಯಾಷನ್ ಅಂದ್ರೆ ಅವ್ರ ಹೆಸರು ಹೇಳಬಾರದು. ಅದನ್ನ ನೀವು ಹೇಳಕತ್ತೀರಿ ಅದ್ ಹೇಳ್ದಂಗ. ಇದನ್ನ ನಾವು ಬಹಳ ಎಚ್ಚರದಿಂದ ಎಲ್ಲರೂ ಗಮನಿಸಬೇಕು. ಈ ಫ್ಯಾಷನ್ ಅಂತ ಹೇಳಿಲ್ಲ, ಈ ಶಬ್ದವನ್ನು ನಾವು ಯಾರು ಅದನ್ನು ಮರಿಲಕ್ಕಾಗುವುದಿಲ್ಲ. ಜಗತ್ತಿನಲ್ಲಿಯೇ ಮಾನವ ಮೌಲ್ಯಗಳನ್ನು ಅತ್ಯುತ್ತಮ ಸಂವಿಧಾನವನ್ನು ನೀಡಿದಂತ, ಭಾರತ ಸಂವಿಧಾನವನ್ನು ನೀಡಿದಂತ ಅಂಬೇಡ್ಕರ್ ತಂದೆಗಳಿಗೆ ತಾವು ಈ ಭಾರತ ಸಂವಿಧಾನವನ್ನು ವಿರೋಧಿಸುವ ಮನಸ್ಥಿತಿಯವರು ಬಹಳ ಜನ ಆಗಿರಿ. ಇವ್ರು ಏನ್ ಮಾಡಾಕ್ತಿರಿ, ಅವಾಗ ಒಬ್ಬೊಬ್ಬ ಶಾಂಪಲ್ ಒಂದೊಂದ್ ತರ ಒಬ್ಬೊಬ್ಬರು ಹೇಳಿಕೆ ಕೊಡಾಕ್ತಿರಿ. ಅದರ ಮುಂದುವರಿದ ಭಾಗವಾಗಿ ಈಗ ನಮ್ಮ ಗೃಹ ಸಚಿವರೇ ಮಾತಾಡಕತ್ತಾರಂದ್ರ ಈಗ ನಾವು ಎಷ್ಟೊಂದು ಎಚ್ಚರಗೊಳ್ಬೇಕಾಗೈತಿ. ಆ ದಿಕ್ಕಿನೊಳಗೆ ನಾವೆಲ್ಲ ವಿಚಾರ ಮಾಡ್ಬೇಕಾಗಿ. ತಮ್ಮಂತವರಿಗೆ ಸಮಾಜದ ಅವಶ್ಯಕತೆ ಇಲ್ಲ. ತಮಗೆ ಬೇಕಾದುದು ಸಮಾನಾಂತರ ಸಮಾಜ, ಮೇಲು ಕೀಳು ಎಂಬ ಸಮಾಜ. ತಮಗ ಅಂಬೇಡ್ಕರ್ ಬಯಸಿದಂತ ಸಮಾಜ ಬೇಕಾಗಿಲ್ಲ. ಅಂಬೇಡ್ಕರ್ ತಂದೆಗಳು ಬಲಿಷ್ಠ ಸಂವಿಧಾನ ಕೊಡ್ಲಿಕ್ಕಂದ್ರ, ಅಕಸ್ಮಾತ್ ಅಂಬೇಡ್ಕರ್ ತಂದೆಗಳು ಸಂವಿಧಾನ ಕೊಟ್ಟಲಿಕ್ಕಂದ್ರೆ ಏನಾಗ್ತಿತ್ತಪ್ಪ ಅಂದ್ರ ನಮ್ಮ ಭಾರತಕ್ಕೆ ಪ್ರಥಮ ಪ್ರಧಾನಮಂತ್ರಿಗಳು ಯಾರು? ಜವಾಹರ್ಲಾಲ್ ನೆಹರೂರವರು. ಹೌದಲ್ಲ? ಎಲ್ಲರಿಗೂ ಏನ್ ಹೆಸರ್ತಾರ? ಅವ್ರ ಮೊಮ್ಮಕ್ಳಿಗೆ ಏನತ್ತಾರ? ಬಂಗಾರ ಚಮಚ ಬಾಯಾಗಿ ಇಟ್ಕೊಂಡು ಹುಟ್ಟದವ್ರು ಅಂತಾರೆ. ಹೌದಲ್ಲ? ಅವರ ಪ್ರಧಾನಿ ಆಗಿ ಹೋಗ್ಬಿಡ್ತಿದ್ರು. ಅವತ್ತೆಲ್ಲ ಕಡಿತಕನ ಅವರೇ ಆಗ್ತಿದ್ರು. ಇವತ್ತು ನೀವು ಯಾರೇ ಪ್ರಧಾನಮಂತ್ರಿಗಳಾಗಿರಿ ಅಂದ್ರ, ನೀವು ಯಾರೇ ರಾಷ್ಟ್ರಪತಿಗಳಾಗಿರಿ ಅಂದ್ರ, ನೀವು ಯಾರೇ ಗೃಹ ಸಚಿವರಾಗಿರಿ ಅಂದ್ರ, ನೀವು ಯಾರೇ ಉನ್ನತ ಹುದ್ದೆಯೊಳಗಿರಿ ಅಂದ್ರ ಅದಕ್ಕೆ ನೀವು ಎಲ್ಲಾರು ಯಾರು ನೆನೆಸ್ಬೇಕು? ಅಂಬೇಡ್ಕರ್ ತಂದೆಗಳನ್ನ ನೆನೆಸ್ಬೇಕು. ದಲಿತರು, ದಮನಿತರು, ಸ್ತ್ರೀಕುಲ, ಅಂಗವಿಕಲರು, ರೋಗಿಗಳು, ವೃದ್ಧರು, ಅಪರಾಧಿಗಳು ಸೇರಿದಂತೆ ಎಲ್ಲರಿಗೂ ಬದುಕುವ ಮತ್ತು ತಮ್ಮ ಹಕ್ಕಿಗಾಗಿ ಒತ್ತಾಯಿಸುವ ಶಕ್ತಿಯನ್ನು ನೀಡಿದವರು ಅಂಬೇಡ್ಕರ್ ತಂದೆಗಳು. ಇಂಥ 10 ಹಲವು ಕಾರಣಗಳಿಂದ ಭಾರತದ ಸಂವಿಧಾನ ಭಾರತೀಯರಿಗೆ ಶ್ರೇಷ್ಠ ಅಷ್ಟೇ ಅಲ್ಲ, ಇದು ನಮ್ಮ ಉಸಿರಾಗೈತಿ. ಭಾರತದ ಸಂವಿಧಾನ ನಮ್ಮೆಲ್ಲರ ಉಸಿರಾಗೈತಿ. ಭಾರತದ ಸಂವಿಧಾನವೇ ಭಾರತೀಯರಿಗೆಲ್ಲ ಧರ್ಮ ಗ್ರಂಥ. ನಮ್ಮ ಧರ್ಮ ಗ್ರಂಥ ಯಾವುದು?
ಸಂವಿಧಾನ. ನಮ್ಮ ಧರ್ಮ ಗ್ರಂಥ ಯಾವುದು? ಸಂವಿಧಾನ. ಅಂತ ಸಂವಿಧಾನವನ್ನು ನೀಡಿದಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ನಮ್ಗೆ ಧರ್ಮದ ಗುರುಗಳು ಮತ್ತು ಆ ದೇವರಿಗಿಂತ ಹೆಚ್ಚು. ಅಂತವ್ರ ಹೆಸರನ್ನ ನೀವು ಹೇಳಬೇಡತ್ತೀರಿ. ಅಂತವ್ರ ಹೆಸರು ಹೇಳದೆ ನಮ್ಗ ಸರ್ವ ಪಾವನಾಗೈತಿ. ಕಾರಣ ಅಂಬೇಡ್ಕರ್ ಎಂಬುದೇ ನಮ್ಗೆ ಏನಾಗೈತಿ, ಎಲ್ಲಾರ್ಗಿ ನಮ್ಮ ಭಾರತೀಯರಿಗೆ ಎಲ್ಲಾರ್ಗಿ ಏನಪ್ಪಾ ಅಂದ್ರ ದಿವ್ಯವಾದಂತ ಮಂತ್ರ ಐತಿ. ಅದನ್ನ ನಾವು ಪ್ಯಾಶನ್ ಆಗಿ ಹೇಳಕತ್ತಿಲ್ಲ. ನಾವು ಅಂಬೇಡ್ಕರ್ ಹೆಸರನ್ನ ಪ್ಯಾಶನ್ ಆಗಿ ಹೇಳಾಕ್ತಿಲ್ಲ, ನಮ್ ಅಂತರಾಳದಿಂದ ಹೇಳಾಕ್ತೇವ್, ನಾವು ಅಂತಃಕರಣದಿಂದ ಹೇಳಾಕ್ತೇವ್, ಕಳ್ಳನೆ ಹೇಳಾಕತ್ತೇವ್. ಅದಕ್ಕೆಲ್ಲಾರು ಗಟ್ಟಿಯಾಗಿ ಹೇಳ್ರಿ ಅಂಬೇಡ್ಕರ್ 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 ಅಂಬೇಡ್ಕರ್. ಸುಮ್ಮನೆ ಇಲ್ಲಿ ಭಾಷಣ ಹೇಳೋದು ಮಾತಲ್ಲ. ಸದಾ ಕಾಲ ನಾವು ಅಂತಃಕರಣದಾಗ ಜಪ ಮಾಡ್ಕೊತಿರ್ಬೇಕು. ಅಂಬೇಡ್ಕರ್ ಅಂಬೇಡ್ಕರ್ ಅಂಬೇಡ್ಕರ್, ಕುತ್ತ ಅಂಬೇಡ್ಕರ್, ನಿತ್ರ ಅಂಬೇಡ್ಕರ್, ರೊಟ್ಟಿ ಮಾಡಕತ್ರ ಅಂಬೇಡ್ಕರ್, ಗಾಡಿ ಹೊಡ್ಯಾಕತ್ರ ಏನ್ ಕೆಲಸ ಮಾಡಕತ್ರ ಯಾವ ಮಂತ್ರ ಜಪಿಸ್ಬೇಕು ಭಾರತೀಯರೆಲ್ಲರೂ? ಅಂಬೇಡ್ಕರ್. ಮುಂದೆ ನೀವು ಹೇಳ್ತೀರಿ, ಇದ್ರ ಮುಂದೆ ಹಾಕ್ತಿರಿ, ಇದನ್ನ ಪ್ಯಾಶನ್ ಅಂತ ಹೇಳಿದ್ರೆ ಅದ್ರ ಮುಂದಿನ ಭಾಗ ಹೇಳ್ತೀರಪ್ಪ ಅಂದ್ರ ಇಷ್ಟೊಂದು ಸರ್ಪೆ ಅಂಬೇಡ್ಕರ್ ಅಂಬೇಡ್ಕರ್ ಆಗ್ತಿಲ್ಲ. ಇಟ್ಟು ಸರ್ಪೆ ನೀವು ಆ ದೇವ್ರ ಹೆಸರು ಹೇಳಿದ್ರಿ ಅಂದ್ರ 7 ಜನ್ಮಕ್ಕ ನಿಮ್ಗೆ ಸ್ವರ್ಗ ಪ್ರಾಪ್ತಿ ಆಗ್ತಿತ್ತು ಅಂತ ಹೇಳ್ತೀರಿ. ಅಂದ್ರ ಅಮಿತ್ ಶಾಜಿ ಅವರೇ ತಮಗ ಗೊತ್ತಿರಲಿ, ಈ ದೇಶದ 80% ಜನ ಬುದ್ಧ, ಬಸವ, ದಾಸರು, ಸಂತರು, ಕುವೆಂಪುರವರು, ಪೆರಿಯಾರವರು, ಕಬೀರದಾಸರು, ಕನಕದಾಸರು, ಮೀರಾ ತಾಯಿಯರು, ಇಂಥ ಮಹಾನ್ ಚೇತನಗಳ ಈ ಅವೈದಿಕ ಮಾರ್ಗದಲ್ಲಿ ಸಾಗೋರದೇವು ನಾವೆಲ್ಲರೂ. 100ಕ್ಕೆ 80ಕ್ಕಿಂತ ಹೆಚ್ಚಿನವರೆಲ್ಲರೂ ಯಾವ ಮಾರ್ಗದಾಗದೇವು? ಅವೈದಿಕ ಮಾರ್ಗದ ಸಾಗೋರು ನಾವೆಲ್ಲರೂ ಯಾರದೇವು? ಹಿಂದೂಗಳದೇವು. ನಾವ್ಯಾರು ಹಿಂದೂಗಳು ಅಲ್ಲ, ನಾವೆಲ್ಲರೂ ಯಾರು? ಹಿಂದೂಗಳದೇವು. ಇದ್ರ ಬಗ್ಗೆ ತಮಗ ಎಚ್ಚರ ಇರ್ಲಿ. ತಾವು ಒತ್ತಾಯದಿಂದ ಮತ್ತೆ ನಮ್ಮ ಮೇಲೆ ಏನ್ ಮಾಡಾಕ್ತಿರಿ? ಆ ವೈದಿಕತೆಯನ್ನು ತಂದು ಹೇರಬೇಕಂತ ಮಾಡ್ರಿ. ವೈದಿಕತೆಯನ್ನು ತಂದು ಹೇರುವ ಕುತಂತ್ರದ ಒಂದು ಭಾಗ ಈ ಅಮಿತ್ ಶಾಜಿಯವರ ಮಾತ. ವೈದಿಕತೆ ತಂದ್ರೆ ಏನ್ ಗೊತ್ತೈತಂದ್ರೆ ಅದು ಕರ್ಮ ಸಿದ್ಧಾಂತ, ಮೌಢ್ಯತೆ, ಕಂದಾಚಾರ, ಮೂಢನಂಬಿಕೆ, ಅಜ್ಞಾನಗಳ ಕೂಪ ಐತಿ. ಅಂದ್ರೆ ಅಜ್ಞಾನಗಳ ಬಾವಿ ಐತಿ. ಇಂಥದ್ದೆಲ್ಲ ತುಂಬ್ಕೊಂಡಂತ ಒಂದು ಬೆಂಕಿ ಬಾವಿ ಐತಿ. ಅದ್ರಾಗ ನಮ್ನ ಏನ್ ಮಾಡ್ಬೇಕಂತ ಮಾಡ್ಯಾರ? ಮತ್ ಹೊಳ್ಳಿ ವೈರ್ ಅದ್ರಾಗ ನಮ್ನ ನುಗ್ಗಿಸ್ಬೇಕಂತ ಮಾಡಿ. ಯಾರು ನಮಗ ನಮ್ಮ ಬದುಕಿಗೆ ಉಪಕಾರಿ ಆಗಿರುತ್ತಾರೆ ಅವರು ನಮಗ ದೇವರಿಗಿಂತ ಹೆಚ್ಚಿನವರು. ಆ ಕಾಲ್ಪನಿಕವಾದ ದೇವರು ನಮಗ ಬೇಕಾಗಿಲ್ಲ. ಕಳ್ಳತನ ಮಾಡಿದವರು, ಕಳ್ಳತನ ಮಾಡುವವರು, ಕುತಂತ್ರಿಗಳು, ಸಮಾಜವನ್ನು ಸಮಾಜವನ್ನು ಒಪ್ಪದಿರುವವರು, ಸ್ತ್ರೀ ಸ್ವಾತಂತ್ರ್ಯಕ್ಕೆ ಮಾರಕವಾದವರು, ಜ್ಞಾನಿಗಳು ತಪಸ್ವಿಗಳನ್ನ ಕೊಲ್ಲುವವರು ಮುಂತಾದ ರಾಕ್ಷಸೀಯ ಗುಣವುಳ್ಳ ಆರ್ಯ ಪರಂಪರೆಯವರನ್ನು ತಾವು ದೇವರು ಅಂತ ಹೇಳಾಕ್ತೀರಿ. ಅದಕ್ಕ ನಮಗ ಅವ್ರು ಯಾರು ದೇವರಲ್ಲ, ನಮಗ ಕಸದಕ್ಕಿಂತ ಕನಿಷ್ಠ. ನಮಗೆ ಸ್ವರ್ಗ ನರಕದ ಭಯ ತೋರ್ಸಾಕ್ತಿರಿ. ಮತ್ತ ಅದ್ರ ಮುಂದುವರ ಬಾರ ಏನ್ ಹಾಕ್ತಿರಿ? ನಿಮ್ಗೆ ಸ್ವರ್ಗ ಸಿಗ್ತೈತಿ, ನರಕ ಸಿಗ್ತೈತಿ. ಸ್ವರ್ಗ ನರಕದ ಭಯ ತೋರ್ಸಾಕ್ತಿರಿ ಅಂದ್ರ ನೀವು ಮತ್ತೆ ನಮ್ಮ ಮೇಲೆ ಏನ್ ಮಾಡತ್ತೀರಿ? ಆ ಕರ್ಮ ಸಿದ್ಧಾಂತವನ್ನು ತಂದು ಹೇರಬೇಕಂತ ಮಾಡ್ರಿ. ನಮ್ಮ ಮೇಲೆ ಇಲ್ಲದ ಆಗಬಾರದ ಅನ್ಯಾಯ, ಅತ್ಯಾಚಾರಗಳು, ದೌರ್ಜನ್ಯ ಆಗಿ ಹೋಗ್ಯಾವು. ನೀವು ಹೇಳುವ ಆ ಸ್ವರ್ಗ ನಮ್ಗೆ ಬೇಕಾಗಿಲ್ಲ. ನಮಗ ಬಸವ ತಂದೆಗಳು ಒಂದು ಕಡೆ ಹೇಳ್ತಾರೆ, ನಮ್ಗೆ ಸ್ವರ್ಗ ಎಲ್ಲೈತಿ? ದೇವಲೋಕ ಮರ್ತ್ಯಲೋಕ ಎಂಬುದು ಬೇರೆ ಇಲ್ಲ ಕಾಣಿರು. ಸತ್ಯವ ನುಡಿಯುವುದೇ ದೇವಲೋಕ, ನಿತ್ಯವ ನುಡಿಯುವುದೇ ಮರ್ತ್ಯಲೋಕ. ಆಚಾರವೇ ಸ್ವರ್ಗ, ಅನಾಚಾರವೇ ನರಕ. ಕೂಡಲ ಸಂಗಮ ದೇವ ಇದಕ್ಕೆ ನೀವೇ ಪ್ರಮಾಣ. ಕಾರಣ ನಾವೆಲ್ಲ ಎಂತ ಸಿದ್ಧಾಂತದ ಮೇಲೆ ನಂಬಿಕೆ ಇಟ್ಟವ್ರು ಅಂದ್ರ ನಡೆಯವರು ನಡೆದಂತೆ ನುಡಿಯವರು, ನುಡಿದಂತೆ ನಡೆಯವರು. ಈ ಸಿದ್ಧಾಂತದ ಮೇಲೆ ನಾವು ನಂಬಿಕೆಯನ್ನಿಟ್ಟು ಈ ಇಡೀ ನಮ್ಮ ರಾಜ್ಯವನ್ನ, ದೇಶವನ್ನಲ್ಲ, ಇಡೀ ಈ ಭೂಮಂಡಲವನ್ನೇ ಸ್ವರ್ಗವಾಗಿಸಬೇಕು, ಈ ಭೂಮಂಡಲವನ್ನೇ ಶಾಂತವಾಗಿ ಬದುಕುವಂತೆ ಮಾಡ್ಬೇಕಂತ ಆ ದಿಕ್ಕಿನೊಳಗೆ ಹೆಜ್ಜೆ ಇಡಂತವ್ರು ನಾವದೇವು. ತಮ್ಮ ಕಾಲ್ಪನಿಕ ಸ್ವರ್ಗಕ್ಕಿಂತ ಶ್ರೇಷ್ಠವಾದ ಜೀವನ ನಮ್ಗ ಬುದ್ಧ, ಬಸವ, ಅಂಬೇಡ್ಕರ್ ತಂದೆಗಳ ಸಿದ್ಧಾಂತಗಳಲ್ಲಿ ಪ್ರಾಪ್ತ ಆಗೈತಿ. ನಮಗೆ ದಿಕ್ಕು ತಪ್ಪಿಸ್ಬೇಡ್ರಿ. ಮತ್ ನಮಗೆ ಹಿಂಗಂತ ದಿಕ್ಕು ತಪ್ಪಿಸ್ಬೇಡ್ರಿ. ಎಲ್ಲ ನನ್ನ ಬಂಧುಗಳು ಈ ಕಾಲ್ಪನಿಕ ದೇವರುಗಳು ಎಂಬಂತ ಈ ವರ ಶಾಪಗಳಿಂದ ಹಿಂದೆ ಬರ್ಬೇಕಾಗೈತಿ. ನೀವೆಲ್ಲರೂ ಹಿಂದೆ ಸರಿಬೇಕಾಗಿತ್ತು. ನಾನು ನಮ್ಮ ಮಠಕ್ಕೆ ಬಂದಿದ್ರು, 2 ವರ್ಷದಿಂದ ಬಂದಿದ್ರು. ಒಂದ್ 15 ಹುಡುಗರು ಕೂಡಿ ಬಂದ್ರು. ಬಂದ್ ಏನ್ ಹೇಳಿದ್ರು? ಅಪ್ಪಾರೆ ಇದು ಪಟ್ಟಿ ಕೊಡ್ರಿ, ಪಟ್ಟಿ ಕೊಡ್ರಿ. ಎದಕ್ಕಪ್ಪ? ಏನ್ ಪಟ್ಟಿ? ಇಲ್ಲ ನಾವು ಹಿಂಗ ಗಣಪತಿ ಕುಂದ್ರಿಸೇವು. ಮತ್ತೆ ಅಲ್ವೋ ನಮ್ಮ ಓಣೆಗೆ ಯಾಕೆ ಹೋಗಿ ಗಣಪತಿ ಅಂದೇನ? ನಮ್ಮ ಓಣೆಗೆ ಯಾಕೆ ಕುಂದ್ರಸಾಕತ್ತೀರಿ? ಇಲ್ರಿ ಅಲ್ವೋ ಹಿಂದಕ್ಕೆ ಯಾರು ಕುಂದ್ರಿಸಿಲ್ಲ, ನಮ್ಮವ್ರು ತಿಳುವಳಿಕೆ ಬಂದಿರ, ನೀವ್ ಯಾಕೆ ಕುಂದ್ರಸಾಕ್ತಿರಿ? ಹೋಯ್ತು ಎಲ್ಲ ಸಾಲಿ ಕಲ್ತು ಒಂದೇ ನಾನು ಇಲ್ರಿ ಅದೆಲ್ಲ ಹೋಲ್ರಿ, ನಮ್ ಹೊಟ್ಟೆ ಪಟ್ಟಿ ಕೊಡ್ತೀನಿ. ನಿಮ್ಗೆ ನನ್ನಂತಕ್ಕೆ ಏನಿರ್ತೈತಿ ಎಲ್ಲ ನೀವು ಸಮಾಜ ಕೊಟ್ಟಿದ್ದ ನಂತಕ್ಕೆ ಇರ್ತದೆ, ಹೊಳ್ ನಿಮಗ್ ಕೊಡ್ತೀನಿ. ಅಲ್ಯಾಕೆ ಕುಂದ್ರಿಸಿರಿಪ್ಪ? ಮತ್ತೆ ಏನ್ ಮಾಡ್ಬೇಕಾಯ್ತು?
ಅಲ್ಲಿ ಏನ್ ಮಾಡ್ರಿ, ಅಂಬೇಡ್ಕರ್ ತಂದೆಗಳ ಒಂದು ಪುತ್ಥಳಿಯನ್ನು ಕುಂದರ್ಸ್ರಿ. ಪುತ್ಥಳಿಯನ್ನು ಕುಂದರ್ಸಿ ನೀವ್ ಏನ್ ಮಾಡ್ರಿ, 1 ತಿಂಗಳವರೆಗೂ ಪ್ರತಿ ಒಬ್ಬರಿಗೆ ನೇಮಿಸ್ರಿ. ಆ ಪ್ರವಚನ ಪುರಾಣ ತರ ಹೇಳಂಗ ಅಂಬೇಡ್ಕರ್ ತಂದೆಗಳ ಪೂರ್ಣ ಇತಿಹಾಸ ಜೀವನ ಹೇಳ್ಬೇಕು ನಮ್ಗ. ಇಲ್ಲ ಅಂದ್ರ ಪ್ರತಿ ದಿವಸ ಒಬ್ಬೊಬ್ಬರನ್ನ ಆಮಂತ್ರಣ ಮಾಡಿ ಅವ್ರು ಹೇಳ್ರಿ. ಒಬ್ಬರಿಗೆ ಬಾಲ್ಯ, ಅವ್ರಿಗೆ ಶಿಕ್ಷಣ, ಅವ್ರ ಯೌವನ, ವೈವಾಹಿಕ, ಸಂವಿಧಾನ ರಚನೆ, ಆಮೇಲೆ ಅವರ ನಿರ್ವಾಣ, ಧರ್ಮಾಂತರಣ, ಏನ್ ಅವ್ರ ಜೀವನ ಮಾರ್ಗ ಪ್ರತಿ ದಿವಸ ಒಬ್ಬೊಬ್ಬರಿಗೊಂದು ವಿಷಯ ಕೊಡ್ರಿ. ಇಂಥದ್ದು ಮಾಡ್ರಿ. ಇದನ್ನ ಬಿಟ್ಟು ಮತ್ತೆ ಅದ್ರ ಕುಂದ್ರಸಾಕತಿರುವ, ಅದ್ರ ಕುಂದ್ರಿಸಿದ್ರೆ ನಾವ್ ಏನ್ ಹಾಕ್ಯವು, ಮತ್ ನಾವ್ ಶುದ್ಧ ಹಾಕ್ಯವು, ನಾವ್ ಮತ್ತೆ ಅಸ್ಪೃಶ್ಯರು ಹಾಕ್ಯವು ಅಂತ ಹೇಳಿದ್ರು ಕೇಳಿಲ್ಲ. ಹುಡುಗರು ಬಹಳ ಒತ್ತಾಯ ಮಾಡಿದ್ರು. ಇಲ್ರಿ ದಾಸೋಹ ಮಾಡ್ತೀವಿ ಅಂದ್ರು, ಆದ್ರೂ ಒತ್ತಾಯ ಮಾಡಿ ಕೊಟ್ಟೆ. ಅದಕ್ಕೆ ನಾ ಈ ಮಾತನ್ನ ಬಹಳ ಪ್ರಜ್ಞಾಪೂರ್ವಕವಾಗಿ ಹೇಳ್ತೀನಿ. ನೀವೆಲ್ಲ ಏನ್ ಆಗಾಕತ್ತೀರಿ ಗೊತ್ತೈತಿನ? ನಾವೆಲ್ಲ ಶೂದ್ರ ಏನೋ ವಿದ್ಯಾಭ್ಯಾಸ ಕಲ್ತವ್ರು ಏನಾಗ್ತೇವ್, ನೌಕರಿ ಮಾಡಾಕತ್ತವ್ರು ಎತ್ತರಕ್ಕೆ ಹೋದವ್ರು ಏನಾಗತ್ತೇವ್ ಅಂದ್ರ ನಾ ಬ್ರಾಹ್ಮಣರಿಗಿಂತ ಬ್ರಾಹ್ಮಣರಾಗ್ತೇವ್, ಆ ವೈದಿಕರಿಗಿಂತ ವೈದಿಕರಾಗ್ತೇವ್. ಅದಕ್ಕ ಅಂತದ್ ಯಾವ್ದು ಮಾಡಬಾರ್ದು. ನಮ್ಗೆ ಬದುಕನ್ನು ಕೊಟ್ಟಂತ ಅಂಬೇಡ್ಕರ್ ತಂದೆಗಳ ಜೀವನ ಸಿದ್ಧಾಂತ ಅದನ್ನ ನಾವು ಮುಂದುವರ್ಸ್ಕೊಂಡು ಹೋಗ್ಬೇಕು. ಮತ್ತ ಇನ್ನೊಂದು, ಈ ದೇಶದ ಆರ್ಥಿಕತೆಯಲ್ಲಿ ನಿನ್ನೆ ನಾನು ಕಣ್ಣೂರು ಮಠದ ಕಾರ್ಯಕ್ರಮದೊಳಗೆ ಭಾಗವಹಿಸಿದ್ದೆ. ಅಲ್ಲೊಬ್ರು ದೊಡ್ಡ ಜಗದ್ಗುರುಗಳು ಒಂದು ಮಾತು ಹೇಳಿದ್ರು. ಈ ಭಾರತದ ಆರ್ಥಿಕತೆಗೆ ಈ ದೇವಸ್ಥಾನಗಳ ಕೊಡುಗೆ ಎಷ್ಟೈತಿಪ್ಪ ಅಂತಂದ್ರ, ದೇವಸ್ಥಾನಗಳ ಕೊಡುಗೆ ಎಷ್ಟೈತಿ ಅಂದ್ರ 5 ಲಕ್ಷ ಕೋಟಿ ರೂಪಾಯಿ ಐತಿ. ಆ 5 ಲಕ್ಷ ಕೋಟಿ ರೂಪಾಯಿ ಯಾರು ಹಾಕಾಕತ್ತಾರ ಅಲ್ಲಿ? ನೀವ ಹಾಕಾಕತ್ತೀರಿ. ನೀವು ರೊಕ್ಕ ತಗೊಂಡು ಮತ್ ನಿಮ್ನ ಗುಡಿ ಆಗ್ಬಿಡಲ್ಲ. ಮಾನ್ಯ ಹೈದರಾಬಾದ್ ಮಂಗಳೂರು ಕಾರ್ಯಕ್ರಮದಾಗ ಹೇಳಿದ, ಮಾನ್ಯ ಯಾರೊಬ್ರು ದಲಿತರು ದೇವಸ್ಥಾನದಾಗ ಹೋದ್ರತ್ತ, ಆ ಗುಡಿನೇ ಬಾಗ್ಲ ಹಾಕೊಂಡ್ಬಿಟ್ರು. ಬಾಗ್ಲಾಗೋ ಅಟ್ಟೆಲ್ಲ 2.5 ಲಕ್ಷ ರೂಪಾಯಿ ದಂಡ ವಿಧಿಸ್ಯಾರ. ಅದು ಎಂತ ದುರಂತದು. ಮತ್ತೊಂದ್ ಕಡೆ ಹೋದ್ರು ದಲಿತರು ಗುಡಿ ಒಳಗೆ ಹೋದ್ರತ್ತ, ತಮ್ಮ ದೇವ್ರನ್ನ ಬಗಲ ಇಟ್ಕೊಂಡು ಓಡಿ ಹೋಗ್ಬಿಟ್ರು ಅವ್ರ ಕಡೆಕ. ಏನ್ ಮಾಡ್ತೀರಿ ಇಂಥ ಗುಡಿಗಳು, ಏನ್ ಮಾಡ್ತೀರಿ ಇಂಥ ತಗೊಂಡು? ಬ್ಯಾಡ. ನಮ್ಮ ಮನಿಗಳೇ ನಮ್ಮ ದೇವರ, ನಮ್ಮ ಶರಣರ ವಿಚಾರಗಳು, ನಮ್ಮ ಸತ್ಯ ಶುದ್ಧವಾದ ಕಾಯಕ ಮಾಡಿ ಯಾರು ಬದುಕಾಕತ್ತಿರಲ್ಲ ಅವ್ರ ಮನಿಗಳೇ ನಮ್ಗೆಲ್ಲ ದೇವಾಲಯಗಳು. ಶರಣರ ಸತ್ಸಂಗ ತಾವೆಲ್ಲರೂ ಕುತ್ಕೊಂಡು ಅಂಬೇಡ್ಕರ್ ತಂದೆಗಳ ಸಂವಿಧಾನವನ್ನು ಓದ್ರಿ, ಅವರ ಜೀವನ ಚರಿತ್ರೆಯನ್ನು ಓದ್ರಿ. ಅದೇ ನಮಗ ಧರ್ಮ ಗ್ರಂಥ ಆಗೈತಿ. ಅದಕ್ಕ ಈ ಕ್ಷೇತ್ರಗಳಿಗೆ, ಕ್ಷೇತ್ರ ಯಾತ್ರೆಗಳ ಏನ್ ಚಟ ಐತಿಲ್ಲ ಇದನ್ನೆಲ್ಲ ಬರ್ರಿ. ಮತ್ತ ಹೆಂಗ್ ಮಾಡೋಕ್ರಪ್ಪ? ಮತ್ ನಾವೆಲ್ಲ ಗಳಿಸಿರ್ತೀವ ರೊಕ್ಕ, ಮತ್ತೆಲ್ಲ ಹೇಳ್ಯಾರ 5% ಹಾಕ್ರಿ, 10% ಹಾಕ್ರಿ, ಒಯ್ದದ್ ಹಾಕ್ರಿ, ನೀವು ಪುಣ್ಯ ಬರ್ತದ. ಅದೇ ಹೇಳಕ್ದಲ್ಲ, ಪುಣ್ಯ ಪಾಪ ಸ್ವರ್ಗ ನರಕ. ಅದಕ್ಕೆಲ್ಲ ಮಾಡ್ಬೇಡ್ರಿ. ಏನ್ ಮಾಡ್ರಿ, ನಿಮ್ಮ ಆದಾಯದ 10%, 20% ಭಾಗ ಏನ್ ಮಾಡ್ರಿ, ಸಮಾಜಕ್ಕಾಗಿ ತೆಗೆದಿಡ್ರಿ. ಸಮಾಜದ ಋಣ ನಮ್ಮೆಲ್ಲರ ಮೇಲೆ ಎಷ್ಟೈತಿಪ್ಪ ಅಂದ್ರ ಅದನ್ನ ಯಾವುದೇ ಕಾರಣಕ್ಕೂ ತೀರ್ಸಕ್ಕಾಗಲ್ಲ. ಅಷ್ಟೊಂದು ದೊಡ್ಡ ಋಣ ನಮ್ಮ ಮೇಲೆ ಐತಿ. ಅದನ್ನ ಹಂಗ ಸಂಗ್ರಹ ಮಾಡಿ ಒಂದು ಕಡೆ ಸಂಗ್ರಹ ಮಾಡಿ ಇಡ್ರಿ. ನಮ್ಮ ಆಸ್ಪಾಸದೊಳಗ, ನಮ್ಮ ಓಣಿ ಒಳಗ ಯಾರು ಬಡವರದಾರ, ದುಃಖಿಗಳದಾರ, ಯಾರಿಗೋ ದವಾಖಾನೆ ಹೋಗೋ ಮಾತಾಡ್ಸಕ್ ಹೋಗ್ತಿರ್ತೀರಿ ಎಲ್ಲರೂ. ಅಲ್ಲಿ ಹೋಗೋದು ಅವ್ರಿಗೆ ಬಡವತನ ಐತಿ, ಅವ್ರಿಗೆ ಕಷ್ಟ ಐತಿ ಅಂದಾಗ ಏನ್ ಮಾಡ್ರಿ, ಎಲ್ಲಾ ರೊಕ್ಕಗಳೇ ಮಾಡ್ರಿ. 5,000 ಆಗೈತು, 8,000 ಆಗೈತು, 10,000 ಆಗೈತು, ಇದನ್ನೆಲ್ಲಾ ಒಯ್ದವ್ರಿಗೆ ಕೊಟ್ಬಿಟ್ರೆ ಅವ್ರು ಏನಂತಾರ ನಿಮ್ಗ? ಏನಂತಾರ? ಅಂತವದಿವ ಬೈತಾರ ನಿಮಗ? ಇಲ್ಲ ಯಪ್ಪ, ದೇವ್ರು ಬಂದ್ರಿ. ಯಾ ದೇವ್ರು ಮಾರೆ, ನೀವ ಪ್ರತ್ಯಕ್ಷ ದೇವ್ರು ಅದಿರಿ. ಇದನ್ನ ಮರ್ತು ಆ ಗುಡಿಗಳಿಗೆ ಹೊಂಟ್ರಿ. ದಯಮಾಡಿ ಆ ಗುಡಿ ಸಂಪ್ರದಾಯವನ್ನು ಬಿಡ್ರಿ. ಬಿಜೆಪಿ ಒಂದು ಉತ್ತಮವಾದ ರಾಷ್ಟ್ರೀಯ ಪಕ್ಷ. ಕಾಂಗ್ರೆಸ್ ಹೆಂಗ ಒಂದು ಉತ್ತಮವಾದಂತ ರಾಷ್ಟ್ರೀಯ ಪಕ್ಷ ಅಲ್ಲ, ಹಂಗ ಬಿಜೆಪಿನ ಒಂದು ಉತ್ತಮವಾದಂತ ರಾಷ್ಟ್ರೀಯ ಪಕ್ಷ. ಇದರಲ್ಲಿ ಸ್ತ್ರೀಯರಿಗೆ ನಿಂದಿಸುವ ಸಿಟಿ ರವಿ ಅಂತವ್ರು ಅದಾರ. ಮೊನ್ನೆ ನಿಂದಿಸಿದ್ರಲ್ಲ, ಸ್ತ್ರೀಯರಿಗೆ ಬಹಳ ಕೆಟ್ಟ ಶಬ್ದ ಉಪಯೋಗ ಮಾಡ್ಯಾರ ಅಂತ ಸಿಟಿ ರವಿ ಅಂತವ್ರು ಅದಾರ. ಅಂಬೇಡ್ಕರ್ ತಂದೆಗಳು ಮತ್ ಅವರ ಅನುಯಾಯಿಗಳಿಗೆ ನಿಂದಿಸುವಂತ ಅಮಿತ್ ಶಾಜಿ ಅವರ. ಇವು ಕೆಲವೊಂದು ಬಾಳ ಇಲ್ಲಿ ಏಟದವಂದ್ರ ಅಲ್ಲೊಂದು ಇಲ್ಲೊಂದು ಇದಾವು. ಇವು ಹೆಂಗದಾವಂದ್ರ ಕೊಳತ್ ಹಣ ಇದ್ದಂಗದ. ಹೆಂಗದಾವು? ಕೊಳತ್ ಹಣದವು. ಆ ಕೊಳತ್ ಹಣ ನೀವು ಹಂಗ ನಿಮ್ ಬುಟ್ಟ್ಯಾಗ ಅವೇನ್ ಮಾಡ್ತಾವ ಇಟ್ಕೊಂಡು ಕೂತಿರ ಅಂದ್ರ ಓಸು ಕೊಳತ್ ಹಾಕೋ. ಓಸು ಕೊಳತರ ನಾವ್ ಏನ್ ಮಾಡ್ಬೇಕಾಗ್ತದ? ಅಲ್ಲಿಂದ ಚೆಲ್ಲಿ ಬಿಡ್ಬೇಕಾಗ್ತದ, ತಿಪ್ಪ್ಯಾಗ ಚೆಲ್ಲಿ ಬಿಡ್ಬೇಕಾಗ್ತದೆ. ಅದಕ್ಕ ನನ್ನ ಮಾತು ತಾವು ಬಹಳ ಎಚ್ಚರದಿಂದ ಇದು ಮಾಡ್ರಿ. ಅದಕ್ಕ ಈ ಗೃಹ ಮಂತ್ರಿಗಳಾದಂತ ಅಮಿತ್ ಶಾ ಅವರು ಇವರು ಕ್ಷಮಾ ಕೇಳಕ್ಕೂ ಯೋಗ್ಯರಲ್ಲ. ಕ್ಷಮಾ ಕೇಳಿದ್ರೆ ಯಾರು ಒಪ್ಕೊಳ್ಳೋದಿಲ್ಲ. ಅದಕ್ಕ ಅವ್ರಾಗೇನ್ ರಾಜೀನಾಮೆ ಕೊಡೋದಿಲ್ಲ. ಅವ್ರು ಬಹಳ ತ್ರಾಸ ತಗೊಂಡು ಅವರೆಲ್ಲ ಬಿಸ್ನೆಸ್ ಮ್ಯಾನ್. ಅವರೆಲ್ಲ ಯಾರು? ಬಿಸ್ನೆಸ್ ಮ್ಯಾನ್. ರೊಕ್ಕ ಹಾಕಿ ಅಲ್ಲಿಗೆ ಬಂದಾರ. ಹಂಗ ರಾಜೀನಾಮೆ ಕೊಡೋದಿಲ್ಲ. ಅದಕ್ಕ ಆ ಪಕ್ಷದ ವರಿಷ್ಠರು ಏನದಾರಲ್ಲ, ಅವ್ರ ರಾಜೀನಾಮೆಯನ್ನ ಕಡ್ಡಾಯವಾಗಿ ತಗೋಬೇಕು. ತಗೊಂಡು ಮತ್ ಈ ದೇಶದ ತಾವೆಲ್ಲ ಏನೈತೆ ಚಂದಾಗ ಆಡಳಿತ ಮಾಡಿ. ಇಲ್ಲಪ್ಪ ಅಂತಂದ್ರ ನಮ್ಮ ರಾಜ್ಯದೊಳಗೆ ನಾವ್ ಹೆಂಗ ಕಿತ್ತಿ ಹೋಗದೇವಲ್ಲ, ಹಂಗ ಇಡೀ ದೇಶದಿಂದ ನಿಮ್ಮನ್ನ ಕಿತ್ತು ಹೋಗಿಬೇಕಾಕೈತಿ. ಎಚ್ಚರ. ಅದಕ್ಕ ನನಗ ಇಲ್ಲೊಂದು ಸಣ್ಣ ಕತಿ ನೆಪ ಆಗ್ತೈತಿ.
ನಾವಿಲ್ಲೆಲ್ಲಾರು ಕೂತವ್ರು ಹೆಂಗದೇವಪ್ಪ ಅಂದ್ರ ಆನೆ ಇದ್ದಂಗದೇವ್. ಹೆಂಗದೇವು? ಆನೆ. ಆನೆಗಳು ಹೆಂಗದೇವ್ ನಾವು? ಆನೆ ಇದ್ದಂಗದೇವ್. ಆದ್ರ ಒಂದಿಷ್ಟು ಪಕ್ಷಿಗಳದವು. ಒಂದು ಹುಲಿ ಪಕ್ಷಿ ಐತಿ, ಒಂದು ಸಿಂಹದ ಪಕ್ಷಿ ಐತಿ. ಕೆಲವೊಬ್ರು ನಾವೆಲ್ಲ ಏನ್ ಮಾಡಾಕ್ತಾ ಇದ್ರ ಬಳ್ಯಾಗಿ ಹುಲಿ ಪಕ್ಷಕ್ಕೆ ಕೆಲವೊಬ್ರು ಸೇರಾಕತ್ತೇವ್, ಕೆಲವೊಬ್ರು ಆನೆ ಪಕ್ಷಕ್ಕೆ ಸೇರಾಕ್ತೇವ್. ಈ ಆನೆಗೆ ಇವ್ರಿಬ್ರು ಯಾರ ಫ್ರೆಂಡ್ ಅದಾರ ನಮ್ಗ? ಇವ್ರಿಬ್ರು ನಮ್ಗೆ ಯಾರು ಬೇಕಾದವ್ರಲ್ಲ. ಕೊಂಚ ಹಾಕೊಂಡು ನಮಗ್ ವಯಸ್ಸಾಗಿಂದಾರ ತಿನ್ಬೇಕನ್ನವ್ರ, ನಮ್ ಸಣ್ಣ ಕರಗಳನ್ನಾರ ತಿನ್ಬೇಕನ್ನವ್ರ, ನಮ್ಗೆ ಹೆಂಗಾರ ಮಾಡಿ ನಮ್ಗೆ ತಿಂದು ಅವ್ರು ಹೊಟ್ಟೆ ತುಂಬಿಸ್ಕೋಬೇಕು ಅಂತವ್ರ ಅದಾರ. ಅದಕ್ಕ ಆ ಏನದ ಇವು ಹುಲಿ ಸಿಂಹ ಎರಡಕ್ಕೂ ನಾವು ಇದು ಆಗ್ಬಾರ್ದು. ಇವ್ ಹೆಂಗದಪ್ಪ ಅಂದ್ರೆ ಒಳಗಿಂದೊಳಗೆ ಒಳ ಒಪ್ಪಂದಗಳು ಬಾ ಇರ್ತಾವ. ಅವ್ ಏನ್ ನನ್ಗ ಅಷ್ಟು ಗೊತ್ತಿಲ್ಲ. ಒಳ ಒಪ್ಪಂದ ಇರ್ತಾವ. ಏನಪ್ಪಾ ಅಂದ್ರ ನೀ ಬೇಡ ನಮ್ಮ ಆನೆ ಒಳಗೆ ಏನ್ ಹೇಳ್ತೀನಿ ಹೊರ ಜಿಗದಾಡಕ್ ಹೇಳ್ತೀನಿ. ಜಿಗದಾಡಕ್ ಹೇಳಕತ್ತಾನ ಅದ್ರಾಗ ಒಂದನ್ನು ನೀ ಬಡ್ಕೊಂಡ್ ತಿನ್. ಹುಲಿಗಳು ಬಂದು ಬಡ್ಕೊಂಡಿದ್ರು ಒಂದು ಆನೆ ತಿತ್ತೋ. ಹಂಗಿದು ಮಾಡಿದ್ರು. ಮತ್ತೆ ಇವ್ರು ಏನ್ ಮಾಡ್ತಾರ, ಇವ್ರೆಲ್ಲ ಒಂದು ಪ್ಲಾನ್ ಮಾಡಿ ಅದ್ರಾಗಿಂದ ಒಂದು ಆನೆ ತಿನ್ನೋದು. ಅಂದ್ರೆ ಎಲ್ಲಾರು ಯಾರು ತಿನ್ನಕತ್ತಾರ? ನಮ್ಮನೆ ತಿನ್ನಕತ್ತಾರ. ಅದಕ್ಕ ಇದು ಹೆಸರಿರ್ಲಿ. ಅದಕ್ಕ ಇದು ಏನ್ ಈ ಹೋರಾಟ ಐತಲ್ಲ ನಮ್ಮ ಆಗಲೇ ಲೈಂಗಿಕ ಇದ್ರ ತಾಯಿಯೋ ಬಹಳ ಚೆನ್ನಾಗಿ ಹೇಳಿದ್ರು. ಇದು ಕಾಂಗ್ರೆಸ್ ಹೋರಾಟ ಅಲ್ಲ, ಬಿಜೆಪಿ ಹೋರಾಟ ಅಲ್ಲ, ಯಾವುದೇ ಪಕ್ಷದ ಹೋರಾಟ ಅಲ್ಲ. ಇದು ನಮ್ಮ ಸ್ವಾಭಿಮಾನದ ಹೋರಾಟ. ಇದು ಭಾರತೀಯರ ಸ್ವಾಭಿಮಾನದ ಹೋರಾಟ. ಇದಕ್ಕ ಯಾವುದೇ ಜಾತಿ ಮತ್ತು ಅಂಬೇಡ್ಕರ್ ತಂದೆಗಳನ್ನು ತಂದು ಮಾರಾಯ ಬರೇ ನಮ್ಗೆ ಅಷ್ಟೇ ಹಚ್ಕೋದು ಬೇಡ. ಅಂಬೇಡ್ಕರ್ ತಂದೆಗಳು ನಮ್ಗೆ ಅಷ್ಟೇ ಪೂಜನೀಯರಲ್ಲ, ಇಡೀ ವಿಶ್ವಕ್ಕ ಪೂಜನೀಯರದಾರ. ಅಂತ ಮಹಾ ತಂದೆಗಳಿಗೆ ಅಪಮಾನ ಆದ್ರ ಇದು ಬಹಳ ಕೆಟ್ಟ ಐತಿ. ಇದು ಜಸ್ಟ್ ಟ್ರಯಲ್ ಐತಿ. ಅದಕ್ಕ ಇದನ್ನ ಬಹಳ ಇದು ನಮ್ಮ ಹೋರಾಟ ಎಲ್ಲಿ ತಕ ಇರಬೇಕು? ಅವ್ರ ರಾಜೀನಾಮೆ ತಗೊಳ್ತಕ ಮುಂದಕ್ಕೆ ಇರಬೇಕು. ಆ ದಿಕ್ಕಿನೊಳಗೆ ನೀವೆಲ್ಲರೂ ಇದು ಮಾಡೋಣ. ಈ ಹೋರಾಟ ಬಹಳ ಯಶಸ್ವಿ ಆಗೈತಿ. ಅದಕ್ಕ ಬಹಳದ ಈ ಇಡೀ ವಿಜಯಪುರ ಜಿಲ್ಲೆಯಿಂದ ಎಲ್ಲರೂ ಬಹಳ ಜನ ಬಂದಿರಿ. ಈ ಹೋರಾಟ ಹೆಂಗೆ ಯಶಸ್ವಿಯಾಗಿ ಮುಗ್ದೈತಿಲ್ಲ, ಶಾಂತ ರೀತಿ ಮುಗ್ದೈತಿ, ಯಶಸ್ವಿ ಆಗೈತಿ. ಹಂಗ ತಾವೆಲ್ಲರೂ ತಮ್ಮ ತಮ್ಮ ಊರುಗಳಿಗೆ ತಮ್ಮ ತಮ್ಮ ಕುಟುಂಬಗಳಿಗೆ ಶಾಂತ ರೀತಿಯಿಂದನೇ ಹೋಗಿ ಮುಟ್ಟಬೇಕು. ಇಲ್ಲಿ ಪ್ರಸಾದ ವ್ಯವಸ್ಥೆ ಮಾಡ್ಯಾರ. ಪ್ರಸಾದವನ್ನು ಹಾಳು ಮಾಡ್ಲಾರ್ದೆ ಚೆಲ್ಲಾರ್ದೆ ಎಲ್ಲರೂ ಪ್ರಸಾದ ಮಾಡಿ ತಮ್ಮ ತಮ್ಮ ಊರುಗಳಿಗೆ ಹೋಗಿ ಮುಟ್ರಿ. ಈ ನಾನು ಹೇಳಿದ ಕೆಲವೊಂದು ಮಾತುಗಳನ್ನ ಬಹಳ ಗಟ್ಟಿಯಾಗಿ ಮನದಾಳದೊಳಗೆ ಇಟ್ಕೊಂಡು ಆ ಅಂಬೇಡ್ಕರ್ ತಂದೆಗಳಿಗೆ ಇದು ಮಾಡೋದು. ಅಂಬೇಡ್ಕರ್ 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 ಅಂಬೇಡ್ಕರ್. ಎಲ್ಲರಿಗೂ ಶರಣಾರ್ಥಿಗಳು.